ಪರಿಸರ, ಪತ್ರಿಕೋದ್ಯಮ ಮತ್ತು ಛಾಯಾಗ್ರಹಣದ ಅಂತಃಕರಣ ಅಂತ. ಆದರೆ ಈ ಮೂರು ವಿಚಾರಗಳು ಬೇರೆ ಬೇರೆ ಡಿಸಿಪ್ಲಿನ್ಗೆ ಸೇರಿದಂಥ ವಿಚಾರಗಳು. ಪರಿಸರ ಅಂತಂದರೆ ಒಂದು 2-3 ದಿವಸದ್ದು ಒಂದು ಗೋಷ್ಠಿನೇ ಮಾಡ್ಬೋದು. ಅದೇ ರೀತಿ ಪತ್ರಿಕೋದ್ಯಮದ ಬಗ್ಗೆನೂ ಅಥವಾ ಒಂದು ಅರ್ಧ ದಿವಸ ಛಾಯಾಗ್ರಹಣದ ಬಗ್ಗೆನೂ ಮಾತಾಡ್ಬೋದು. ಹೀಗೆ ಆದರೆ ಛಾಯಾಗ್ರಹಣದ ಅಂತಃಕರಣ ಅಂತ ಇದೆ. ಆದರೆ ನಾವಿಲ್ಲಿ 3 ಜನ ಬೇರೆ ಬೇರೆ ನೆಲೆಗಳಲ್ಲಿ ಕೆಲಸ ಮಾಡ್ತಾ ಅದು ಆ ತೊರೆ ಕೊನೆಗೆ ಸಮುದ್ರ ಸೇರುವಂಥ ಕೆಲಸ ನಮ್ಮ ಈ 4 ಜನದ್ದು ಇರಲಿ. ನಾವು ಒಂದು ಸಣ್ಣ ಒಂದು ಪೀಠಿಕೆ ಮುಖಾಂತರ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಯಾಕೆ ಅಂತಂದರೆ ಪ್ರತಿಯೊಬ್ಬ ಜೀವನದಲ್ಲೂ ಯಾವುದೇ ರೀತಿಯ ಬದುಕಿಗೆ ನಮಗೆ ತುಂಬ ಮುಖ್ಯವಾಗಿ ಮಹತ್ವವಾಗಿ ಬೇಕಾಗಿರೋದು ಪರಿಸರ. ಆದರೆ ಈ ಪರಿಸರನ ನಾವು ಎಷ್ಟು ಕಡೆಗಣನೆ ಮಾಡಿದ್ದೀವಿ ಅಂತಂದರೆ ಅದ್ರ ಬಗ್ಗೆ ನಮಗೆ ಪ್ರಜ್ಞೆನೇ ಇಲ್ಲ. ನಮ್ಮ ಬಾಲ್ಯದಲ್ಲಿ ನಾವು ನೀರನ್ನು ಸಹಜವಾಗಿ ಕುಡಿತಾ ಇದ್ದೋ, ಇವತ್ತು ಹೊಳೆ ನೀರನ್ನು ಕುಡಿಯೋಕ್ಕಾಗ್ತಾ ಇಲ್ಲ. ಆದರೆ ಬಿಸ್ಲರಿ ಬಾಟ್ಲನ್ನೇ ಕುಡಿಬೇಕಾಗಿದೆ. ಹಾಲಿಗಿಲ್ಲದ ಬೆಲೆ ನಮ್ಮ ನೀರಿಗಿದೆ. ಇದೆಲ್ಲ ಸ್ವಲ್ಪ ಮುಖ್ಯವಾದ ವಿಚಾರ. ಏನೇ ಇರಲಿ, ಈ ನಮ್ಮ ಸ್ವತಂತ್ರ ಭಾರತದ ಪರಿಸರ ಹೋರಾಟಗಳ ಈ ಸಂಕಥನಕ್ಕೆ 52 ವರ್ಷಗಳ ಇತಿಹಾಸ. ಒಂದು ಮೇಲ್ನೋಟಕ್ಕೆ 1973ರ ಚಿಪ್ಕೋ ಆಂದೋಲನದಿಂದ ಪ್ರಾರಂಭವಾಗಿ ಇಲ್ಲಿಯವರೆಗಿನ ಅಭಿವೃದ್ಧಿಯ ಪರಿಸರ ಸಂರಕ್ಷಣೆಯ ಸಂಘರ್ಷದ ಚಿತ್ರಣ ಮತ್ತು ಮನುಷ್ಯನ ನೈತಿಕತೆ ಮತ್ತು ಅನೈತಿಕತೆಗಳ ಸಂಘರ್ಷದ ಕಥನಕ್ಕೂ 5 ದಶಕಗಳು ಕಳೆದು ಹೋಗಿವೆ. ಒಂದು ನಿಮಿಷ. ಮನುಷ್ಯನ ಮತ್ತು ವನ್ಯಜೀವಿಗಳ ನಡುವಿನ ವರ್ತಮಾನದ ಸಂಘರ್ಷ ತಾರಕದಲ್ಲಿರುವುದನ್ನು ಕಾಣುತ್ತಿದ್ದೇವೆ. ಯಾಕೆ ಅಂತಂದರೆ ಪ್ರತಿ ದಿವಸ ಪತ್ರಿಕೆ ತೆಗೆದರೆ ಸಾಕು, ಹುಲಿ ರೈತರನ್ನು ತಿಂದು, ಮತ್ತು ಆನೆಗಳು ಊರಿಗೆ ಬಂದೋ ಸಿಟಿಗೆ ಬಂದೋ, ಇದ್ರ ಬಗ್ಗೆ ಎಲ್ಲ ನೋಡ್ತಾ ಇದ್ದೀವಿ. ಮತ್ತು ಈ ಜಮೀನಿನಲ್ಲಿ ಅಂದರೆ ಕಾಡಂಚಿನ ಗ್ರಾಮಗಳಲ್ಲಿ ಚಿರತೆ ಹಸು ತಿಂತು, ಕರು ತಿಂತು ಅಂತೆಲ್ಲ ಪ್ರತಿ ದಿವಸ ನೋಡ್ತಾ ಇದ್ದೀವಿ. ಆದರೆ ನಾವು ಇದು ಯಾವುದ್ರ ಬಗ್ಗೆನೂ ಗಮನ ಕೊಡ್ತಾ ಇಲ್ಲ. ಭಾರತದುದ್ದಕ್ಕೂ ಕಾಡಿನ ಪರಿಸರ ಬದಲಾಗಿದೆ. ಹೀಗಾಗಿ ಕಾಡಿನಲ್ಲಿ ಬದುಕಬೇಕಿದ್ದ ವನ್ಯಜೀವಿಗಳು ನಾಡಿನ ಕಡೆಗೆ ಮುಖ ಮಾಡಿವೆ. ಇಂದು ನಾಡಿನಲ್ಲಿ ಜೀವಿಸಬೇಕಿದ್ದ ಮನುಷ್ಯ ಕಾಡಿನತ್ತ ಮುಖ ಮಾಡಿದ್ದಾನೆ. ಇದೆಲ್ಲ ಏನೇ ಇರಲಿ, ಪ್ರಕೃತಿಯೊಂದಿಗೆ ಸಹಬಾಳ್ವೆ ಎಂಬ ಜ್ಞಾನ ಮತ್ತು ತತ್ವದ ಮೇಲೆ ಬದುಕಿದ್ದ ಮನುಷ್ಯನ ಅನೇಕ ತಲೆಮಾರುಗಳನ್ನು ಕಾಡು ಮತ್ತದರ ಪರಿಸರ ಪೋಷಿಸಿಕೊಂಡು ಬಂದಿತ್ತು. ಸ್ವತಂತ್ರ ಭಾರತದ ಅಭಿವೃದ್ಧಿಯ ಕೈಗಾರಿಕೀಕರಣ, ಹಸಿರು ಕ್ರಾಂತಿಯ ಅಭಿವೃದ್ಧಿಯ ಭ್ರಮೆಗಳಿಂದ ದೇಶದ ನೆಲ, ನದಿ, ಬೆಟ್ಟ, ಮೈದಾನಗಳನ್ನು ಛಿದ್ರಗೊಳಿಸಿದ ಪರಿಣಾಮ ಬೃಹತ್ ನಗರಗಳು, ರಸ್ತೆ, ಅಣೆಕಟ್ಟು, ಕಾರ್ಖಾನೆಗಳೇ ಭಾರತದ ಆಧುನಿಕ ದೇವಾಲಯಗಳು ಎಂಬಂತಾಗಿ ಪರಿಸರವೇ ನಿಸರ್ಗವೇ ದೇವರೆನಿಸಿಕೊಂಡಿದ್ದನ್ನು ಮರೆತೆವು. ಕಾಡಿನಲ್ಲಿದ್ದ ಮರಗಳು, ಹರಿಯುವ ತೊರೆ, ಬೇಲಿ ಮೇಲಿನ ಹೂವುಗಳನ್ನೆಲ್ಲ ಆರಾಧಿಸುತ್ತಿದ್ದೆವು ನಾವು ಈ ಹಿಂದೆ. ಎಲ್ಲವನ್ನೂ ಮರೆತು ದೇವನೆಂದರೆ ಅಯೋಧ್ಯೆಯ ಶ್ರೀರಾಮ ಮಾತ್ರ ಎನ್ನುವಲ್ಲಿಗೆ ಬಂದು ನಿಂತಿದ್ದೇವೆ. ಹೀಗಾಗಿ ಜಾನಪದರ ಮಲೆ ಮಾದಪ್ಪನ ಹುಲಿ ಕಂಡವರ ಮೇಲೆ ನಗರಕ್ಕೆ ಬಂದು ಮನುಷ್ಯನನ್ನು ಹಿಡಿಯುತ್ತಿದೆ. ಗ್ರಾಮೀಣ ಪ್ರದೇಶದ ಕಾಳಮ್ಮ ಚೌಡಿ ಮುನಿದಿದ್ದಾಳೆ. ಇದೆಲ್ಲ ಏನೇ ಇರಲಿ, ಸ್ವತಂತ್ರ ಭಾರತದ 25 ವರ್ಷಗಳ ಇತಿಹಾಸದ ಅಭಿವೃದ್ಧಿಯ ಕ್ರಿಯೆಯ ಫಲವಾಗಿ
ಪರಿಸರ ಹೋರಾಟಗಳು ಹುಟ್ಟಿಕೊಂಡವು. ಇಡೀ ವಿಶ್ವದಲ್ಲಿ ಭೂಮಿಯನ್ನು ಹೇಗೆ ನಾಶ ಮಾಡಿದ್ದೇವೆಂಬ ಅರಿವು ಉಂಟಾಗಿ ಮನುಷ್ಯನ ನೈತಿಕತೆ ಎಲ್ಲಿ ಹೋಗಿದೆ ಎಂಬ ಚಿಂತನೆ 1972ರಲ್ಲಿ ವಿಶ್ವಸಂಸ್ಥೆಯ ಸ್ಟಾಕ್ಹೋಮ್ನಲ್ಲಿ ಹ್ಯೂಮನ್ ಎನ್ವೈರನ್ಮೆಂಟ್ ಕುರಿತ ಶೃಂಗಸಭೆಯಲ್ಲಿ ಪರಿಸರದ ಮೇಲಾಗುತ್ತಿರುವ ಮಾರ್ಗಗಳೇನು, ಯಾವ ದೇಶಗಳು ಎಷ್ಟೆಲ್ಲ ಧ್ವಂಸ ಮಾಡುತ್ತಿದ್ದೇವೆ ಎಂದು ಚಿಂತಿಸಿದ ಫಲವಾಗಿ ಉಳಿದಿರುವುದನ್ನು ಹೇಗೆ ಸಂರಕ್ಷಿಸಿಕೊಳ್ಳಬೇಕು ಎಂದು ನೀತಿ ರೂಪಿಸಿದಾಗ ಹುಟ್ಟಿಕೊಂಡ ಪರಿಸರ ಚಳುವಳಿಗಳು ಇಲ್ಲಿಯವರೆಗೆ ಬಂದು ನಿಂತಿದೆ. ಹಿಮಾಲಯದ ತಪ್ಪಲಿನ ಮಂಡಲ್ ಎಂಬ ಹಳ್ಳಿಯಿಂದ ಭಾರತದ ಮೊದಲ ಪರಿಸರ ಚಳುವಳಿ ಚಿಪ್ಕೋ ಚಳುವಳಿಯಾಗಿ ಪ್ರಾರಂಭವಾಗಿ ವಿಶ್ವಮಾನ್ಯತೆ ಪಡೆಯಿತು. ಇದಕ್ಕೆ ಕಾರಣ ಸುಂದರಲಾಲ್ ಬಹುಗುಣ, ಬಾಬಾ ಆಮ್ಟೆ, ಚಂಡೀ ಪ್ರಸಾದ್ ಭಟ್ ಚಳುವಳಿ ರೂಪಿಸಿದ್ದರೆ ಮಾಧವ ಗಾಡ್ಗಿಳರಂತರು, ಕನ್ನಡದ ಶಿವರಾಮ ಕಾರಂತರಂತವರ ಭೌತಿಕ ಆಯಾಮ ನೀಡಿದರು. ಭಾರತದ ಪರಿಸರ ಹೋರಾಟ ನಡೆಯಲು ಪ್ರಮುಖವಾಗಿ 5 ಕಾರಣಗಳನ್ನು ಗುರುತಿಸಿಕೊಳ್ಳಬಹುದಾಗಿದೆ. ನೈಸರ್ಗಿಕ ಸಂಪತ್ತಿನ ಲೂಟಿ, ಸರ್ಕಾರದ ಅವೈಜ್ಞಾನಿಕ ಅಭಿವೃದ್ಧಿ, ಸಾಮಾಜಿಕ ಆರ್ಥಿಕ ಅಸಮಾನತೆ, ಪರಿಸರ ನಾಶ ಮತ್ತು ಅವನತಿ. ಈ ಮೂಡಿದ ಪರಿಸರ ನಾಶ ಮತ್ತು ನಮ್ಮ ಮಾಧ್ಯಮಗಳು, ಹೀಗೆ ನಮ್ಮ ಪರಿಸರ ನಾಶಕ್ಕೆ, ನಮ್ಮ ಭೂಮಿಯ ನಾಶಕ್ಕೆ ನಾವು ಈ ಸಾಮಾನ್ಯವಾಗಿ 5 ಥರದಲ್ಲಿ ವಿಂಗಡಿಸ್ಕೋಬಹುದಾಗಿದೆ. ಆದರೆ ನರ್ಮದಾ ಬಚಾವೋ ಮೇಧಾ ಪಾಟ್ಕರ್ ನಿರಾಶ್ರಿತರ ಪರವಾಗಿ ಹೋರಾಟ ಶುರು ಮಾಡಿದ್ದರು. ಸುಂದರಲಾಲ್ ಬಹುಗುಣ, ವಂದನಾ ಶಿವ, ಬಾಬಾ ಆಮ್ಟೆ ಪ್ರತಿಭಟನೆಗೆ ಸಾಥ್ ನೀಡಿದ್ದರು. 1973ರಲ್ಲಿ ಸೈಲೆಂಟ್ ವ್ಯಾಲಿ, ಕೇರಳದ ಪಾಲಕ್ಕಾಡ್ ಸಮೀಪ 1973ರಲ್ಲಿ ಜಲವಿದ್ಯುತ್ ಯೋಜನೆ ಪ್ರತಿಭಟನೆ, ಕರ್ನಾಟಕದಲ್ಲಿ ಬೇಡ್ತಿ ನದಿಗೆ ಮಾಗೂಡಿನಲ್ಲಿ ಅಣೆಕಟ್ಟು ನಿರ್ಮಿಸುವ ಯೋಜನೆ, ಪಶ್ಚಿಮ ಘಟ್ಟ ಉಳಿಸಿ ಅಭಿಯಾನ, ಕೈಗಾರಿಕಾ ಅಣುಸ್ಥಾವರ ವಿರೋಧಿ ಚಳುವಳಿ, ಕುದುರೆಮುಖ ಉಳಿಸಿ ಹೋರಾಟ, ಎತ್ತಿನಹೊಳೆ ಕಪ್ಪತ್ತಗುಡ್ಡ ಬಳ್ಳಾರಿನಲ್ಲಿ ಹೋರಾಟ. ಇವು ಕನ್ನಡ ನಾಡಿನಲ್ಲಿ ಪ್ರಮುಖವಾಗಿ ಈ 5 ರೀತಿಯ ಈ ರೈತ ಅಂದರೆ ಪರಿಸರ ಚಳುವಳಿಗಳನ್ನ ಗುರುತಿಸ್ಬೋದು. ನಾವು BA ಓದಬೇಕಾದ್ರೆ ಪಶ್ಚಿಮ ಘಟ್ಟದ ಉಳಿಸಿ ಅಭಿಯಾನ ಮತ್ತು ಕೈಗಾರಿಕಾ ಅಣುಸ್ಥಾವರ ವಿರೋಧಿ ಚಳುವಳಿಗಳಿಗೆ ನಾವು ಮೈಸೂರಿಂದಲೂ ಕೂಡ ಹೋಗಿದ್ದು. ಇಲ್ಲೆಲ್ಲ ಈಶ್ವರ್ ಪ್ರಸಾದ್ ಇರಬೇಕು. ಈಶ್ವರ್ ಪ್ರಸಾದ್ ಇಂಜಿನಿಯರಿಂಗ್ ಓದ್ತಾಯಿದ್ರು. ಅವರ ವಿದ್ಯಾರ್ಥಿ ದೇಶದಲ್ಲಿ ಅವರು ಬಂದಿದ್ದರು. ಆನಂತರ ನಮ್ಮದೆಲ್ಲ ಮುಗಿದ ಮೇಲೆ ನಾವು ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ಲಕ್ಕೇರಿ ಪತ್ರಿಕೆಯಲ್ಲಿ ಆಗ ನಮ್ಮ ಯಾರು ಕೇಸರಿ ಯಾರು ನಮ್ಮ ಸಕಲೇಶ್ಪುರದಲ್ಲಿ ಪ್ರಸಾದ್ ರಕ್ಷಿತಿ ಇವರೆಲ್ಲ ಹೋರಾಟ ಮಾಡ್ತಾಯಿದ್ರು. ಹೀಗೆ ನಮ್ಮ ಒಟ್ಟು ದೇಶದ ಒಂದು ಪರಿಸರ ಹೋರಾಟ ಹುಟ್ಟಿ ಕರ್ನಾಟಕದವರೆಗೂ ಬಂದು ಮತ್ತು ಇವತ್ತಿಗೂ ಕೂಡ ಇಂಥ ಹೋರಾಟಗಳು ಸಣ್ಣದಾಗಿ ಅಲ್ಲಲ್ಲಿ ಕಪ್ಪತ್ತಗುಡ್ಡದಲ್ಲಿರ್ಬೋದು ಅಥವಾ ಮೈದನಹಳ್ಳಿನಲ್ಲಿರ್ಬೋದು ಅಥವಾ ಕೊಪ್ಪಳದಲ್ಲಿರ್ಬೋದು, ಇದಕ್ಕೆಲ್ಲ ಸಾಕ್ಷಿಯಾಗಿ ನಾವಿದ್ದೀವಿ. ನಾವು ಇಷ್ಟು ಜನ ಇದ್ದೀವಿ. ಇಲ್ಲಿ ನಮ್ಮ ಮೈಸೂರಿನ ಮನು ಅಂತ ಮನು ಇಂಜಿನಿಯರಿಂಗ್ ಓದ್ತಾಯಿದ್ರು JCEನಲ್ಲಿ. ನಾವೆಲ್ಲ ಮಾರಸ್ ಕಾಲೇಜ್ನಲ್ಲಿ ಓದ್ತಾಯಿದ್ದು. ಅವ್ರ ಬಗ್ಗೆ ಆಗಲೇ ಪರಿಸರ ಹೋರಾಟದ ರೂಪಿಸಿದ್ದಕ್ಕೆ ಮತ್ತು ಅವರು ಕೊಕ್ರೆಬೆಳ್ಳೂರಿನಲ್ಲಿ ಮಾಡ್ತಿದ್ದಂಥ ಕೆಲಸಗಳ ಬಗ್ಗೆ ಮೊದಲನೇ ಲೇಖನ ಸಂಯುಕ್ತ ಕರ್ನಾಟಕದಲ್ಲಿ ಬಂದಿರಬೇಕು. ನಾನು ಮೊದಲು ಅದೇ ಓದಿದ್ದು, ಅದೇ ಲೇಖನ ಇರಬೇಕು ಮನೋದು. ಹೀಗೆ ಇಂಜಿನಿಯರಿಂಗ್ ಓದಿ ಅಲ್ಲಿಯ ಕೊಕ್ರೆಬೆಳ್ಳೂರಿನಲ್ಲಿ ಮರದ ಮೇಲೆ ಅಂದರೆ ಮನುಷ್ಯ ಮತ್ತು ಪಕ್ಷಿಗಳ ಸಹಬಾಳ್ವೆ ತಲೆಮಾರುಗಳಿಂದ ನಡೀತಾ ಇತ್ತು. ಆದರೆ ಆನಂತರದ ಅದರದ್ದು ನಷ್ಟ ಇತ್ತಲ್ಲ, ಆ ಕೊಕ್ರೆಬೆಳ್ಳೂರು ಬದಲಾಗ್ತಿತ್ತಲ್ಲ ನಗರೀಕರಣದಿಂದ, ಅಲ್ಲಿ ಏನಾದರೂ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಕಾಲೇಜಿನಿಂದ ಸೀದಾ ಹೋಗಿದ್ದು ಕೊಕ್ರೆಬೆಳ್ಳೂರಿಗೆ ಮನು. ಅಂಥ ಮನು ಇವತ್ತು ನಮ್ಮ ಜೊತೆ ಇದ್ದಾರೆ. ಮತ್ತು ಇವತ್ತಿಗೂ ಪರಿಸರದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ಶಾಲೆಗಳಿಗೆ ಹೋಗಿ ಪರಿಸರದ ಪಾಠ ಮಾಡ್ತಾರೆ ಮತ್ತು ಅವೇರ್ನೆಸ್ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕದ ಉದ್ದಕ್ಕೂ ಸಂಚರಿಸ್ತಾ ಇದ್ದಾರೆ. ಮತ್ತು ನಮ್ಮ ಇದಕ್ಕೆ ಡೇಟಾಗಳು ಕೊಡ್ತಾರೆ. ಇದಕ್ಕೆ ಯಾವುದು ಹಿಸ್ಟ್ರಿ ಮ್ಯೂಸಿಯಮ್ಗೆ, ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಮ್ಗೆ ಡೇಟಾ ಕೊಡ್ತಾ ಇದ್ದಾರೆ. ಅಂಥ ಮನು ಇವತ್ತು ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ನನ್ನ ಜೊತೆನೇ ಓದಿದಂಥ ಅಥವಾ ನನ್ನ ಜೂನಿಯರ್ ವಿನೋದ್ ನಾಯಕ್, ಇವರು ಮೂಲತಃ ಚಿಕ್ಕಮಗಳೂರಿನವರು. ಓದಿದ್ದು ಧಾರವಾಡ, ಮೈಸೂರು. ವಾರ್ತಾ ಇಲಾಖೆ ಮಾಧ್ಯಮ ಮಾನ್ಯತಾ ಸಮಿತಿಗೆ ಸದಸ್ಯರಾಗಿದ್ದರು. ಜಂಗಲ್ ಡೈಲಿ ಇವ್ರದ್ದು ಪುಸ್ತಕ ಬಂದಿದೆ.
ಹಾಗೆಯೇ ಆಂದೋಲನ ದಿನಪತ್ರಿಕೆ, ವಿಜಯ ಕರ್ನಾಟಕ, TV9, ಸುವರ್ಣ ನ್ಯೂಸ್, ಆಮೇಲೆ ಸಮಯ ನ್ಯೂಸ್, ಕನ್ನಡಪ್ರಭ, ಹೀಗೆ ಫುಲ್ ಟೈಮ್ ವೈಲ್ಡ್ ಲೈಫ್ ರಿಪೋರ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಪರಿಸರ ಚಳವಳಿ, ಪರಿಸರ ಶಿಕ್ಷಣ, ವರದಿಗಾರಿಕೆ, ಪರಿಸರದ ತರಬೇತಿ, ಅರಣ್ಯ ಇಲಾಖೆಗೆ ಹಲವು ರೀತಿಯ ಮಾರ್ಗದರ್ಶನ, ಗ್ರಾಮೀಣ ಮಕ್ಕಳಿಗೆ ಪರಿಸರ ಪಾಠ, ಹೀಗೆ ಕೆಲಸ ಮಾಡ್ತಾ 2019 ಸಾಲಿನ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಗೆ ಭಾಜನರಾಗಿ ಮೊನ್ನೆ ಸಿದ್ದರಾಮಯ್ಯನವರಿಂದ ಪಡೆದಿದ್ದಾರೆ. ಹಾಗೆಯೇ ಮನು ಬಗ್ಗೆ ಇನ್ನೊಂದು ಮಾತು ಹೇಳಬೇಕಾಗಿತ್ತು. ಮನು ಅಂದರೆ ಈ ದೇಶದಲ್ಲಿ ಕೊಡಮಾಡುವ ಅತಿ ಉನ್ನತವಾದ ಏಷಿಯನ್ ಏನು ಅನ್ನೋದು ಹೀರೋಸ್ ಆನ್ ಅರ್ತ್ ಅಂತ ಅವರಿಗೆ ಒಂದು ಪ್ರಶಸ್ತಿ ಕೊಟ್ಟಿದ್ದರು. ಅದನ್ನು ಮತ್ತೊಂದು ಹಾಗೆಯೇ ನಮ್ಮ ರಶ್ಮಿ ಅವರು ಹುಟ್ಟಿ ಬೆಳೆದಿದ್ದೆಲ್ಲ ಬೀದರ್ನಲ್ಲಿ, ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪತ್ರಿಕೋದ್ಯಮ ಪದವಿ ಪಡ್ಕೊಂಡಿದ್ದಾರೆ. ಪ್ರಜಾವಾಣಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ ಬ್ಯೂರೋಗಳಲ್ಲಿ ಕೆಲಸ ಮಾಡಿದ್ದಾರೆ. ಅಂಕುರ ಅವರದ್ದು ಅನುವಾದಿತ ಕೃತಿ ಮಾತು ಕಥೆಯಾದಾಗ, ಮಿಸಾಳ ಹಬ್ಬ ಎಂಬ 100ಕ್ಕೂ ಹೆಚ್ಚು ವಿಡಿಯೋ ಅಂಕಣ ಮಾಡಿದ್ದಾರೆ. ಕಾರ್ಯನಿರತ ಪತ್ರಕರ್ತರ ಸಂಘದ ಜೀವಮಾನ ಸಾಧನೆಗೆ ಪ್ರಶಸ್ತಿ ನೀಡಿದ್ದಾರೆ. ಈ ಕ್ಲಿಕ್ ಯಾರ ಕ್ಲಿಕ್ ಪುಸ್ತಕಕ್ಕೆ ಪ್ರಶಸ್ತಿ ಬಂದಿದೆ. ಅದೆಷ್ಟೋ ಬಿಸಿಲಿನ ತುಣುಕುಗಳು, ಅಮೃತಾ ಪ್ರೀತಮ್ ಅವರದ್ದು ಅನುವಾದಿತ ಕವಿತೆಗಳು. ಆ ಅಮೃತಾ ಪ್ರೀತಮ್ ಅನುವಾದಿತ ಕಥೆಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ರಶ್ಮಿ ಆ ಬೀದರ್ ಭಾಷೆಯ ಉತ್ತರ ಭಾರತದ ಭಾಷೆಯಲ್ಲಿ ಒಂದು ಕಾವ್ಯನ ಅನುವಾದ ಮಾಡಿದ್ರು. ನಂದಂತೂ ಅದನ್ನು ಓದಿ ರಶ್ಮಿ ಅವರಿಗೆ ಫೋನ್ ಮಾಡಿ ಹೇಳಿದ್ದೆ, ಅಷ್ಟು ಚೆನ್ನಾಗಿ ಮಾಡಿದರೆ ನೀವೆಲ್ಲ ಓದಲೇಬೇಕಾಗಿದ್ದಂಥ ಪುಸ್ತಕ. ಆದರೆ ಅಂಥ ರಶ್ಮಿ ಅವರು ಇವತ್ತು ಸುಧಾದಲ್ಲಿ ಸುಧಾ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ನಮ್ಮ ರಶ್ಮಿಯವರು. ಆದರೆ ಮನು ಅವರಿಗೆ ಇಂದ ಪ್ರಶ್ನೆ ಸ್ಟಾರ್ಟ್ ಮಾಡೋಣ. ಇವತ್ತು ಮನು ಕರ್ನಾಟಕ ಕಂಡ ವನ್ಯಜೀವಿ ವನ್ಯಜೀವಿ ಮತ್ತು ಪರಿಸರ ಕಾಳಜಿಯ ವ್ಯಕ್ತಿ. ಆದರೆ ಮನು ಇವತ್ತು ನೀವು ಪ್ರತಿ ದಿವಸ ಪೇಪರ್ ಓದ್ತಾ ಇರ್ತೀರ. ಆದರೆ ಅಲ್ಲಿ ಇವಾಗ ಹುಲಿ ಮನುಷ್ಯನ ತಿಂದಿದ್ದು ಅಥವಾ ಮೇಕೆ ತಿಂದಿದ್ದು, ಮತ್ತು ಈ ಅರಣ್ಯ ಅಧಿಕಾರಿಗಳ ಕೆಲಸ ಬದಲಾಗಿದೆ ಅಂತ ಅನ್ನಿಸ್ತಾ ಇಲ್ವಾ? ಅಥವಾ ಯಾಕೆ ಅರಣ್ಯಕ್ಕೂ ಅಧಿಕಾರಿಗಳಿಗೂ, ಅರಣ್ಯಕ್ಕೂ ವನ್ಯಜೀವಿಗಳಿಗೂ, ಅರಣ್ಯಕ್ಕೂ ನಮಗೂ ಯಾವ ರೀತಿಯ ಸಂಬಂಧನ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಯಾಕೆಂತಂದರೆ ನೀವು ಯಾವುದೋ ಕನಸಿಟ್ಕೊಂಡು ಕಾಲೇಜಿಂದ ಸೀದಾ ಕೊಕ್ರೆಬೆಳ್ಳೂರಿಗೆ ಹೋದವರು ನೀವು. ಪಾಪ ಮನೆಗೂ ಹೋಗಿರಲಿಲ್ಲ, ಯಾವ ಹಬ್ಬಕ್ಕೂ ಸೇರಿರಲಿಲ್ಲ. ಆ ಕೊಕ್ರೆಬೆಳ್ಳೂರಿನ ಒಬ್ಬ ಜನನಾಗಿ ಬದುಕಿದವರು. ಆದರೆ ಇವತ್ತು ಏನು ಅನ್ನಿಸ್ತಾ ಇದೆ? ಇದಕ್ಕೆಲ್ಲ ಕಾರಣ ಏನಿರ್ಬೋದು? ಕಾರಣ ಪರಿಸರದ ವಿಚಾರ ತಗೊಂಡಾಗ ಮೂಲ ಕಾರಣ ಯಾವುದು ಹುಡುಕಕ್ಕಾಗಲ್ಲ. ನದಿ ಮೂಲ ಹುಡುಕೋದು ಒಂದು ಇಶ್ಯೂ ಇನ್ನೊಂದು ಇಶ್ಯೂ ಕನೆಕ್ಟ್ ಆಗುತ್ತಲ್ಲ. ಅಂದರೆ ಇವತ್ತು ಲೋಕೇಶ್ ಪ್ರಸ್ತಾಪ ಮಾಡಿರೋದು ಈ ಥರ ಶೂಟಿಂಗ್ ರೇಂಜಲ್ಲಿ ಗುಲ್ಸೆ ಇರ್ತಾರಲ್ಲ, ಆ ಥರದ ಇಟ್ಬಿಟ್ಟು ಹೊಡೆಯಪ್ಪ ಅಂತ ಹೇಳ್ತಾರೆ. ಮಧ್ಯಾಹ್ನ ಹೊಡಿಬೇಕು ಇನ್ನೇನು ಸದ್ಯ ಇಲ್ಲ. ಸೊ ಹಂಗಾಗಿ ಅರಣ್ಯ ಇಲಾಖೆ ವಿಚಾರ ಇಲ್ಲಿ ಪ್ರಸ್ತಾಪ ಆದ ತಕ್ಷಣ ಆಗಿರೋದು ಅಬ್ಸಲ್ಯೂಟ್ ಕರಪ್ಷನ್ ಹೇಗೆ ಅಂತಂದರೆ ಹಣಕಾಸಿನ ಕರಪ್ಷನ್ ಅಲ್ಲ, ಆಗಬೇಕಾಗಿರೋ ಕೆಲಸ ಹೇಗಾಗಬೇಕು ಅದು ಕರಪ್ಷನ್ ಇದೆ. ಸೊ ಇದರ ಅರಣ್ಯ ಇಲಾಖೆ ಹುಟ್ಟು ನೋಡಿದ್ರೆ ಅದು ಬ್ರಿಟಿಷರು ನಮ್ಮ ಸಂಪನ್ಮೂಲನ ಹೇಗೆ ಮ್ಯಾನೇಜ್ ಮಾಡಬೇಕು, ನಮ್ಮ ಸಾಂಪ್ರದಾಯಿಕವಾಗಿ ಹೇಗೆ ಬಳಕೆ ಆಗಿತ್ತು ಅದು ಕಿತ್ತು ಅವ್ರು ಹೇಳಿದ್ನ ನಾವು ಬಳಸ್ಕೊಂಡು ತಮಗೇನು ಬೇಕಾಗಿತ್ತೋ ಅದನ್ನು ಸಂರಕ್ಷಿಸ್ತಾ ಅದನ್ನು ಲೂಟಿ ಹೊಡ್ಕೊಂಡು ಹೋಗೋಕ್ಕೆ ರೂಪಿಸಿದಂಥ ಒಂದು ವ್ಯವಸ್ಥೆ. ಸೊ ಅದೇ ಜಮೀನ್ದಾರಿಕೆ ವ್ಯವಸ್ಥೆ ಇವತ್ತು ಎಕ್ಸ್ಟೆಂಡ್ ಆಗಿದೆ. ಅನ್ಫಾರ್ಚುನೇಟ್ಲಿ ಇವತ್ತು ಯಾರು ಅಲ್ಲಾಗಲಿ ಇಲ್ಲಾಗಲಿ ಅರಣ್ಯ ಅಧಿಕಾರಿಗಳಿಲ್ಲ. ಸೊ ಹಾಗಾಗಿ ಸುಮ್ಮನೆ ಮಾತಾಡೋದು ನಮಗೆ ಒಂಥರ ಇಟ್ಸ್ ನಾವು ಗೋಡೆಗೆ ತಲೆ ಹೊಡ್ಕೊಂಡಂಗೆ ಇರಲಿ. ಇದು ಹೇಗೆ ಅಂತಂದರೆ ಸಿಸ್ಟಮ್ ಸೇರೋದ್ರಿಂದನೂ ಕರಪ್ಷನ್ ಇದೆ. ಸೊ ಅದು ಬರೀ ಅಲ್ಲೇ ಅಲ್ಲ, ಎಲ್ಲ ಕಡೆನೂ ಇದೆ. ಆದರೆ ಒಟ್ಟು ಇದು ಏನಾಗುತ್ತೆ ಅಂತಂದರೆ ಓನರ್ಶಿಪ್ಗೆ ಸಮಸ್ಯೆ. ಸೊ ಈಗ ಮರ ನಿಮ್ಮ ಓನರ್ಶಿಪ್ ಇದೆ ಅಂದರೆ ನಾನು ಕಾವು ಕಾಯ್ತೀನಿ. ಆದರೆ ಅದು ನಾನೆಲ್ಲ ಸರ್ಕಾರ ಅದು ಹೊಡಿ ಅಂತ ಹೇಳಿದ್ರೆ ಅದು ನಾನೇ ಕತ್ ಮಾಡ್ತೀನಿ. ಸೊ ಹೀಗೆ ಈ ಹಂತವಾಗಿ ನಾವು ಪಾಲಿಸೀಸ್ನ ಬಿಡಿಸ್ಕೊಂಡು ಬಂದಿದ್ವಿ. ಮತ್ತು ಇಲ್ಲಿ ಎಷ್ಟೊಂದು ಪಟ್ಟಿ ಎಲ್ಲ ಕೊಟ್ಟರು.
ಅಂದರೆ ಇವತ್ತು ನಮ್ಮ ದೇಶಕ್ಕೊಂದು ಪರಿಸರ ಇದೆ, ಅದನ್ನು ನೋಡ್ಕೊಳ್ಳೋಕ್ಕೊಂದು ಪರಿಸರ ಮಂತ್ರಣಾಲಯ ಇದೆ. ಆ ಮಂತ್ರಣಾಲಯಕ್ಕೆ ಎಷ್ಟು ದುಡ್ಡು ಕೊಡ್ತೀವಿ ನಾವು? ಇಡೀ ದೇಶದ ವಹಿವಾಟಿನ ಎಷ್ಟು ದುಡ್ಡು ಪರಿಸರಕ್ಕೆ ತೆಗೆದಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ನಾವು ಯಾರು ಅದು ಉತ್ತರ ಬೇಕು ಅಂತ ಅನ್ಸೋದು. ಇಟ್ಸ್ ಜಸ್ಟ್ ಅಬೌಟ್ 1%. 1%ಅಲ್ಲಿ 22 ರಾಜ್ಯಗಳ ಸಂಬಳ ಕೊಟ್ಟೋಗ್ಬಿಡುತ್ತೆ. ಸೊ ಏನು ಡೆವಲಪ್ಮೆಂಟ್ ಕಾಸ್ಟ್ ಕೊಡಬೇಕು ಅಂದ್ರೆ ಆಚೆಯಿಂದ ಬರಬೇಕು. ಸೊ ಈ ಥರದ್ದೊಂದು ವ್ಯವಸ್ಥೆ ಇರುವಾಗ ಲೈಕ್ ಎ ಮೆಡಿಕಲ್ ಪರ್ಸನಲ್, ಲೈಕ್ ಎಲ್ ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ ಅವ್ನು ಎಷ್ಟು ಇನ್ವೆಸ್ಟ್ ಮಾಡಿರ್ತಾರೋ, ಎಲ್ಲೆಲ್ಲಿ ಓದಿರ್ತಾರೋ ಅದೆಲ್ಲ ಒಂದು ಸಂಪಾದನೆ ಮೂಲಕ ತೆಗಿಬೇಕು ಕೆಲಸ. ಸೊ ಆ ಥರದ್ದು ಒಂದು ಕಂಪಲ್ಷನ್ ಇರ್ತಾರೆ ಸೇರ್ತಾರೆ. ಮತ್ತು ಇನ್ನೊಂದು ಭಾಳ ಕೆಟ್ಟದ್ದು ಅಂತ ಹೇಳಿದ್ರೆ ಈ ಪಾಲಿಸೀಸ್ ಹೆಂಗೆ ಬದಲಾಕೊಂಡು ಬಂತು ಅಂತ. ಸೊ ನನಗೆ ವೇದಿಕೆ ಮೇಲೆ ಬೇರೆಯವರು ಇರೋದ್ರಿಂದ ಲೋಕೇಶ್ ಗಿರೀಶ್ ಟೈಮ್ ಇದೆ ಅಂದ್ಕೊಳ್ಳೋದು ನಾನು. ವ್ಯವಸ್ಥಿತವಾಗಿ ನಾವು ನೆಹರು ಕಾಲದಿಂದನೂ ಅರಣ್ಯನ ಜಾಸ್ತಿ ಮಾಡಬೇಕು ಅಂತ ಹೇಳಿ ದೊಡ್ಡ ಟಾರ್ಗೆಟ್ ಇಟ್ಕೊಂಡು 33% ಅರಣ್ಯ ಅಂತ ಹೇಳ್ಕೊಂಡು ಅದೇ ಸುಳ್ಳುಗಳು ಇವತ್ತು ಹೇಳ್ಕೊಂಡು ಬರ್ತಾ ಇದ್ದೀವಿ. ಕಾಡು ಎಷ್ಟಿದೆ ಅಂತಂದ್ರೆ ಯಾರೂ ಸ್ಪಷ್ಟವಾಗಿ ಹೇಳಲ್ಲ. ಸಮ್ ಕಾಲ್ ಇಟ್ ಆಸ್ ಗ್ರೀನ್ ಕವರ್, ಸಮ್ ಕಾಲ್ ಇಟ್ ಆಸ್ ಪ್ರೊಟೆಕ್ಟೆಡ್ ಏರಿಯಾಸ್. ಸೊ ಇದಕ್ಕೆಲ್ಲ ಒಂದು ಸರಳವಾಗಿ ಚರ್ಚೆಗೆ ಬರೋಕ್ಕೆ ಬೇಕಾಗಿರೋ ಮೆಟೀರಿಯಲ್ ಇದೆ ಅಲ್ವಾ. ಇದು ಕಮ್ಮಿ ಕೋಟ್ ಮಾಡಿದ್ರೆ ನಮ್ಮ ಸರ್ಕಾರಕ್ಕೆ ಅವಮಾನ ಆಗಿದೆ. ಸೊ ಹಾಗಾಗಿ ನೀವು ಪರಿಸರ ಉಳಿಸ್ಕೊಳ್ಳೋ ಹೋರಾಟದಲ್ಲಿ ಶುರು ಮಾಡ್ತಾ ಇರೋದೇ ರಾಂಗ್ ಡೇಟಾಗಿ. 28% ಕಾಡಿದೆ ಅಂತ ಹೇಳ್ಕೊಟ್ಟು ಮಗುಗೆ ಇರುವಂಥ ಒಂದು ರೊಚ್ಚು ಬರೀ 5% ಇದೆಯಪ್ಪ 10% ಇದೆ ಅಂತಂದ್ರೆ ಬರುತ್ತಾ? ಹೌದಲ್ವಾ? ಸೊ ನ್ಯಾಯಯುತವಾಗಿ ನೀವು ಹೇಳ್ತಕ್ಕಂಥ ಕಾನ್ಫ್ಲಿಕ್ಟ್ ಆಗ್ತಾರೆ ಎಲ್ಲ ಪ್ರಾಣಿಗಳಿಗೂ ನಾವು ಸ್ಯಾಂಚುರಿ ನ್ಯಾಷನಲ್ ಪಾರ್ಕ್ ಅಂತ ತೆಗೆದಿಟ್ಟಿರುವಂಥ ಜಾಗ ದೇಶದ 3.5% ಮಾತ್ರ. ಸೊ ಈ ಪೇಪರ್ನ ನೀವು ತೊಗೊಂಡು 12 ಸಲ ಮಡಿಕೆ ಹಾಕಿ 3.5% ಇಷ್ಟು ಬೆರಳಷ್ಟೇ ಜಾಗ ಬರುತ್ತೆ. ಅದನ್ನು 900 ಬಿಟ್ಸ್ ಮಾಡಿಬಿಟ್ಟು ಇದೇ ಇಡೀ ಭಾರತದ ಜಾಗದ ಮೇಲೆ ಹರಡ್ಬಿಟ್ಟು ಮಾಡಿ ನಿಮ್ಮ ನಾಗರಹೊಳೆ, ಬಂಡೀಪುರ, ದುಧ್ವಾ, ಕನ್ನ ಎಲ್ಲನೂ ಕಾಣಿಸುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಈ ಸಮಸ್ಯೆ ಹೀಗೆ ಅರ್ಥ ಮಾಡ್ಕೊಂಡ್ಬಂಗೆ ನಮಗೆ ಸಂಪನ್ಮೂಲ ಎಷ್ಟಿದೆ ಅದಿಷ್ಟೇ ಹುಲಿ ಸ್ಟ್ಯಾಟಿಸ್ಟಿಕ್ಸ್ ತೆಗೆದ್ರೆ ಅರಣ್ಯ ಇಲಾಖೆ ತನ್ನ ಹತ್ರನೇ ಇದಿಲ್ಲ, ಮೆಕ್ಯಾನಿಸಮ್ ಇಲ್ಲ. ವಾಲಂಟಿಯರ್ಸ್ ಕಳಿಸ್ಕೊತಾರೆ, ಎಣಿಸ್ತಾರೆ. ಎಣಿಸಿ ಅವ್ರು ನಾಚೆ ಕಳಿಸಿದಾದ್ಮೇಲೆ ಫೈನಲ್ ನಂಬರ್ ಅವ್ರು ಕೊಡ್ತಾರೆ. ಆ್ಯಸ್ ದೋ ಎವ್ರಿಬಡಿ ಈಸ್ ಅ ಡಮ್ ಹೆಡ್. ಅದು ಟಾಪ್ ಸೀಕ್ರೆಟ್. ಹೆಂಗಪ್ಪ 3,000 ಹೆಂಗೆ ಹೇಳ್ತಿದ್ದೆ ಅಂತ. ಆದರೂ ನ್ಯಾಚುರಲಿಸ್ಟ್ರಿನ ಕೆಲವು ಹಾರ್ಡ್ ಕೋರ್ ದೇಸಿ ಸತ್ಯಗಳಿರ್ತವೆ. ಈ ಮನೇನ ನಾವೆಲ್ಲ ಖಾಲಿ ಮಾಡಿಬಿಟ್ಟು 2 ತಿಂಗಳು ಬರೋದು ಬೇಡ, ಇಲ್ಲಿ ಬಂದೇ ಬರುತ್ತೆ. ಸೊ ಕಾಡನ್ನು ನೀವು ಖಾಲಿ ಮಾಡಿದ್ರೆ ಹುಲಿ ಬಂದೇ ಬರುತ್ತೆ. ಸೊ ಆ ಕಾಡನ್ನು ಹುಲಿಗೆ ಖಾಲಿ ಮಾಡಿಕೊಟ್ಟವ್ರು ಯಾರು? ಥ್ರೋಟ್ ತಗೊಳ್ಳಿ. ಇಟ್ ಇಸ್ ದ ಡೌನ್ ಮೋಸ್ಟ್ ಟ್ರಾಡನ್ ಪೀಪಲ್. ಏನು 1.5 ಕೋಟಿ ಟ್ರೈಬಲ್ಸ್ ಇದ್ದಾರೋ ಅವ್ರು ಬಿಟ್ಕೊಟ್ಟಿರೋದಕ್ಕೆ ಹುಲಿ ಆನೆ ಉಳ್ಕೊಂಡಿದೆ. ಇವತ್ತು ನಾವು ಎಂಜಾಯ್ ಮಾಡ್ತಿರೋ ಡೆಮಾಕ್ರಸಿ ಸ್ವತಂತ್ರ ದಿನ ಬಂದಾಗ ಅವ್ರಿಗೂ ಸಿಕ್ಕಿದ್ದಿದ್ರೆ ಮೇ ಬಿ ಉಂಟಾಗಿ ಮಾಡಿ ಇರಲಿ. ಅದು ಬದಿಗಳು ಒಂದು. ಎರಡನೇದು, ಹಂತವಾಗಿ ನಾವು ನೆಹರುವಿಯನ್ ಮಾಡೆಲ್ಗೆ ನಾವು ಕಾಡನ್ನು ಅಪ್ರೈಸ್ ಮಾಡೋಕ್ಕೆ ಹೋದಾಗ ಮರ ನೆಟ್ಟು ಜಾಸ್ತಿ ಮಾಡೋದು. ವಿ ಹ್ಯಾವ್ ಮಿಸರಬಲಿ ಫೇಲ್. ಓವರ್ಸೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಅಂದ್ಬಿಟ್ಟು ಬ್ರಿಟಿಷ್ ಬ್ಯಾಂಕಿಂದ ತಂದು 10 ವರ್ಷ 20 ವರ್ಷ ದುಡ್ಡು ಕೊಟ್ಟು ಆಮೇಲೆ ಅದನ್ನ ಎವ್ಯಾಲ್ಯೂಯೇಟ್ ಮಾಡಿದಾಗ ನಾಟ್ ಸ್ಯಾಟಿಸ್ಫೈಡ್. ಅವ್ರು ದುಡ್ಡು ಕೊಡೋಲ್ಲ. ಬಟ್ ವಿ ಹ್ಯಾವ್ ವಂಡರ್ಫುಲಿ ಬ್ರಿಲಿಯಂಟ್ ಮೈಂಡ್ಸ್ ಇನ್ ದ ಏಜ್ ಗೇಡರ್ಸ್. ಇವ್ರು ಬಿಟ್ಬಿಟ್ಟು ಇನ್ನೊಂದು ಬ್ಯಾಂಕ್ ಹಿಡಿತಾರೆ. ಕಡೆಗೆ ಈಗ ಜಪಾನಿನ, ಕೊರಿಯಾದ ಪ್ರೈವೇಟ್ ಬ್ಯಾಂಕ್ಸಿಂದ ದುಡ್ಡು ತರ್ತಾರೆ. ADB ಇವೆಲ್ಲ. ಸೊ ಮತ್ತೆ ಅದು ಇನ್ವೆಸ್ಟ್ ಮಾಡೋದು ರೆಗ್ಯುಲೇಷನ್ ಟೈಮಲ್ಲಿ. ಯಾಕಂದರೆ ಅವ್ರಿಗೆ ಲೆಂಡಿಂಗ್ ಎಂಡಲ್ಲಿ ಅವ್ರ ಹತ್ರನೇ ಉಳ್ಕೊಂಡ್ಬಿಡುತ್ತೆ, ಟ್ರೇಡ್ ಆಗಲ್ಲ. ಸೊ ಯು ಹ್ಯಾವ್ ಟು ಗಿವ್ ಇಟ್ ಟು ದ ಥರ್ಡ್ ವರ್ಲ್ಡ್. ಹಿಂಗಾದ್ರೆ ಸೊ ಅದು ಥರ್ಡ್ ವರ್ಲ್ಡ್ ಹೋಗಿದ್ದ ದುಡ್ಡು ಯಾರ ಪಾಕೆಟ್ಸ್ಗೆ ಹೋಗುತ್ತೆ, ಎಲ್ಲಿ ಹೋಗುತ್ತೆ ಅಂತ ಅನ್ನೋದು ಇವತ್ತಿನ ಸಮಸ್ಯೆ. ಸೊ ಹಾಗೆ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್, ಯಾಕಂದರೆ ಅವರು ಲಾಸ್ ಆಗಿದ್ದು ಫೇಲ್ಯೂರ್ಸ್ನ ಎವ್ಯಾಲ್ಯೂಯೇಟ್ ಮಾಡಿದಾಗ ಜನರ ಸಹಭಾಗಿತ್ವ ಇಲ್ಲದ್ದು ನೀವು ನೆಟ್ ಅಂತ ಸಸಿಗಳು ಬೆಳೆಯಲಿಲ್ಲ ಅಲ್ಲ. ಇಷ್ಟು ಕೋಟಿ ಸಸಿ ನೆಟ್ರಿ ಹೌದು, ಬಟ್ ನೆಕ್ಸ್ಟ್ ಇಯರ್ ಇಲ್ಲ, ಅದು ನೆಕ್ಸ್ಟ್ ಇಯರ್ ಇಲ್ಲವೇ ಇಲ್ಲ. ಸೊ ಹಂಗಾಗಿ ಸಾವಿರಾರು ಒಂದು ದಿನಕ್ಕೆ ಸಾವಿರಾರು ಪ್ರೋಗ್ರಾಮ್ಸಲ್ಲಿ 100 ಸಸಿಗಳು ನೆಟ್ಟೆ ನೆಡ್ತಾ ಇರ್ತಾರೆ. ವನ ಮಹೋತ್ಸವ ಇರ್ಬೋದು, ಇನ್ನೊಂದು. ಒಟ್ಟು ಏನು ಮಾಡಿದ್ವಿ ಅಂದರೆ ಮನುಷ್ಯರಿಗೆ, ಜನರಿಗೆ ಅರಣ್ಯನ ಆಚರಿಸೋದು ಗೊತ್ತಿಲ್ಲ, ಸಸಿ ನೆಡೋದು. ಅದು ಎಲ್ಲಿ ಬಂದ್ಬಿಟ್ಟಿದೆ ಅಂದರೆ ಇಲ್ಲಿ ಒಂದು ಕುಂಡ ಹಾಕ್ಬಿಟ್ಟು ನೀರು ಹಾಕಿದ್ರೆ ನಾಳೆ ಕೋಟೆ ಹೋಗುತ್ತೆ. ಸೊ ಹೀಗೆ ಸಾಂಕೇತಿಕವಾಗಿ ನಾವು ಪರಿಸರನ ನೋಡ್ತಾ
ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟು ವಿಲೇಜ್ ಕಮಿಟಿ ಮಾಡಿದ್ದೀವಿ ಅನ್ನೋದನ್ನು ಒಂದು ಕಮಿಟಿ ಇಡೀ ದೇಶದಲ್ಲಿ ನಡೀತಾರೆ. ಎವ್ರಿಥಿಂಗ್ ಇಸ್ ಎ ಪ್ರಾಕ್ಸಿ. ಸೊ ಈ ಥರ ಕೆಟ್ಟ ಸತ್ಯ ಇಟ್ಕೊಂಡು ಇದನ್ನ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಅದರ ಬೇರೆ ಈ ಥರ ಹಂಗೆ ಕುಕ್ರೆಬೆಳ್ಳೂರು ಜನನ ನಂಬದೇನೆ, ಜನನ ಯಾವಾಗ ನಂಬಿ ಅವರು ಎಷ್ಟೋ ಒಂದು 550ಕ್ಕೂ ಹೆಚ್ಚು ವರ್ಷ ಸಹಬಾಳ್ವೆ ಇದ್ದಿದ್ದು. ಇವಾಗ ಯಾಕೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಾನು ಕಾಂಪನ್ಸೇಷನ್ ಕೊಡ್ತೀನಿ ಮತ್ತೊಂದು ಮತ್ತು ಈ ಅಭಿವೃದ್ಧಿಯ ಅಲೆ ಎಲ್ಲ ಕಡೆಗೂ ಹರಡಿದೆ. ಎಲ್ಲರಿಗೂ ಒಂದು ಸಿಮೆಂಟ್ ಮನೆ ಬೇಕು. ಅರ್ಥ ಆಗುತ್ತಾ? ನನ್ನ ಮನೆ ಕಾಂಪೌಂಡಲ್ಲಿ ಒಂದು ಮರ ಇದೆ, ಅದೊಂದೇ ನನಗೆ ಆಸ್ತಿ. ಆ ಮರದ ಮೇಲೆ ನಿನಗೆ ಬೇಕಾಗಿರೋ ಪಕ್ಷಿ ಬಂದು ಬಿಡ್ತಾರೆ. ಸೊ ನೀನು ಇಂಪಾರ್ಟೆಂಟ್ ಇರ್ತದೆ. ಆದರೆ ನನ್ನ ಮಕ್ಕಳು ಇಂಜಿನಿಯರಿಂಗ್ ಹೋಗ್ಬೇಕಲ್ವ. ಸೊ ಈ ಸಮಸ್ಯೆನ ಮರಮಾಚಿ ಹಳ್ಳಿಯವರು ಬ್ಯೂಟಿಫುಲ್ ಅವ್ರು ಎಷ್ಟು ಹೇಳ್ತಾರೆ. ಅಂದರೆ ಹಳ್ಳಿಗೆ ಯಾಕೆ ಆ ಮರನ ಹೇಟ್ ಮಾಡೋಕ್ಕೆ ಬಂದು ಅಂತಂದರೆ ಅವ್ರು ಇಡೀ ಅಗ್ರಿಕಲ್ಚರ್ ಸಿಸ್ಟಮ್ ಕಮರ್ಷಿಯಲ್ ಆಗಿದೆ. ಸುಲಭ ದರದಲ್ಲಿ ಯೂರಿಯಾ ಕೊಡೋಕ್ಕೆ ಮುಂಚೆ ಹಕ್ಕಿಯ ಹಿಕ್ಕೆಯನ್ನು ಇವರು ಗೊಬ್ಬರ ಬಳಸ್ತಾ ಇದ್ದಾರೆ. ಸೊ ಅದು ಆಸ್ತಿ ಆಗ್ತಿತ್ತು. 2 ವರ್ಷಕ್ಕೆ 3 ವರ್ಷಕ್ಕೆ ಅದನ್ನ ಅಕ್ಯುಮುಲೇಟ್ ಮಾಡಿದ್ರೆ ಮನೆಯಲ್ಲಿ ಕ್ರೈಸಿಸ್ ಇದ್ದಾಗ ಮಗಳು ಮದುವೆ ಮಾಡಂತ ನಮಗೆ ಅದನ್ನು ಕ್ಯಾಶ್ ಪೇ ಮಾಡಬಾರ್ದು. ಸೊ ಈ ಪದ್ಧತಿಗಳೆಲ್ಲ ಹೋಯಿತು. ಸೊ ಇಟ್ಸ್ ಮಚ್ ಈಸಿ. ನಾನು ಹಳದಿ ಕಾರ್ಡ್ ಮಾಡಿಕೊಂಡ್ರೆ ನನಗೆ ಯೂರಿಯಾ ಗೊಬ್ಬರ ಸಿಕ್ಕತ್ತೆ. ಸೊ ಟು ಸಮಿಟ್ ಅಪ್ ಅವ್ರು ಬೇರೆಯವರಿದ್ದಾರೆ. ಮನುಷ್ಯರ ಮತ್ತು ಪರಿಸರದ ವೆಡ್ಜ್ ಡ್ರಿವನ್ ಬೈ ದಿ ಸಿಸ್ಟಮ್. ಅದು ದೊಡ್ಡವ್ರು ಮಾಡಲೇಬೇಕಾಗಿಲ್ಲ. ದೊಡ್ಡವ್ರು ಆಗ್ತಾ ನಮ್ಮ ಪರಿಸರದಲ್ಲಿ ಬೇರೆ ಹೋಗ್ತೀವಿ. ಆದರೆ ಇದು ಎಲ್ಲಿ ಶುರು ಆಗುತ್ತೆ ಅಂದರೆ ಮಕ್ಕಳಿಂದ ಬೆಳೆಸ್ತಾರೆ. ಮಕ್ಕಳಿಂದನೇ. ಸೊ ವ್ಯವಸ್ಥೆ ಹೆಂಗೆ ಅಂತಂದರೆ ಒಂದು ಕಿತ್ತಳೆ ಹಣ್ಣು ಮತ್ತು ಒಂದು ಫ್ರೂಟಿ ಪ್ಯಾಕೆಟ್ 2 ರನ್ನಿಂಗ್ ರೇಸ್ ಹೋಗುತ್ತೆ. ಬೆಟ್ಟ ಹತ್ತಷ್ಟೊಳಗೆ ಕಿತ್ತಳೆ ಹಣ್ಣು ಸುಸ್ತಾಗಿ ಬಿದ್ದಿರುತ್ತೆ, ಫ್ರೂಟಿ ಪ್ಯಾಕೆಟ್ ಕೈ ಇರ್ತದೆ. ಸೊ ದಿಸ್ ಇಸ್ ವಾಟ್ ಇಂಪ್ರಿಂಟಿಂಗ್ ಇನ್ ದ ಚೈಲ್ಡ್. ಸೊ ಹಂಗಾಗಿ ಮಣ್ಣು ಮುಟ್ಟೋದು, ಕೊಳೆ ಮಾಡ್ಕೊಳ್ಳೋದು ಯಾವುದೂ ತನ್ನದಲ್ಲ. ಮಣ್ಣಿಂದ ದೂರ ಇರೋದು ಅಭಿವೃದ್ಧಿ ಅಂತ ಹೇಳ್ಕೊಟ್ಟಿದ್ವಿ. ಸೊ ಇದು ಎಲ್ಲ ಕಡೆ ನಾಟಿದೆ. ಇಲ್ಲ ಯಾಕೆಂತಂದರೆ ಈ ಅಭಿವೃದ್ಧಿಯ ಮಾನದಂಡದಲ್ಲಿ ಈಗ ಕರ್ನಾಟಕದ್ದು ತಗೊಳ್ಳೋಣ ಅಥವಾ ಇಂಡಿಯಾದ ಮಟ್ಟದಲ್ಲಿ ತಗೊಳ್ಳೋಣ. ಈಗ ಡ್ಯಾಮ್ಗಳು ಕಟ್ಟೋದು, ಮತ್ತು ಇವಾಗ ನಾವು ಕಬಿನಿ ನೋಡಿ ಎಷ್ಟು ಅರಣ್ಯ ನಾಶ ಆಯಿತು. ಅದೇ ರೀತಿ ಈ ಫಾರೆಸ್ಟ್ನವರು ಅಂತಂದರೆ ಅಧಿಕಾರಿಗಳು ಅಂತಂದರೆ ಅಂದರೆ ಮೊದಲು ಮರ ನೆಡೋದೇ ಅವರ ಕಾರ್ಯಕ್ರಮ ಅನ್ನಂಗಿತ್ತು. ಆದರೆ ಆ ಥರದ್ದು ನೆಟ್ಟರೂ ಮತ್ತೆ ಪರಿಸರದ ಮೇಲೆ ಅಥವಾ ವನ್ಯಜೀವಿಗಳ ಮೇಲೆ ಎಫೆಕ್ಟ್ ಆಗಿರೋದನ್ನು ನಾವು ನೋಡ್ತೀವಿ. ಮೈದಲ್ಲಿ ಅಥವಾ ಕೊಪ್ಪಳದಲ್ಲಿ ಈ ಥರದ್ದೆಲ್ಲ ನೋಡ್ತಾ ಇದ್ದೀವಿ. ಈ ಪರಿಣಾಮಗಳು ಯಾಕೆಂತಂದರೆ ಸರ್ಕಾರಿ ವ್ಯವಸ್ಥೆ ಅದು ಯೋಜನೆಗಳು ಸರಿ ಇದೆಯಾ ಅಂತ. ಇವಾಗ ನಾನು ಹುಲಿ ಬಗ್ಗೆ ಕಲ್ತ್ಕೊಳ್ಳೋಕ್ಕೆ ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದಾಗ ನಾಗರಹೊಳೆ ಬಂಡೀಪುರದಲ್ಲಿ ಅಲ್ಲಿದ್ದಂಥ ಗಂಡು ಹುಲಿಗಳು ವೆರ್ ಎಂಜಾಯಿಂಗ್ 25.5 ಸ್ಕ್ವೇರ್ ಕಿಲೋಮೀಟರ್ಸ್ ಒಂದು ಮೇಲ್, ಒಂದು ಫೀಮೇಲ್ಗೆ 15.5 ಚದರ ಕಿಲೋಮೀಟರ್ ಇತ್ತು. ಆದರೆ ಇವತ್ತು ಅಷ್ಟೇ ವಿಸ್ತೀರ್ಣ ನಾವು 2 ಪಟ್ಟು ಜಾಸ್ತಿ ಮಾಡಿರ್ಬೋದು ನಮ್ಮ ಕಾಡನ್ನು. ಅದರ ಡೆನ್ಸಿಟಿ ತೊಗೊಂಡ್ರೆ ಒಂದೊಂದು ಗಂಡು ಹುಲಿ 12 ಚದರ ಕಿಲೋಮೀಟರ್ ಬದುಕ್ತಾ ಇದೆ. ಒಂದು ಹೆಣ್ಣು ಹುಲಿ 5.5 ಚದರ ಕಿಲೋಮೀಟರ್ ಇದೆ. ಅಂದರೆ ಅಷ್ಟೇ ಜಾಗದಲ್ಲಿ ಜಾಸ್ತಿ ಹುಲಿನ ಹಾಕಿದ್ದೀವಿ. ಇದು ಯಾರು ಬೆನಿಫಿಟ್ ಆಗ್ತಾ ಇದೆ? ಫೋಟೋ ತೆಗೆಯೋಕೆ ಹೋಗೋ ಟೂರಿಸಮ್ ಕಮ್ಮಿ ಮೈಲೇಜ್ಗೆ ಜಾಸ್ತಿ ಸಿಗ್ತಾ ಇದೆ ವೆನ್ ಯು ಕಂಪೇರ್ ಟು ಮೈಲೇಜ್. ಆಯಿತಾ? ಒಂದೊಂದು ರೇಂಜು 5-5.5 ಲಕ್ಷ ತಿಂಗಳಿಗೆ ಪ್ರಾಫಿಟ್ ಮಾಡ್ತಾರೆ. ಸೊ ಸಡನ್ನಾಗಿ ಈ ಥರದ್ದು ಯಾರೋ ಒಂದು ಫೋಟೋ ತೆಗೆಯೋದು ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್ ದೆನ್ ಸಂಬಡಿ ಯಾವುದೋ ಮರ ಕಡಿದು ಬೇಯಿಸ್ಕೊಂಡು ಬದುಕಿದ್ದವು. ಅರ್ಥ ಆಗುತ್ತಲ್ವಾ? ಅಲ್ಲ, ಇವಾಗ ವನ್ಯಜೀವಿಗಳು ಏನಂತಂದರೆ ಕಾಡಿಂದ ಹೊರಗಡೆ ಬರ್ತಾ ಇದೆ. ನೀವು ಒಂದು ಸಮಸ್ಯೆ ಹೇಳಿದರೆ ಜಾಗ ಕಡಿಮೆ ಆಗಿದೆ, ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಹಾಗೆ ಅಂತ. ಆದರೆ ಇದು ಕಾಡಿಂದ ಯಾಕೆ ಹೊರಗಡೆ ಬರ್ತಾ ಇದೆ ವನ್ಯಜೀವಿಗಳು? ಅದರ ಜೀವನ ಕ್ರಮದ ಮೇಲೆ ಯಾವ ರೀತಿ ಕಾಡನ್ನು ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅನ್ನೋದು ನಿಮ್ಗೆ ಆ ಥರದ್ದು ಏನು ಫೀಲ್ ಆಗುತ್ತೆ ಆ್ಯಸ್ ಎ ನ್ಯಾಚುರಲಿಸ್ಟ್? ಕಾಡಿನ ಕ್ವಾಲಿಟಿ ಚೆನ್ನಾಗಿಲ್ಲ. ಕ್ವಾಲಿಟಿ ಹೋಗಿದೆ ಅಂತಂದ್ರೆ ಏನು ಅಂತಂದರೆ ಕಾಡಿಗೆ ಒಂದು ಸ್ವರೂಪ ಇರುತ್ತೆ. ನೆಲಮಟ್ಟದಲ್ಲಿ ಏನೆಲ್ಲ ಹುಲ್ಲಿರಬೇಕು ಅಂತ, ನೆಲದಿಂದ ಎಷ್ಟು ಎತ್ತರ ಹರ್ಬ್ಸು ಮತ್ತು ಗ್ರಾಸ್ ಇರಬೇಕು ಅಂತ, ಎಷ್ಟು ಅಡಿಗೆ ಬುಷಸ್ ಇರಬೇಕು ಅಂತ, ಅದ್ರ ಮೀರಿ ಮರ ಎಷ್ಟು ಇರಬೇಕು ಅಂತ. ಸೊ ಮತ್ತು ಯಾವ ಥರ ಮರ ಇದೆ ಅನ್ನೋದ್ರ ಆಧಾರದ ಮೇಲೆ ಅಲ್ಲಿ ಎಷ್ಟು ಮಳೆ ಬೀಳುತ್ತೆ ಅನ್ನೋದು ನಿರ್ಧಾರ ಮಾಡುತ್ತೆ. ಸೊ ಇದ್ರ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಒಂದು 4 ಥರ ಹುಲಿಗಳಿರುವಂಥ ಕಾಡಿದೆ. ನೆಲವುದ್ರ ಕಾಡು, ಕುರ್ಚಲ್ ಕಾಡು, ನಿತ್ಯ ಹರಿದ್ವರ್ಣ ಕಾಡು ಮತ್ತು ಸಮಶೀತೋಷ್ಣ ಕಾಡು. ಸೊ ಈ 4 ಕಾಡುಗಳಲ್ಲಿ ಏನು ಅಸ್ವಾಭಾವಿಕ ಆಗಿದೆ ಅಂತ ಹೇಳಿದ್ರೆ
ಇನ್ವೇಸಿವ್ ಸ್ಪೀಶೀಸ್ ಅಂತ ಹೇಳಿ. ಸೊ ಆಕ್ರಮಣಕಾರಿಯಾಗಿ ಹೊರ ದೇಶದಿಂದ ಬಂದಂಥ ಪ್ರಭೇದಗಳು. ಸೊ ಇವತ್ತು ಅವೆಲ್ಲ ಇನ್ನೊಂದು ಭಾಷೆಗಳಲ್ಲಿ ನಾನ್ ನೇಟಿವ್ ಇಲ್ಲಿ ಇರಬಾರ್ದು. ಆದರೆ ನಮ್ಗೆ ಅವು ಬಂದಿರೋದ್ರಿಂದ ಸಿಟ್ಟೇ ಇಲ್ಲ, ಅಷ್ಟು ಒಳಗೆ ಸ್ವೀಕರಿಸ್ಕೊಂಡ್ಬಿಟ್ಟಿದೆ. ಅದರಲ್ಲಿ ತುಂಬ ಮುಖ್ಯವಾಗಿ ನಿಮ್ಮ ಪಾರ್ಥೇನಿಯಂ ಕೇಳಿರ್ಬೋದಲ್ವ. ಸೊ ಪಾರ್ಥೇನಿಯಮ್ಮು ಹಸಿರು ಕ್ರಾಂತಿಯ ಕೊಡುಗೆ. ಅಮೇರಿಕೆಯಿಂದ ಗೋಧಿ ತರಿಸ್ಕೊಂಡು ನಮಗೆ ಟ್ರೈನಲ್ಲಿ ತುಂಬಿ ಬೇರೆ ಬೇರೆ ಕಳಿಸಿದಾಗ ಆ ಟ್ರೈನ್ ರ್ಯಾಕಿಂದ ಬಿದ್ದಂಥ ಗೋಧಿ ಮಧ್ಯೆ ಕಾಳು ಬಿದ್ದಿತ್ತು. ನೆಕ್ಸ್ಟ್ ಮಾನ್ಸೂನ್ಗೆ ಅದು ಯಾವುದೋ ಹೊಸ ಥರದ ಸಸ್ಯ ಕಾಣ್ತು. ಆ ಸಸ್ಯ ಕೋಟಿ ಬೀಜೋತ್ಪತ್ತಿ ಮಾಡ್ತಿತ್ತು. ಆ ಬೀಜ ಸ್ಥಳೀಯ ಆ ಹೈಟಲ್ಲಿ ಬೆಳೆಯುವಂಥ ನಾವೇನು ಕಳೆ ಅಂತ ಗಿಡ ಕಟ್ತೀವಲ್ಲ, ಆ ಕಳೆ ಗಿಡದ ಬೀಜಕ್ಕಿಂತ ತುಂಬ ಥಿನ್ ಸೆಲ್ ಕೋಟಲ್ಲಿ. ಸೊ ಭಾಳ ಬೇಗ ಮೊಳಕೆ ಬರುತ್ತೆ, ಒಂದು ಮೊಳೆಗೆ ಮೊಳಕೆ ಬರುತ್ತೆ. ಸೊ ಅದರ ವಯಸ್ಸಿನ ಅದರ ಸ್ಥಳದಲ್ಲಿ ನಮ್ಮ ನೇಟಿವ್ಸ್ ಇರ್ತಲ್ಲ, ಅದಕ್ಕೆ 15-20 ದಿವಸದ ಮಳೆ ಬರಬೇಕು, ಚಿಗುರು ಮೊಳಕೆ ಆಗಬೇಕು. ಸೊ ಹಾಗಾಗಿ ಇಟ್ ಡೆಫಿನೆಟ್ಲಿ ಹ್ಯಾಡ್ ಅಪ್ಪರ್ ಹ್ಯಾಂಡ್. ಸೊ ಈಗ ಇದು ನಮ್ಗೆ ಗೊತ್ತಿಲ್ಲದೆ ಬಂದದ್ದು. ಹಾಗೆ ಲಂಡಾನ ಅಂತ ಒಂದಿದೆ, ಬ್ರಿಟಿಷ್ ಮಹಿಳೆಯರು ಸುಮಾರು ರೋಜಾವರ ಮುಳ್ಳು ಅಂತ ಹೇಳ್ತಾರಲ್ಲ, ಸೊ ಅದು ಲಂಡಾನೂ ಹಾಗೆ ಅವರು ಕುಂಡದಲ್ಲಿ ಡೆಕೋರೇಟಿವ್ ಪರ್ಪಸ್ ತೊಗೊಂಡು ಸೊ ಸೌತ್ ಅಮೆರಿಕದಿಂದ ಆಫ್ರಿಕಾಗೆಲ್ಲ ಬಂದಿತ್ತು. ಅಲ್ಲಿಂದ ಶ್ರೀಲಂಕಾಕ್ಕೆ ಬಂದವರು ಅಲ್ಲಿಗೆ ತಂದಿದ್ರು, ಶ್ರೀಲಂಕಾದಿಂದ ಭಾರತಕ್ಕೆ ಬಂದರು. 30 ವರ್ಷದಲ್ಲಿ ನಮ್ಮ ಅವತ್ತಿನ ಯಾರು ಪರಿಸರವಾದಿಗಳು ಅವ್ರಿಗೆಲ್ಲ ಸ್ವಲ್ಪ ಖುಷಿನೇ ಆಯಿತು. ಯಾವುದೋ ಒಂದು ಗಿಡ ಬಂದಿದೆ, ಕಾಡು ತುಂಬ ಹರಡ್ತಾ ಇದೆ, ಪಕ್ಷಿಗಳು ತುಂಬ ಚೆನ್ನಾಗಿ ಒಪ್ಕೊಂಡಿದೆ. ಆದರೆ ಇನ್ನು ನೆಕ್ಸ್ಟ್ 50 ಇಯರ್ಸ್ ಇದೆಯಲ್ಲ, ಕಾಡಲ್ಲಿ ಬೇರೆ ಯಾವ ಸಸ್ಯವರ್ಗಕ್ಕೂ ಜಾಗ ಇದೆ ಅಂತ ಕಳ್ಕೊಂಡಿದ್ದೀವಿ. ಇವತ್ತು ನಾಗವಳ್ಳಿ ಬಂಡೀಪುರದಲ್ಲಿ ಅದರಿಂದ ಆನೆ ಅವತಿದ್ರು ಕಾಣಿಸಲ್ಲ. ಸೊ ಹಾಗಾಗಿ ಇದು ಈ ವರ್ಗ ಇದೆಯಲ್ಲ, ಇನ್ವೇಸಿವ್ ಸ್ಪೀಸೀಸ್ ಅಂತ, ಅದಿಷ್ಟೇ. ಎಲ್ಲ ಜೀವಜಾತಿಗೂ ಪರಿಸರದ ಆವಾಸಗಳಲ್ಲಿ ಒಂದು ಗಡಿ ಇರುತ್ತೆ. ಆ ಗಡಿಯನ್ನು ಯಾವುದೋ ಒಂದು ಬೃಹತ್ ಬೆಟ್ಟನೋ ಪರ್ವತ ಶ್ರೇಣಿನೋ ಅಥವಾ ಒಂದು ನದಿನೋ ಅದನ್ನು ಕಟ್ ಹಾಕಿರ್ತಾರೆ, ಅದರಿಂದ ಆಚೆ ಹೋಗ್ಬಾರ್ದು. ಸೊ ಇದನ್ನು ನಾವು ಐಲ್ಯಾಂಡ್ ಎಕೋಸಿಸ್ಟಮ್ಗಳು ನೋಡ್ತೀವಿ. ಸೊ ಇವತ್ತು ಹವಾಯಿ ಇರ್ಬೋದು, ಮಡಗಾಸ್ಕರ್ ಇರ್ಬೋದು, ಅದೆಲ್ಲ 1600ರಲ್ಲಿ ಮನುಷ್ಯ ಕಾಲಿಟ್ಟ ಮೇಲೆ ಇವತ್ತು ಸಂಪೂರ್ಣವಾಗಿ ಅಲ್ಲಿ ಜೀವಜಾತಿಗಳು ಖಾಲಿಯಾಗಿದ್ದಾವೆ. ಸೊ ಆ ಕ್ರಿಯೆ ಹಾಗೂ ಸ್ವರೂಪ ಏನಂದರೆ ಇವತ್ತು ನಮ್ಮ ಹಿತ್ತಲಲ್ಲಿ ನೋಡ್ತಾ ಇದ್ದೀವಿ. ಸೊ ಇದು ಹುಲಿ ಯಾಕೆ ಆಚೆ ಬರ್ತಾ ಇದೆ ಅಂತಂದರೆ ಹುಲಿಗೆ ಸಾಕಷ್ಟು ಜಿಂಕೆ ಹಾಕಿದ್ರೆ ಈಗ ಕಾಡಿನಲ್ಲಿದ್ದಂಥ ಜನಾಂಗನ ಹೊರಹಾಕಿ ಇದರದ್ದು ಮೇಲೆ ಏನಾದರೂ ಕಾಡಿನ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಅನಿಸ್ತಾ ಇದೆ. ಕಾಡಿನ ಮೇಂಟೆನೆನ್ಸ್ ಯಾಕೆಂದ್ರೆ ಒಂದಷ್ಟು ಜನ ನಾವು ಹೊರಗಡೆ ಹಾಕಿದ್ರು, ಯಾಕೆಂದ್ರೆ ಅವರು ಕಾಡಿನ ಜೊತೆ ಸಹಬಾಳ್ವೆ ಮಾಡ್ಕೊಂಡಿದ್ದವರು. ಮತ್ತೆ ಕಾಡಿಗೆ ಬೆಂಕಿ ಕೊಡ್ತಾ ಇದ್ರು, ಮತ್ತೆ ಕಾಡಿನ ಉತ್ಪನ್ನಗಳನ್ನ ತಗೊತಾ ಇದ್ರು, ಕಾಡಲ್ಲಿ ಓಡಾಡ್ತಾ ಇದ್ರು, ಅಲ್ಲಿ ಏನು ತೊಂದರೆ ಇತ್ತು ಅಂತ ಗಮನಿಸ್ತಾ ಇದ್ರು. ಆದರೆ ಇವತ್ತು ಅವರೆಲ್ಲ ಹೊರಗಡೆ. ನಿಮಿಷ ಇಡೀ ಚರ್ಚೆ ಏಕಮುಖ ಆಗ್ತಿದೆ, ನಮ್ಗೆ ಇಷ್ಟ ಇಲ್ಲ, ನಾನು ಆಗ್ಬಾರ್ದು ಕೂಡಿಸ್ಬಿಟ್ಟು ಹೇಳ್ಬಿಡ್ತೀನಿ. ನೆಕ್ಸ್ಟ್ ಲಾಸ್ಟ್, ಈಗ ಸ್ವಾಭಾವಿಕವಾಗಿ ಕಾಡು ಜನರು ಕಾಡಿಗೆ ಬೆಂಕಿ ಕೊಟ್ಕೊಂಡು ಎಷ್ಟು ಬೇಕೋ ಅಷ್ಟು ಸುತ್ಕೊಂಡು ವೀಡ್ಸ್ ಕ್ಲಿಯರ್ ಮಾಡ್ಕೊಂಡಿದ್ರು. ಅಂದರೆ ಯಾವಾಗ ನಮ್ಮ ದೇಶದಲ್ಲಿ ನ್ಯಾಷನಲ್ ಪಾರ್ಕ್ ಮತ್ತು ಸ್ಯಾಂಚುರಿ ಬಂತು, ಮನುಷ್ಯನ ಎಲ್ಲ ಚಟುವಟಿಕೆಗಳನ್ನ ತಡೆದ್ರು, ಅದು ಏನೂ ಮಾಡೋಂಗಿಲ್ಲ ಅಂತ. ಸೊ ಕಳೆ ಬಂದರೂ ಸುಮ್ಮನೆ ನೋಡ್ಕೊಂಡಿರ್ಬೇಕು ಅಂತ ಪಾಲಿಸಿ ಅದು. ಆದರೆ ಇವತ್ತು ಆ ಪಾಲಿಸೀಸ್ನ ಒಂದೊಂದೇ ಲೂಸ್ ಮಾಡಿಕೊಂಡು ಕಳೆ ಕೀಳ್ತಾ ಇದ್ದಾರೆ. ಸೊ ಬೇಡದೇ ಕಳೆ ಕೀಳೋದು ದೊಡ್ಡ ಬೃಹತ್ ಟೆಂಡರ್ ಕಾಡಲ್ಲಿ, ಕಾಡು ಬೆಳೆಸೋದಿಲ್ಲ. ಓಕೆ, ರಶ್ಮಿ ಅವರು ಬೀದರ್ ಪರಿಸರದಲ್ಲಿ ಹುಟ್ಟಿ ಬೆಳೆದಿರೋರು, ಅಲ್ಲಿಯ ಪಕ್ಷಿ ಸಂತತಿ ಮತ್ತು ಪ್ರಾಣಿ ಸಂತತಿಗಳನ್ನ ನೋಡಿದ್ರು. ಯಾಕೆಂದರೆ ನಾವೆಲ್ಲ ಕಾಡಿನ ಸಮೀಪ ಇದ್ದವ್ರು ನೋಡ್ದಲೇ ಇರತಕ್ಕಂಥ ಬೇರೆ ಬೇರೆ ಸ್ಪೀಸೀಸ್ಗಳನ್ನ ಅವರು ಬಾಲ್ಯದಲ್ಲಿ ನೋಡಿದ್ದಾರೆ. ಆದರೆ ಇವತ್ತು ನಿಮ್ಗೆ ಏನು ಅನ್ನಿಸ್ತಾ ಇದೆ? ನಿಮ್ಮ ಊರು ನೋಡಿದರೆ, ನಿಮ್ಮ ಬಯಲ್ಗಾಡು ನೋಡಿದರೆ, ನಿಮ್ಮ ಕೃಷ್ಣಮೃಗಗಳು ನೋಡಿದರೆ? ನಮಸ್ಕಾರ. ಬೀದರಿನ ಒಂದೆರಡು ವಿಶೇಷ ಹೇಳ್ತೀನಿ. ಮೊದಲು, ಬೀದರಲ್ಲಿ ಒಂದು ಊರಿದೆ, ಆ ಊರಿನ ಹೆಸರು ಮೋರ್ಖಿಂಡಿ. ಹಳೆಗನ್ನಡದಲ್ಲಿ ಅದರ ಅರ್ಥ ಮಯೂರ ಕಿಂಡಿ. ಇವತ್ತಿಗೂ ನೀವು ನವಿಲುಗಳನ್ನು ನೋಡಬೇಕು ಅಂದರೆ ಮೋರ್ಖಿಂಡಿಗೆ ಹೋಗಬೇಕು. ನಾವು ಬೆಳಗ್ಗೆ ಕಾರ್ ತಗೊಂಡು ಆ ಕಡೆ ಹೋದರೆ ರಸ್ತೆಯ ಎರಡೂ ಬದಿಯ ಮರಗಳ ಮೇಲೆ ನವಿಲುಗಳು ಕಾಣಿಸ್ತಿತ್ತು. ನಮ್ಮ ಮನೆ ಅಂಗ್ಲಕ್ಕೂ ನವಿಲುಗಳು ಬರ್ತಿತ್ತು. ಆ ಕಾರಣಕ್ಕೆ ಅದಕ್ಕೆ ಮೋರ್ಖಿಂಡಿ ಅಂತ ಕರೀತಿದ್ರು. ಇನ್ನೊಂದು ಊರು ಚಟ್ನಾಳ. ಚಟ್ನಾಳ ಅನ್ನೋ ಊರಲ್ಲಿ ಈಗಲೂ ಕೃಷ್ಣ ಮೃಗಗಳು ಕಾಣಿಸ್ಕೋತವೆ. ಆದರೆ ಹಿಂದೆ ಎಷ್ಟು ಕಾಣಿಸ್ಕೋತಿತ್ತೋ ಅಷ್ಟು ಕಾಣಿಸ್ಕೋತಿಲ್ಲ. ಕಾರಣ ಏನು ಅಂತಂದರೆ, ನಾವು ಹೈಸ್ಕೂಲಿಗೆ ಬರಬೇಕಾದ್ರೆ ಅಂದರೆ 91-92ನಲ್ಲಿ ಎಲ್ಲ
ನಮಗೆಲ್ಲ ಪರಿಸರ ದಿನ ಅಂತ ಹೇಳಿ ಒಂದಷ್ಟು ಬೀಜದುಂಡೆಗಳನ್ನು ಕೊಟ್ಟು ಅಲ್ಲೆಲ್ಲ ಮರಗಳನ್ನು ನಡೆಸಿದ್ರು. ಸಹಜವಾಗಿ ನೈಸರ್ಗಿಕವಾಗಿ ಬೆಳೆದಿದ್ದ ಹುಲ್ಲುಗಾವಲೇನಿತ್ತು, ಆ ಹುಲ್ಲುಗಾವಲಿನ ಪ್ರದೇಶ ಕಡಿಮೆ ಆಗ್ತಾ ಬಂತು. ಹಂಗೆ ಕಡಿಮೆ ಆಗ್ತಾ ಬಂದಂಗೆ ನಾವು ಯಾವಾಗ ಬೀದರ್ ಕರ್ನಾಟಕದ ತುತ್ತ ತುದಿಲಿದೆ, ನೀವು ಮ್ಯಾಪ್ ನೋಡಿದರೆ ಒಂದು ಕಡೆ ಅದು ತೆಲಂಗಾಣದ ಗಡಿ ಹಂಚ್ಕೊಳ್ಳುತ್ತೆ, ಇನ್ನೊಂದು ಕಡೆ ಮಹಾರಾಷ್ಟ್ರದ ಗಡಿ ಹಂಚ್ಕೊಳ್ಳುತ್ತೆ. ಸೊ ಟುವರ್ಡ್ಸ್ ತೆಲಂಗಾಣಕ್ಕೆ ಹೋಗ್ಬೇಕಾದ್ರೆ ನಮಗೆ ಜಿಂಕೆಗಳು ಮತ್ತು ಕೃಷ್ಣ ಮೃಗಗಳು ಕಾಣಿಸ್ಕೊತಿದ್ವು. ನಮಗೆಲ್ಲ ಜಹೀರಾಬಾದ್ಗೆ ಹೋಗಬೇಕು ಅಂದರೆ ಒಂಥರ ಖುಷಿ. ಆ ಕಾಲದಲ್ಲಿ ಬೀದರಲ್ಲಿ ಪೆಟ್ರೋಲ್ಗೂ ಜಹೀರಾಬಾದಲ್ಲಿರೋ ಪೆಟ್ರೋಲ್ಗೂ 2 ರೂಪಾಯಿ ವ್ಯತ್ಯಾಸ ಆಗ್ತಿತ್ತು. ಒಂದ್ಸಲಿ ಟ್ಯಾಂಕ್ ಫುಲ್ ಮಾಡಿಸಿದ್ರೆ 200 ರೂಪಾಯಿ ಉಳಿಯುತ್ತೆ. ಆ 200 ರೂಪಾಯಿನಲ್ಲಿ 2 ಬುಟ್ಟಿ ದಶಹರಿ ಮಾವು ಸಿಗುತ್ತೆ ಅನ್ನೋ ಲೆಕ್ಕಾಚಾರ ಮನೆಯದು. ದಶಹರಿ ಆ್ಯಕ್ಚುಲಿ ಉತ್ತರ ಪ್ರದೇಶದ ತಳಿ, ಆದರೆ ಬೀದರ್ ಸುತ್ತಮುತ್ತ ದಶಹರಿ ಬೆಳೀತಾರೆ. ಸೊ ಆ ಕಾರಣಕ್ಕೆ ನಾವು ಹೋಗೋಕ್ಕೆ ಖುಷಿ ಆಗ್ತಿತ್ತು, ಸೈಡಿಗೆ ಕಾಣ್ತವೆ ಅಂತ. ಇದು ಬಾಲ್ಯದ ನೆನಪು ಯಾವಾಗಲೂ ನಾಸ್ಟಾಲ್ಜಿಕ್ ಆಗಿ ನಮಗೆ ಖುಷಿ ಕೊಡ್ತಾವೆ. ನನಗೆ ಹುಬ್ಬಳ್ಳಿ ಟ್ರಾನ್ಸ್ಫರ್ ಆಯಿತು 2019ನಲ್ಲಿ. 2019ನಲ್ಲಿ ಟ್ರಾನ್ಸ್ಫರ್ ಆದಾಗ ಅಲ್ಲಿ ತಾಜುದ್ದೀನ್ ಆಜಾದ್ ಅಂತ ನಮ್ಮ ಒಳ್ಳೆ ಫೋಟೋಗ್ರಾಫರ್ ಅವರಿದ್ದರು. ಅವರು ಯಾವಾಗಲೂ ಹಾವೇರಿ ರೋಡ್ಗೆ ಬೆಳಗ್ಗೆ ಬೈಕ್ ತೊಗೊಂಡು ಹೋಗೋರು. ಮಿಸ್ಟಲ್ಲಿ ಕಡವೆಗಳು ಜಾಸ್ತಿ ಕಾಣಿಸ್ತವೆ ಬರ್ತವೆ ಅಂತ ಫೋಟೋ ತೊಗೊಂಬರೋರು, ಒಳ್ಳೊಳ್ಳೆ ಫೋಟೋ ತೊಗೊಂಬರೋರು. ನಾನು ಅದನ್ನು ಯಾವಾಗಲೂ 1 ದಿನ 2 ದಿನ ಬಿಟ್ಟು ಪಬ್ಲಿಷ್ ಮಾಡೋಕ್ಕೆ ಕೊಡ್ತಿದ್ದೆ. 1 ವಾರ ನೋಡಿದ್ರು, 2 ವಾರ ನೋಡಿದ್ರು, 3ನೇ ವಾರ ಅವ್ರಿಗೆ ಸಿಟ್ಟು ಬಂತು. ನೀವು ಯಾಕೆ ಹಿಂಗೆ ಮಾಡ್ತೀರಿ ಮೇಡಮ್, ನಾನು ಯಾವಾಗಲೂ ನಿಮ್ಗೆ ಶುಕ್ರವಾರ ತಂದು ಕೊಡ್ತೀನಿ. ಅವರಿಗೆ ಗುರುವಾರ ವಾರದ ರಜೆ ಇರ್ತಿತ್ತು, ಗುರುವಾರ ಹೋಗಿ ಫೋಟೋಗ್ರಫಿ ಮಾಡ್ಕೊಂಬರ್ತಿದ್ರು, ಶುಕ್ರವಾರ ಕೊಡೋರು. ನಾನು ಯಾವತ್ತೂ ಅದನ್ನು ಸೋಮವಾರ ಅಥವಾ ಮಂಗಳವಾರ ಹಾಕ್ತಿದ್ದೆ. ಕಾರಣ ಇಷ್ಟೇ, ನಾನೇನಾದ್ರು ಅದನ್ನು ಶುಕ್ರವಾರ ಪಬ್ಲಿಷ್ ಮಾಡಿ ಅದು ಎಲ್ಲಿ ಬಂದಿದೆ ಅಂತ ಹೇಳಿದರೆ ಶನಿವಾರ ಇಡೀ ಹುಬ್ಬಳ್ಳಿ, ಧಾರವಾಡ, ಹಾವೇರಿಯ ಯುವ ಜನರು ಅದನ್ನು ಹುಡುಕೊಂಡು ಹೋಗ್ತಿದ್ರು. ಆ ಗಲಾಟೆ ಅವುಗಳಿಗೆ ತಾಕಬಾರ್ದು ಅನ್ನೋದು. ಸೊ ಪತ್ರಿಕೋದ್ಯಮದಲ್ಲಿ ಈಗ ಈ ಕ್ಷಣದ ಸುದ್ದಿ ಈಗಲೇ ಕೊಡಬೇಕು ಅನ್ನೋದು ಪ್ರತಿ ಕ್ಯಾಮರಾ ಹಿಡಿದ ಹುಡುಗನಲ್ಲಿ ಜಾಗೃತನಾಗಿದೆ. ಸೊ ಒಬ್ಬ ವರದಿಗಾರನೇ ಆಗಿರಬೇಕು, ಅಥವಾ ಒಬ್ಬ ವೈಲ್ಡ್ ಫೋಟೋಗ್ರಾಫರೇ ಆಗಿರಬೇಕು, ಅಥವಾ ಒಬ್ಬ ಬರ್ಡ್ ವಾಚರೇ ಆಗಿರಬೇಕು ಅಂತ ಏನಿಲ್ಲ. ಯಾರಿಗೇನು ಕಾಣಿಸ್ತೋ ಚಕ್ ಅಂತ ಅದನ್ನು ಮ್ಯಾಪ್ ಜೊತೆಗೆ ಟ್ಯಾಗ್ ಮಾಡಿ ಪೋಸ್ಟ್ ಮಾಡ್ತಾರೆ, ಮತ್ತೆ ನೆಕ್ಸ್ಟ್ ತುಂಬ ಗಲಾಟೆ. ಅದನ್ನ ನೋಡೋಕ್ಕೆ ಬೆನ್ನಟ್ಟಿಗೆ ಹೋಗ್ತಾರೆ. ಸೊ ಪತ್ರಿಕೋದ್ಯಮದಲ್ಲಿ ಅಂತಃಕರಣ ಏನು ಅಂದರೆ ಒಂದು ಸಂಯಮ ಇರಬೇಕು. ನಾವು ಕೂಡಲೇ ಹಾಕಿ ಕೂಡಲೇ ಪಬ್ಲಿಷ್ ಮಾಡಿ ಒಂದಷ್ಟು ಜನ ಬಂದು ನೋಡಲಿ, ಮುತ್ಕೊಂಡು ಹೋಗಲಿ ಅಂತ ಅಂದಾಗ ಪರಿಸರ ಪತ್ರಿಕೋದ್ಯಮವೇ ಪರಿಸರವನ್ನು ಹಾಳು ಮಾಡುವ ಸಾಧನವಾಗಿಯೂ ಬದಲಾಗಬಹುದು. ಕಾರವಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯು ನನ್ನ ವ್ಯಾಪ್ತಿಗೆ ಬರ್ತಿತ್ತು. ಹುಬ್ಬಳ್ಳಿ ಬ್ಯೂರೋ ಅಂದರೆ ನಾನು ನಮ್ಮ ಎಡಿಟರ್ಗೆ ಸದಾ ಹೇಳ್ತಿದ್ದೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಇದು ಎಷ್ಟು ಫಲವಂತಿಕೆಯ ಬ್ಯೂರೋ ಅಂತ ಅಂದರೆ ಆ ಇಡೀ ಬ್ಯೂರೋದಲ್ಲಿ ಬಯಲು ಸೀಮೆನೂ ಬರ್ತಿತ್ತು, ಮಲೆನಾಡು ಬರ್ತಿತ್ತು, ಕರಾವಳಿನೂ ಬರ್ತಿತ್ತು, ಮತ್ತು ಬರ ಪ್ರದೇಶನೂ ಬರ್ತಿತ್ತು. ಬಳ್ಳಾರಿ, ಬಿಜಾಪುರ, ಬೆಳಗಾವಿ, ಉತ್ತರ ಕನ್ನಡ, ಆಮೇಲೆ ಹಾವೇರಿ, ಗದಗ, ಹೀಗೆ 8 ಜಿಲ್ಲೆಗಳು 10 ಎಡಿಷನ್ಗಳು ನನ್ನ ಕೈಲಿದ್ವು. ಸೊ ಲಕ್ಕಿಲಿ ಅಲ್ಲೆಲ್ಲ ಓಡಾಡಿ ಬರುವ ಮತ್ತು ವರದಿಗಾರರನ್ನು ಹೇಳುವ, ಅವರ ಜೊತೆ ಕಲಿಯುವ ಮತ್ತು ಅವರಿಗೂ ಕಲಿಸುವ ಸಂದರ್ಭಗಳು ನನಗೆ ಸಾಕಷ್ಟು ಸಿಕ್ಕು. ಅದರಲ್ಲಿ ಇನ್ನೊಂದು ಉದಾಹರಣೆ ಹೇಳ್ಬಿಡ್ತೀನಿ. ಕಾಸರಗೋಡು ಬೀಚ್ ಅಂತ ಇದೆ, ಅದಕ್ಕೆ ಬ್ಲೂ ಫ್ಲಾಗ್ ಸಿಕ್ಕಿದೆ. ಅದರ ಕ್ಲೀನ್ಲಿನೆಸ್ಗೆ ಬ್ಲೂ ಫ್ಲಾಗ್ ಸಿಕ್ಕಿದೆ. ಅದು ನಮ್ಮಲ್ಲಿ ನಾವು ಸಾಪ್ತಾಹಿಕ ಪುರವಣಿಗೆ ಒಂದು ಸುದ್ದಿ ಮಾಡಿದ್ವಿ. ಬಟ್ ಅಲ್ಲಿ ವರ್ಷದ 1 ಋತುವಿನಲ್ಲಿ ಆಮೆಗಳು ಮೊಟ್ಟೆ ಇಡಕ್ಕೆ ಬರ್ತವೆ. ಅದು ಸಹ ಅಷ್ಟೇ, ಅದು ಫೋಟೋ ಸಿಕ್ಕಿತ್ತು ಅದರದ್ದು ಎಲ್ಲವೂ. ನಮಗೆ ಇನ್ನೇನು ಎಷ್ಟು ಖುಷಿಯ ಸಮಾಚಾರ, ಪುಟ್ಟ ಆಮೆಗಳು ಸಮುದ್ರದ ಕಡೆ ಹೋಗ್ತವೆ, ಮತ್ತು ಸಾವಿರಾರು ಕಿಲೋಮೀಟರ್ ದೂರ ತನ್ನ ವಲಸಿಗ ಪ್ರದೇಶಕ್ಕೆ ಹೋಗ್ತವೆ ಅನ್ನೋದು ಎಂಥ ಇಂಟ್ರೆಸ್ಟಿಂಗ್ ಕತೆ. ನಾ ಬಂದು ನನ್ನ ಮಗಳಿಗೆ ಹೇಳ್ತಿದ್ದೆ, ಸಣ್ಣ ಮಗಳಿಗೆ, ಚಿಕ್ಕದು ಆವಾಗ 5-6 ವರ್ಷದ ಮಗಳವಳು. ಅವಳಿಗೆ ಹೇಳ್ತಿದ್ದೆ, ನೋಡು ನಮ್ಗೆ ಇಂಥ ಒಳ್ಳೆ ಸ್ಟೋರಿ ಸಿಕ್ಕಿದೆ, ಇದನ್ನು ಪಬ್ಲಿಷ್ ಮಾಡಬೇಕು ಅಂತಿದ್ದೀವಿ ಅಂತ. ಪೆಥೆಟಿಕ್ ಅಂದ್ಲು ಅವಳು. ಅದ್ಯಾಕೆ ಪೆಥೆಟಿಕ್ ಅಂತಾಳೆ ಇವಳು ಅಂತ ಕೇಳಿದರೆ, ಅಮ್ಮ just imagine when you are in labor pain and hundreds of people will come and see you, how you feel ಅಂತ. ಆವಾಗ ಹೌದಲ್ವಾ ಅನ್ನಿಸ್ತು. ನಾವೇನಾದ್ರು ಅದನ್ನು ಸುದ್ದಿ ಮಾಡಿ, ಅದನ್ನು ಲೇಖನ ಮಾಡಿ ಪಬ್ಲಿಷ್ ಮಾಡಿದ್ಮೇಲೆ ಖಂಡಿತ ಬೆಂಗಳೂರು ಮೈಸೂರಿಗರು ಓಡ್ ಬರ್ತಾರೆ, ಓಡ್ ಬಂದು ಅದ್ರ ಜೊತೆ ಒಂದು ಸೆಲ್ಫಿ ತೊಗೊಳಕ್ಕೆ ನಿಂತ್ಕೋತಾರೆ.
ಯಾವಾಗ ಕ್ರ್ಯಾಕ್ ಆಯಿತು ಏನಾಯಿತು ಅಂತ. ಸೊ ಆ ಟೈಮಲ್ಲೂ ಅಷ್ಟೇ ನಾವು ಅದರದ್ದು ಏನು ಮಾಡಿದ್ವಿ ಅಂದರೆ, ಆ ಮರಿಗಳು ಆಗುವ ಸಂದರ್ಭದಿಂದ ಅವು ಸಾಗರಕ್ಕೆ ಹೋಗುವ ಫೋಟೋಸ್ಗಳನ್ನು ತಗೊಂಡು 1-2 ತಿಂಗಳಾದಮೇಲೆ ಈ ಋತುಮಾನದಲ್ಲಿ ಬರ್ತಿದ್ದು ಹಿಂಗಾಯಿತು ಅಂತ ಒಂದು ಸ್ಟೋರಿ ಮಾಡಿ ಪಬ್ಲಿಷ್ ಮಾಡಿದ್ವಿ. ಸೊ ಇಲ್ಲಿ ಸಂಯಮ ಭಾಳ ಮುಖ್ಯ. ಹಂಗನ್ಸೋದು ಪರಿಸರ ಪತ್ರಿಕೋದ್ಯಮದಲ್ಲಿ ಅಂತಃಕರಣ ಅನ್ನು ತಗೊಂಡ್ಬರೋದಾದರೆ ನೀವು ಸಂಯಮವನ್ನು ಇಟ್ಕೊಂಡೇ ಅದನ್ನು ಪಬ್ಲಿಷ್ ಮಾಡಬೇಕು. ನಾವು ಸೌಂದರ್ಯ ಅನ್ನೋದನ್ನು ವಿಜೃಂಭಿಸೋಕೆ ಹೋಗಿ ಅಥವಾ ಪ್ರಕೃತಿಯ ಈ ಸೃಷ್ಟಿ ಕಾರ್ಯವನ್ನು ವಿಜೃಂಭಿಸೋಕೆ ಹೋಗಿ ಅವುಗಳನ್ನು ಮತ್ತೆ ವಿಪತ್ತಿಗೆ ಈಡು ಮಾಡಬಾರ್ದು ಅಂತ ನನಗನ್ಸುತ್ತೆ. ಈ ಹಿನ್ನೆಲೆಯಲ್ಲೇ ನಿಮಗೋಸ್ಕರ ನಿಮ್ಮನ್ನು ಈ ಥರದ ಚರ್ಚೆಗೆ ಕರೆದಿದ್ದು. ಯಾಕೆಂತಂದರೆ ನಾವು ಮೊನ್ನೆ ಮಹಿಳಾ ಕ್ರಿಕೆಟ್ ನೋಡಿದ್ರು. ಅವರ ಅಂತಃಕರಣ, ಅವರ ನಡವಳಿಕೆ ಎಷ್ಟು ಮಾದರಿಯಾಗಿತ್ತು. ಹಾಗಾಗಿ ರಶ್ಮಿ ನಮ್ಮ ಜೊತೆ ಈ ರೀತಿ ಇರೋದು ಮತ್ತು ಈ ಥರ ಮಾತುಗಳಿಗೋಸ್ಕರ ಪ್ರೇಕ್ಷಕರ ಪರವಾಗಿ ಧನ್ಯವಾದಗಳು. ಹಾಗೆಯೇ ಮತ್ತು ಮನು ಮತ್ತು ಇವರಿಗೆ ಬರ್ತೀನಿ. ವಿನೋದ್ ಹುಟ್ಟಿ ಬೆಳೆದಿದ್ದೆಲ್ಲ ಚಿಕ್ಕಮಗಳೂರು, ಓದಿದ್ದು ಮೈಸೂರಿನಲ್ಲಿ. ಆದರೆ ವಿನೋದ್ ಫುಲ್ ಟೈಮ್ ಜರ್ನಲಿಸ್ಟು. ಯಾಕೆಂತಂದರೆ ಇವತ್ತಿನ ನಮ್ಮ ಪತ್ರಿಕೋದ್ಯಮದಲ್ಲಿ ಜರ್ನಲಿಸ್ಟ್ಗಳಿದ್ದಾರೆ, ಸಿನಿಮಾ ಜರ್ನಲಿಸ್ಟ್ಗಳಿದ್ದಾರೆ, ಅಥವಾ ಸಂಸ್ಕೃತಿ ಜರ್ನಲಿಸ್ಟ್ಗಳಿದ್ದಾರೆ, ಅಥವಾ ಬೇರೆ ಬೇರೆ. ಆದರೆ ವೈಲ್ಡ್ ಲೈಫ್ ಜರ್ನಲಿಸ್ಟ್ಗಳು ಅಥವಾ ಪರಿಸರದ ಜರ್ನಲಿಸ್ಟ್ಗಳು ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ, ಅಥವಾ ಎಷ್ಟು ಜನ ಇದ್ದಾರೆ, ಅವ್ರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದರೆ ಕೆಲವು ಪತ್ರಕರ್ತರಿಗೆ ನೀವು ತರಬೇತಿಯನ್ನು ಕೊಟ್ಟಿದ್ದೀರಾ. ಆ ಮನಸ್ಥಿತಿ ನಿಮ್ಮ ಅಂದರೆ ಸಹಪಾಠಿಗಳ ನಡುವೆ ನಿಮಗೆ ಏನು ಅನಿಸುತ್ತೆ? ಯಾಕೆಂದರೆ ನೀವಿಬ್ಬರು ವೈಲ್ಡ್ ಲೈಫ್ ಆಕ್ಟಿವಿಸ್ಟ್ ಮತ್ತು ಹೋರಾಟಗಾರ, ತರಬೇತಿದಾರ, ಅದ್ರ ಜೊತೆಗೆ ಈ ಥರ ಬರವಣಿಗೆನ ಪತ್ರಿಕೋದ್ಯಮ ಅಂದರೆ ಪರಿಸರ ಬರವಣಿಗೆನೇ ಜೀವನ ಮಾಡ್ಕೊಂಡಿರ ವಿನೋದ್, ನಿಮಗೆ ಇವನ್ ಆಫ್ ದ ರೆಕಾರ್ಡ್ ಇಲ್ಲಿ ಮಾತಾಡ್ಬೋದು, ಹೇಳ್ಬೋದು. ಅಂದರೆ ಪತ್ರಕರ್ತರ ಬಗ್ಗೆ, ಪತ್ರಕರ್ತರ ಅಂತಃಕರಣ ಹೇಗಿರುತ್ತೆ ಪರಿಸರದ ಮೇಲೆ ಅಂತ ನನಗೆ ನಮ್ಮೆಲ್ಲರಿಗಿಂತ ನೀವು ಚೆನ್ನಾಗಿ ಫೀಲ್ ಮಾಡಿರ್ತಾರೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಇಲ್ಲಿ 2-3 ವಿಚಾರ ಬಂತು. ಒಂದು, ಮನುವರು ನಮ್ಮ ಗುರುಗಳು, ಅವರ ಗರಡಿಯಲ್ಲಿ ನಮ್ಮ ಮೈಸೂರಲ್ಲಿ ಬೆಳೆದಿದ್ದು. ಅವ್ರು ಹೇಳಿದ್ದು 2 ಪಾಯಿಂಟ್ಸು, ಮತ್ತು ಮೇಡಮ್ ಹೇಳಿದ್ದು 1 ಪಾಯಿಂಟ್ಸು, 2 ಪಾಯಿಂಟ್ಸು. ಫಸ್ಟ್ ಮೇಡಮ್ ಹೇಳಿದ್ರು ಅಂತಃಕರಣ ಇರಬೇಕು ಪತ್ರಕರ್ತರಿಗೆ, ಏನನ್ನು ವರದಿ ಮಾಡಬಾರ್ದು ಅಂತೇಳಿ ಅಂತ. ಸ್ವಲ್ಪ ಅದ್ರ ವಿರುದ್ಧವಾಗಿ ಮಾತಾಡ್ತೀನಿ ನಾನು. ಅಂತಃಕರಣದ ಜೊತೆಗೆ ಯಾವ ಸುದ್ದಿ ಮಾಡಬಾರ್ದು ಅಂತ ಅಂತಃಕರಣ ಇರಬೇಕು, ಅದ್ರ ಜೊತೆಗೆ ಯಾವ ಸುದ್ದಿ ಮಾಡಲೇಬೇಕು ಅನ್ನೋದು ಗೊತ್ತಿರಬೇಕು ಅಂತ ಅನ್ನೋದು. ಯಾಕೆಂತಂದರೆ ಈ ಪರಿಸರ ಪತ್ರಿಕೋದ್ಯಮದಲ್ಲಿ ಸುದ್ದಿ ಮಿಸ್ ಆಗೋದೇ ಜಾಸ್ತಿ. ಸುದ್ದಿ ಮಿಸ್ ಆಗುತ್ತೆ, ಒಂದು ನಮ್ಗೆ ಗೊತ್ತಿರಲ್ಲ, ಎರಡನೇದು ನಮ್ಗೆ ಹೇಳ್ಕೊಡಲ್ಲ ಯಾರನ್ನೂ. ಇಲ್ಲಿ ಏನಂತಂದರೆ ಈ ನಮ್ಗೆ ಒಂದು ಸರ್ ಇಲ್ಲಿ ಪರಿಸರದ ಮೌಲ್ಯ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಎನ್ವೈರನ್ಮೆಂಟಲ್ ಏನು ಹೇಳ್ತಾರೆ ಅದಕ್ಕೆ, ಆ ವ್ಯಾಲ್ಯೂಯೇಷನ್ ಅಂತಂತಾರೆ, ಅಥವಾ ಅದಕ್ಕೆ ಏನು ಹೇಳ್ತಾರೆ, ಆ ಮೌಲ್ಯ ಏನಿದೆಯಲ್ಲ ಅದು ಯಾರಿಗೂ ಗೊತ್ತಿಲ್ಲ. ನಮಗೆ ನೀರು ಅಂದರೆ ನೀರಿದೆ, ಆ ನೀರಿನ ಮೌಲ್ಯ ನಮಗೆ ಗೊತ್ತಿಲ್ಲ. ಗಿಡ ಇದೆ, ಮೌಲ್ಯ ಗೊತ್ತಿಲ್ಲ. ಕೋವಿಡ್ ಬಂದಾಗ ಎಲ್ಲ ಅಂದ್ಬಿಟ್ರು, ನೋಡಿದ್ರೆ ಒಳ್ಳೆ ಗಾಳಿ ಬೇಕು, ಇಲ್ಲ ನೋಡಿ ಹೆಂಗಾಗತ್ತೆ, ಮತ್ತೊಂದು ಏನೋ ಆಗುತ್ತೆ, ಒಳ್ಳೆ ಫುಡ್ ತಿನ್ನಬೇಕು, ಈ ಥರದ್ದೆಲ್ಲ ಬಂತು. ಸೊ ನಮಗೇನಾಗಿದೆ ಅಂದರೆ ನಮ್ಮ ಒಟ್ಟಾರೆ ಜೀವನ ಶೈಲಿಯಲ್ಲಿ ಮತ್ತೊಂದು ಅಂದರೆ ಪರಿಸರದ ಮೌಲ್ಯವನ್ನು ನಾವು ಯಾರಿಗೂ ಹೇಳ್ಕೊಟ್ಟೇ ಇಲ್ಲ. ಅದು ಹೇಳ್ಕೊಡದೇ ಇರೋದ್ರಿಂದ ಅದು ಅಲ್ಲೂ ಕಲೀಲಿಲ್ಲ, ನಾವು ಪತ್ರಿಕೋದ್ಯಮದಲ್ಲೂ ಇಲ್ಲ. ನಮ್ಗೆ ನ್ಯಾಚುರಲ್ ಆಗಿ ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಿದ್ರೆ ನಮಗೆಲ್ಲ ಏನು ಗೊತ್ತಿರೋದು ಅಂದರೆ, ನೀನು ಡಿಗ್ರಿ ಓದು, ಅಥವಾ BE ಮಾಡು, ಡಾಕ್ಟರ್ ಆಗು, ಇಷ್ಟಿಷ್ಟನ್ನು ಹೇಳ್ಕೊಂಡು ಬಂದ್ವಿ ನಾವು. ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಅಥವಾ ಎನ್ವೈರನ್ಮೆಂಟಲ್ ಕಾನ್ಷಿಯಸ್ನೆಸ್ ಅನ್ನೋದು ಎಲ್ಲರಲ್ಲೂ ತುಂಬ ಅಂದರೆ ತುಂಬಾ ಕಡಿಮೆ ಪ್ರಮಾಣದಲ್ಲಿದೆ. ಅದು ಎಲ್ಲ ರೀತಿಯಲ್ಲೂ ಸಮಾಜದಲ್ಲಿ ಅದು ಅಷ್ಟೇ ಕಡಿಮೆ ಪ್ರಮಾಣದಲ್ಲಿ ಎಲ್ರಿಗೂ ಕಾನ್ಷಿಯಸ್ನೆಸ್ ಇರೋದು. ಸೊ ಹಾಗಾಗಿ ಇಲ್ಲೇನಾಗುತ್ತೆ, ನಮಗೆ ಅದ್ರದ್ದು ಮೌಲ್ಯನೇ ಗೊತ್ತಿಲ್ಲ. ಎಕ್ಸಾಂಪಲ್ ನಾವು ಮೊನ್ನೆ ಹೇಳ್ತಾ ಇದ್ವಿ, ಈ ಟ್ಯಾಪ್ ಟು ಟೈಗರ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ನಮಗೆ ನಲ್ಲಿನಲ್ಲಿ ನೀರು ಬರಬೇಕು ಅಂದರೆ ಕಾಡಲ್ಲಿ ಹುಲಿ ಇರಬೇಕು ಅಂತ ಹೇಳ್ತಾರೆ. ಸೊ ನಾವು ನಲ್ಲಿ ನೀರಿಗೂ ಹುಲಿಗೂ ಲಿಂಕ್ ಮಾಡಿ ಅದ್ರದ್ದು ಇಂಪಾರ್ಟೆನ್ಸ್ ಹೇಳಿದಾಗ ಈಗ ಎಲ್ಲ ಕಡೆ ಜೋರು ಗಲಾಟೆ ನಡೀತಾ ಇದೆ ಸರ್. ಹುಲಿ ದಿನಕ್ಕೂ ಒಬ್ಬರನ್ನು ಸಾಯಿಸ್ತಾ ಇದೆ ಅಂತ, ಕಾಡಂಚಿನ ಗ್ರಾಮಗಳಲ್ಲಿ ಸಂಘರ್ಷ ಆಗ್ತಾ ಇದೆ. ಮೊನ್ನೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಒಂದು ವರದಿ ಕೊಟ್ಟರು, ಕರ್ನಾಟಕದ ಯಾವ ನದಿಗಳಲ್ಲೂ ಕೂಡ ನೀರು ಕುಡಿಯೋಕೆ ಯೋಗ್ಯ ಇಲ್ಲ ಅಂತ. ಸೊ ಇದೆಲ್ಲ ನಮಗೆ ನಾವು ಯೋಚನೆ ಕೂಡ ಮಾಡ್ತಾ ಇಲ್ಲ ಅದ್ರ ಬಗ್ಗೆ. ನಾವು ಬಾಟಲ್ ತೆಗಿತಾ ಇದ್ದೀವಿ, ನೀರು ಸಿಗ್ತಾ ಇದೆ, ಕುಡಿತಾ ಇದ್ದೀವಿ. ಸೊ ಅದು ನಮಗೂ ಗೊತ್ತಾಗ್ತಾ ಇಲ್ಲ, ನಮ್ಮನ್ನ ಅದ್ರ ಬಗ್ಗೆ ಮಾಹಿತಿ ಕೊಡೋರು ಯಾರೂ ಇಲ್ಲ. ಪತ್ರಿಕೋದ್ಯಮದಲ್ಲಿ ಏನಾಗಿದೆ ಅಂದರೆ, ಪತ್ರಿಕೋದ್ಯಮ ಅನ್ಫಾರ್ಚುನೇಟ್ಲಿ ಫೋಕಸ್ ಆಗಿರೋದು 4 ಸಬ್ಜೆಕ್ಟ್ಗಳಿಗೆ ಬಿಟ್ಟರೆ
ಎನ್ವೈರನ್ಮೆಂಟಲ್ ಜರ್ನಲಿಸಮ್ ಅನ್ನೋದು ಕಂಪ್ಲೀಟ್ಲಿ ಇಲ್ವೇ ಇಲ್ಲ ಬಿಡಿ. ಎಲ್ಲೋ ಪ್ರಜಾವಾಣಿ ಅಂತಹ ಪೇಪರು ಅಷ್ಟು ಹಳೆ ಪೇಪರ್ ಆಗಿರೋದ್ರಿಂದ ಅವರೇ ಒಂದು ಚಳವಳಿ ರೂಪದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಪರಿಸರ ಪತ್ರಿಕೋದ್ಯಮಕ್ಕೊಂಥರ ಬುನಾದಿನೂ ಹಾಕ್ಕೊಂಡು ಶಕ್ತಿಯೂ ತುಂಬಿಕೊಂಡು ಅವಾಗ ಟಾನಿಕ್ ಕೊಟ್ಕೊಂಡು ಬಂದಿರೋದು ಪ್ರಜಾವಾಣಿನೇ. ಸೊ ಹಾಗಾಗಿ ಅಂದರೆ ಸ್ವಲ್ಪ ಹಳೆ ಪೇಪರ್ಗಳೆಲ್ಲ ಅದೆಲ್ಲ ಇತ್ತು. ಬಟ್ ಈಗ ಅದು ಕಂಪ್ಲೀಟ್ಲಿ ಅಂದರೆ ಪುಷ್ ಮಾಡಬೇಕಾಗಿದೆ. ಇಲ್ಲಾಂದರೆ ಅದಕ್ಕೆ ಬೇರೆ ರೆವೆನ್ಯೂ ಮಾಡೋದು ತೋರಿಸ್ಬೇಕಷ್ಟೇ. ಇಲ್ಲಾಂದರೆ ಸ್ಪೇಸ್ ಇಲ್ಲ. ಎಲ್ಲ ಮೇನ್ ಏನಂತಂದರೆ ಈ ಥರದ್ದು ಪರಿಸರದ ಸುದ್ದಿಗಳು, ವನ್ಯಜೀವಿ ಸುದ್ದಿಗಳಿಗೆ ಟಿ ವಿನಲ್ಲಾಗಲಿ ಪೇಪರ್ನಲ್ಲಾಗಲಿ ಸ್ಪೇಸ್ ಕೊಡಬೇಕು ಅಂತಂದಾಗ ಹಿಂದೆ ಮುಂದೆ ನೋಡ್ತಾರೆ. ಈಗ ಯಾಕೆಂದರೆ ರೆವೆನ್ಯೂ ಡ್ರಿವನ್ ಆಗಿದೆ ಎಲ್ಲವೂ ಕೂಡ. ಸೊ ಒಂದು ನಮ್ಗೆ ಅದ್ರ ಮೌಲ್ಯ ಗೊತ್ತಿಲ್ಲ. ಮತ್ತು ಈ ಪರಿಸರ ವ್ಯವಸ್ಥೆಯಲ್ಲಿ ಯಾವುದು ಲಿಂಕ್ ಆಗಿದೆ ಅಂತ ಅನ್ನೋದು ಕೂಡ ಗೊತ್ತಿಲ್ಲ. ಜನಕ್ಕೂ ಗೊತ್ತಿಲ್ಲ, ಹಾಗಾಗಿ ನಮಗೂ ಗೊತ್ತಿಲ್ಲ. ಸೊ ಈಗ ಗೊತ್ತಿಲ್ಲ ಅನ್ನೋದಿದೆಯಲ್ಲ, ಅದೇ ದೊಡ್ಡ ಸಮಸ್ಯೆ ಆಗಿರೋದು. ಎಲ್ಲಿ ಏನಾಗ್ತದೆ ಅನ್ನೋ ಗೊತ್ತಿಲ್ಲ, ನಾವು ಅವೇರ್ನೆಸ್ ಇಲ್ಲ. ಅದ್ರದ್ದು ರಿಫ್ಲೆಕ್ಟ್ ಆಗ್ತಿರೋದೇ ಮೀಡಿಯಾ ಮೇಲೆ. ಮೀಡಿಯಾ ಏನಾಗ್ತಾ ಇದೆ ಅಂದರೆ ದಿನ ಎನ್ವೈರನ್ಮೆಂಟಲ್ ಜರ್ನಲಿಸಮ್ ವಿಚಾರದಲ್ಲಿ ಸೋಲ್ತಾ ಇರೋದ್ರಿಂದ ಅದು ಜನರಿಗೂ ಕೂಡ ಕಮ್ಯುನಿಕೇಟ್ ಮಾಡೋಕ್ಕಾಗ್ತಲ್ಲ. ಯಾಕೆ ನಾವು ಇಗ್ನೋರ್ ಆಗಿದೆ? ನನಗೊಬ್ರು ಮೊನ್ನೆ ಕೋಆಪರೇಟಿವ್ ಸೆಕ್ಟರ್ನಲ್ಲಿ ತುಂಬ ಕೆಲಸ ಮಾಡಿದ್ರು ಒಬ್ಬರು ಸಿಕ್ಕಿದಾಗ ಅವ್ರೊಂದೇನೋ ಒಂದು ಲೆಟರ್ ಇಟ್ಕೊಂಡಿದ್ರು. ಏನು ಅಂತ ಕೇಳಿದ್ರೆ ಅವ್ರು ಹೇಳ್ತಾ ಇದ್ರು, ಅವರೊಂದು ರಾಜ್ಯಪಾಲರಿಗೆ ಬರೆದಿರೋದು ಒಂದು ಪತ್ರ, ಅದು ಇನ್ನೂ ಬರೀ ಅಂದರೆ ಡ್ರಾಫ್ಟು. ಕರ್ನಾಟಕದಲ್ಲಿ ಕುಡಿಯುವ ನೀರಿನ ಟೆಸ್ಟ್ ಮಾಡಿದ್ರೆ ವಾಟರ್ ಟೆಸ್ಟಿಂಗ್ ಲ್ಯಾಬ್ಗಳು ಇಡೀ ಕರ್ನಾಟಕದಲ್ಲಿ 6 ಇರೋದು, ಸರ್ಕಾರಿ ಪ್ರಯೋಗಾಲಯಗಳು. ಬೆಂಗಳೂರು ಅಂತ ಊರಲ್ಲಿ 2 ಇರೋದು, ಇಷ್ಟು ದೊಡ್ಡ ಊರಲ್ಲಿ. ಆಯಿತಾ? ಅದಕ್ಕೆ ನೀವು ಅದಕ್ಕೆ ಮತ್ತು ಪ್ರೈವೇಟ್ ಲ್ಯಾಬ್ಗಳಲ್ಲಿ ಮಾಡಿಸ್ಬೇಕು ಅಂದರೆ 8,000 ರೂಪಾಯಿ ಕೊಡಬೇಕಂತೆ. ಯಾರೂ ಕೊಡಲ್ಲ. ಗೌರ್ಮೆಂಟ್ ಲ್ಯಾಬಲ್ಲಿ ಟೆಸ್ಟ್ ಯಾರೂ ಹೋಗೋದೇ ಇಲ್ಲ. ಆ್ಯಕ್ಚುಲಿ ಅವ್ರು ಹೇಳ್ತಾ ಇದ್ರು ಒಂದೊಂದು ಜಿಲ್ಲೆಗೆ ಒಂದೊಂದು ಲ್ಯಾಬ್ ಇರಬೇಕು ಅಂತ. ಜಿಲ್ಲಾ ಪಂಚಾಯತ್ ಕಡೆಗೆ ಒಂದೊಂದು ಲ್ಯಾಬ್ ಇದೆ ಅಂತೆ. ಆ ಲ್ಯಾಬ್ ಎಲ್ಲಿದೆ ಗೊತ್ತಿಲ್ಲ, ಲ್ಯಾಬಲ್ಲಿ ಎಂಪ್ಲಾಯೀಸ್ ಇಲ್ಲ. ಸೊ ನಮಗೆ ನೀರಿನ ಬಗ್ಗೆ ನಾವು ಇಷ್ಟು ಅಸೆಟ್ ಇಟ್ಕೊಂಡ್ರೆ ಇನ್ನು ಉಳಿದ ವಿಚಾರಗಳು ಹೆಂಗಿರ್ಬೋದು? ನಾವು ದಿನ ಕುಡಿಯೋ ನೀರು, ಫುಡ್ಗೂ ಅಷ್ಟೇ, ಫುಡ್ ಸೇಫ್ಟಿನೂ ಇಲ್ಲ. ಸೊ ಈ ಥರ ಅಂದರೆ ನಮ್ಮಲ್ಲಿ ಏನಾಗಿದೆ ಸರ್, ಇಡೀ ವ್ಯವಸ್ಥೆನಲ್ಲಿ ಈಗ ಪತ್ರಕರ್ತರನ್ನ ವ್ಯವಸ್ಥೆನ ಸರಿ ಮಾಡೋದು ಅಂತ ಹೇಳ್ತಾರೆ. ಪತ್ರಕರ್ತರಿಗೆ ಮಾಹಿತಿನೇ ಇಲ್ವಲ್ಲ, ಮತ್ತು ಪತ್ರಕರ್ತರಲ್ಲೂ ತಿಳ್ಕೊಳ್ಳುವಂಥ ಕುತೂಹಲ ಇಲ್ಲ. ಸೊ ಈಗ ನಾನು ವೈಲ್ಡ್ ಲೈಫ್ ರಿಪೋರ್ಟಿಂಗಲ್ಲಿ ಅಥವಾ ಒಂದು ವೈಲ್ಡ್ ಲೈಫ್ ಜರ್ನಲಿಸಮ್ ಕಳೆದ 25 ವರ್ಷದಿಂದ ಕೆಲಸ ಮಾಡ್ತಿರೋದ್ರಿಂದ ಏನಾಗಿದೆ, ಈಗ ನೀವು ಹೇಳಿದ್ರಿ ಇವರು ಮನು ಸರ್ ಹೇಳೋದು ಕಾಡಲ್ಲಿ ಕಳೆ ತೆಗೆಯೋದೇ ಒಂದು ಮಾಫಿಯಾ ಆಗಿದೆ ಅಂತ. ಏನಾಗಿದೆ ಅಂದರೆ ನಮ್ಮ ಸರ್ಕಾರಿ ಅಧಿಕಾರಿಗಳು ಅವರು ದುಡ್ಡು ಮಾಡೋದಕ್ಕೆ ಹೊಸ ಹೊಸ ದಾರಿಗಳನ್ನ ಹುಡುಕ್ತಾರೆ. ಸಡನ್ನಾಗಿ ಆನೆ ಕಾಟ ಜಾಸ್ತಿ ಆಗಿದೆ ಎಲ್ಲ ಕಡೆಗೆ. ಯಾಕೆ ಅಂತ ನೋಡಿದ್ರೆ ಒಂದು ಆನೆ ಹಿಡಿಲಿಕ್ಕೆ 25 ಲಕ್ಷ ಚಾರ್ಜ್ ಮಾಡ್ತಾರೆ. ಅದು ಬಿಲ್ ಆಗುತ್ತೆ, 25 ಲಕ್ಷ ಬಿಲ್ ಆಗುತ್ತೆ. ಒಂದು ಹುಲಿ ಹಿಡಿಲಿಕ್ಕೆ 10 ರಿಂದ 15 ಲಕ್ಷ ಬಿಲ್ ಆಗುತ್ತೆ. ಸೊ ಇದೆಲ್ಲ ಏನು? ಈಗ ಲಂಟ ಮತ್ತು ಸೆನ್ನ ಅಂತ 2 ತಳಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದ ಕಾಡುಗಳಲ್ಲಿ ಕರ್ನಾಟಕದ ಪರಿಸರ ವ್ಯವಸ್ಥೆಗೆ ಧಕ್ಕೆ ತರ್ತಾ ಇದೆ. ಸೊ ಅದನ್ನು ರಿಮೂವ್ ಮಾಡಬೇಕು ಅಂತಂದರೆ ಏನು? ಒಂದೊಂದು ರೇಂಜಿಗೆ 1.5 ಕೋಟಿ 2 ಕೋಟಿ ಸ್ಯಾಂಕ್ಷನ್ ಆಗುತ್ತೆ. ಬಂಡೀಪುರದ ಇಶ್ಯೂ ತೊಗೊಂಡ್ರೆ ಅಲ್ಲಿ ಏನಾಗಿದೆ, ಯಾರೋ ಒಬ್ಬರು ಅಧಿಕಾರಿ JCB ತೊಗೊಂಡು ಕಾಡು ಒಳಗಡೆ ಇರೋ ಎಲ್ಲ ಪೊದೆಗಳನ್ನ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ಆ ಕಳೆ ಕೀಳೋದ್ರ ಜೊತೆಗೆ ಅವ್ರು ಹೇಳಿದಂಗೆ ಕಾಡಿನಲ್ಲಿ ಏನು ಪರಿಸರ ವ್ಯವಸ್ಥೆಯಲ್ಲಿ ಪೊದೆಗಳದೇ ಒಂದು ರೋಲ್ ಇದೆ. ಪೊದೆಗಳು ಜಿಂಕೆಗೂ ಇಂಪಾರ್ಟೆಂಟು, ಹುಲಿಗೂ ಇಂಪಾರ್ಟೆಂಟು. ಅದನ್ನು ರಿಮೂವ್ ಮಾಡಿಬಿಟ್ರೆ ಈ ಥರ ಓಪನ್ ಫೀಲ್ಡ್ ಆಗಿಬಿಟ್ರೆ ಕತೆ ಏನು? ಮತ್ತು ಇನ್ನೊಂದು ಏನು ಗೊತ್ತಾ ಸರ್, ನಮ್ಮ ದೇಶದಲ್ಲಿರೋ 95% ನದಿಗಳೇನಿದಾವಲ್ಲ ಅದು ಹುಟ್ಟೋದೇ ಹುಲಿ ಇರೋ ಕಾಡಲ್ಲಿ. ನೀವು ಯಾವುದೇ ನದಿ ತಗೊಳ್ಳಿ, ಇವತ್ತು ನಾವು ಆ್ಯಕ್ಟಿವ್ ಇರುವಂಥ ಎಲ್ಲ ನದಿಗಳು ಅದರ ಮೂಲ ಹುಡ್ಕೊಂಡು ಹೋದರೆ ಆ ಮೂಲ ಅದರ ಇರೋ ಅರಣ್ಯ ಪ್ರದೇಶದಲ್ಲಿ ಹುಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ಇವತ್ತೆಲ್ಲ ಕಾಡಿಗೆ ಅದರ ಹುಲಿಗೆ ಏನೇನೋ ಹೇಳ್ತೀವಲ್ಲ, ನಮ್ಮ ಜಲಮೂಲಕ್ಕೂ ಹುಲಿನೇ ಆಧಾರ. ಕಾಡಲ್ಲಿ ಹುಲಿ ಇದೆ ಅಂತಂದರೆ ಕಾಡು ಚೆನ್ನಾಗಿದೆ ಅಂತ ಅರ್ಥ. ಕಾಡು ಚೆನ್ನಾಗಿದೆ ಇರೋದಕ್ಕೇ ಹುಲಿಯಲ್ಲಿದೆ ಅಂತ ಹೇಳ್ತಾರೆ. ಸೊ ಅದಿದ್ರೇ ನಮಗೆ ನೀರು ಸಿಗೋದು. ಈ ಮಾಹಿತಿಯನ್ನು ಹೇಳೋರು ಯಾರು ಇಲ್ಲ. ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮತ್ತು ಈ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಕೊಡೋರಿಗೆಲ್ಲ ಅದೇ ಹೇಳೋದು. ಏನಂತಂದರೆ ನೀವು ನಿಮ್ಮ ಹತ್ರ ಸಿಕ್ಕಾಪಟ್ಟೆ ಸ್ಟೋರೀಸ್ ಇದೆ, ನೀವು ಹೇಳಲ್ಲ ಯಾಕೆ ಅಂತ. ಒಬ್ರು ಹೇಳ್ತಿದ್ರು ಸರ್, ಈಗ ಈ ಬೆಟ್ಟದ ನೆಲ್ಲಿಕಾಯಿ ಇರುತ್ತಲ್ಲ, ಬೆಟ್ಟದ ನೆಲ್ಲಿಕಾಯಿ ಸೀಸನ್ನು ಜಿಂಕೆ ಅದು ಬೆಟ್ಟದ ನೆಲ್ಲಿಕಾಯಿ ಮರದ ಮೇಲೆ ಕೋತಿ ಹತ್ತಿ ತಿನ್ನುತ್ತದು. ಒಂದು ನೆಲ್ಲಿಕಾಯಿ ತಿನ್ನಕ್ಕೆ ಹೋದರೆ ಕೋತಿ 10 ನೆಲ್ಲಿಕಾಯಿನ ಬೆಳೆಸುತ್ತೆ. ಅದನ್ನು ಹುಡ್ಕೊಂಡು ಜಿಂಕೆಗಳು ಬಂದಿರ್ತವೆ. ಆ ಜಿಂಕೆಗಳದ್ದು ಬ್ರೀಡಿಂಗ್ ಸೀಸನ್ನು. ಸೊ ಅದು ಮರಿಗಳನ್ನ ಕರ್ಕೊಂಡು ಬಂದಿರುತ್ತೆ ಅಲ್ಲಿಗೆ. ಆ ಜಿಂಕೆನ ಮತ್ತು ಜಿಂಕೆ ಮರಿನ ಹುಡ್ಕೊಂಡು ಚಿರತೆ ಇಲ್ಲ ಅಂದರೆ ಹುಲಿ ಬರುತ್ತೆ. ಅದರದ್ದು ಕೂಡ ಅದು ಬ್ರೀಡಿಂಗ್ ಸೀಸನ್ಗೆ ಲಿಂಕ್ ಆಗಿರುತ್ತೆ. ಸೊ ನಾವು ನೋಡೋದು ಹೆಂಗೆ ಅಂದರೆ, ಒಂದು ಬೆಟ್ಟದ ನೆಲ್ಲಿಕಾಯಿ ಮರವನ್ನು ಕಾಡಲ್ಲಿ ತೆಗೆದ್ರೆ ಏನಾಗುತ್ತೆ? ಏನೂ ಆಗಲ್ಲ.
ಬಟ್ ಅದೊಂದು ಚೈನ್ ಸಿಸ್ಟಮ್ ಇದೆಯಲ್ಲ, ಬೆಟ್ಟದ ನೆಲೆಕಾಯಿ, ಕೋತಿ, ಜಿಂಕೆ, ಹುಲಿ. ಸೊ ಈ ಸ್ಟೋರಿ ಅರಣ್ಯಾಧಿಕಾರಿಗಳಿಗೆ ಅಥವಾ ಈ ಥರದ್ದು ಯಾರೋ ಒಂದು ವಿಚಾರದಲ್ಲಿ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ, ಅವ್ರು ಆ ಸ್ಟೋರಿನ ಹೇಳಲ್ಲ ಯಾರಿಗೂ. ಆ ಮಾಹಿತಿ ಆಚೆ ಬರಲ್ಲ. ಆ ಮಾಹಿತಿ ಆಚೆ ಬಂದರೆ ಯಾರಿಗೂ ನಮ್ಮಂಥವ್ರು ಗೊತ್ತಾಗುತ್ತೆ, ನಾವು ಅದ್ರ ಬಗ್ಗೆ ಬರಿತೀವಿ, ಬರೆದಾಗ 4 ಜನ ಓದ್ತಾರೆ, ಅವ್ರಿಗೊಂದಷ್ಟು ಅದು ಇನ್ಫಾರ್ಮೇಷನ್ ಬರ್ತೇವೆ, ಹೌದಪ್ಪ ನಾವು ಅದನ್ನು ಉಳಿಸ್ಬೇಕು. ಸೊ ಮಾಹಿತಿ ಕೊರತೆ ಸಮಾಜದಲ್ಲಿ ಎಷ್ಟು ವ್ಯಾಪಕವಾಗಿದೆಯೋ ಅಷ್ಟೇ ವ್ಯಾಪಕವಾಗಿ ನಮ್ಮ ಪತ್ರಿಕೋದ್ಯಮದಲ್ಲೂ ಇದೆ ಸರ್. ನಮಗೆ ನಾವೆಲ್ಲ ಸದಾ ಒಂದು ಮಾತನ್ನ ಮಾತಾಡ್ಕೊತಾ ಇರ್ತೀವಿ, ಕಾಡನ್ನ ಕಾಯಬೇಕಾಗಿರೋರು ವಾಚರ್ಸ್ಗಳು ಮತ್ತು ಜನಸಾಮಾನ್ಯರು. ಇದು ಈ ಅಥವಾ ಎಂಪ್ಲಾಯ್ಮೆಂಟ್ ಡಿಸ್ಟ್ರಿಬ್ಯೂಷನಲ್ಲಿ ವಾಚರ್ಸ್ಗಳು ಅಗಲವಾಗಿ ತಳಮಟ್ಟದ ಮತ್ತು ಮೇಲ್ಗಡೆ ಅಧಿಕಾರಿ ಒಬ್ಬ ಇರಬೇಕು ಅಂತ. ಆದರೆ ಇವತ್ತು ನಮ್ಮ ಕರ್ನಾಟಕದ ಈ ಅರಣ್ಯ ಇಲಾಖೆಯಲ್ಲಿ ಅದು ಉಲ್ಟಾ ಆಗಿದೆ. ಈ IFSನವರು ವಾಚರ್ಸ್ಗಳ ಥರ ಅಷ್ಟು ತುಂಬಿದ್ದಾರೆ, ಮತ್ತು ಈ ವಾಚರ್ಸ್ಗಳು IFS ಥರ ತುಂಬ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಅಂದರೆ ಇದು ಉಲ್ಟಾ ಆಗಿದೆ. ಏಕೆಂತಂದರೆ ನೀವು ಮೇಲಿನ ಅಧಿಕಾರಿಯಿಂದ ಹಿಡಿದು ಕೆಳಗಡೆವರೆಗೂ ನೋಡ್ತಾ ಇದ್ದೀರಾ, ಇದು ಮಾಡ್ತಾ ಇದ್ದೀರಿ. ಇದನ್ನು ಯಾವ ರೀತಿ ಅಥವಾ ನಿಮ್ಮ ಅದನ್ನು ಸರಿ ಮಾಡೋಕ್ಕೆ ನಿಮ್ಮ ಪತ್ರಿಕೋದ್ಯಮನ ಬಳಸ್ಕೋಬೋದು ಅಥವಾ ಇದನ್ನು ಮಾಡ್ಬೋದು, ಮಾರ್ಗದರ್ಶನ ಮಾಡ್ಬೋದು. ಸರ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಮನೋರು ಹೇಳಿದ್ರು ಅರಣ್ಯ ಇಲಾಖೆಯನ್ನು ಯಾತಕ್ಕೆ ಸ್ಥಾಪನೆ ಮಾಡಿದ್ರು ಅಂತ. ಅವಾಗ ಉದ್ದೇಶ ಬೇರೆ ಇತ್ತು, ಬಟ್ ಈಗ ಸ್ಥಾಪನೆ ಮಾಡಿ ಕೆಲಸ ಮಾಡ್ತಾ ಇದೆ ಇಲಾಖೆ. ನಮ್ಮ ಕಾಡುಗಳನ್ನ ಕಾಯ್ತಾ ಇರೋದು ಅರಣ್ಯ ಇಲಾಖೆಯಲ್ಲಿರುವಂತಹ ಮುಂಚೂಣಿ ಸಿಬ್ಬಂದಿಗಳು. ನಾವು ಅವ್ರನ್ನ ಏನು ಮಾಡ್ತೀವಿ ಅಂದರೆ ಬರೀ ಕಾಡು ಕಾಯೋರು ತಂದ್ಕೊಡ್ತೀವಿ, ಮತ್ತು ಕಾಡು ಅಕ್ಕಪಕ್ಕ ಇರೋ ಜನ ಎಲ್ಲ ಏನು ಹೇಳ್ತಾರೆ ಅಂದರೆ ಆನೆ ಬಂದರೆ ನಿಮ್ಮ ಆನೆ ಕಟಾಕೊಳ್ರಿ ನೀವು ಅಂತ ಹೇಳ್ತಾರೆ. ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಮಾಡಿರ್ತಾರೆ, ಅವರಿಗೆ ನಿಮ್ಮ ದನಗಿನ ಬಂದಾಗ ನಿಮ್ಮ ದನ ಕಟಾಕೊಳ್ರಿ ಕೊಟ್ಟಿಗೆ ಅಂದಿರ್ತಾರಲ್ಲ. ಸೊ ಅದಕ್ಕೆ ಅವರು ನನ್ನ ದನಕ್ಕೆ ನೀನು ಕೊಟ್ಟಿಗೆ ಕಟಾಕು ಅಂದೆ, ನೀನು ಆನೆ ಬಂದಾಗ ನೀನು ಕಟಾಕೊಳ್ಳೆ ಅಂತ ಹೇಳ್ತಾರೆ ಅವರು. ಸೊ ಅದು ಆನೆಯನ್ನು ಕಟಾಕಕ್ಕೆ ಸಾಧ್ಯ ಇಲ್ಲ, ಅದು ಬೇರೆ. ಈ ಥರದ ಪರಿಸ್ಥಿತಿ ಇದೆ. ಆ ಅರಣ್ಯ ಇಲಾಖೆಯಲ್ಲಿ ಮೋಟಿವೇಶನ್ಗೆ ಅಂತಂತ ಒಂದು ಅವಾರ್ಡ್ ಕೂಡ ಇರಲಿಲ್ಲ ಸರ್. ಈಗ ಫಾರೆಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಚಿನ್ನದ ಪದಕ ಅಂತ ಇದೆ, ಶೌರ್ಯಕ್ಕೆ, ಬ್ರೇವರಿಗೆ, ಬೆಸ್ಟ್ ಆಫೀಸರ್ಸ್ಗಳು ಕೊಡೋಕ್ಕೆ. ಮುಖ್ಯಮಂತ್ರಿಗಳ ಚಿನ್ನದ ಪದಕ, ರಾಷ್ಟ್ರಪತಿಗಳ ಚಿನ್ನದ ಪದಕ, ಪೊಲೀಸ್ ಅವರಿಗಿದೆ, ಫೈರ್ ಡಿಪಾರ್ಟ್ಮೆಂಟ್ ಅವರಿಗಿದೆ, ಹೋಮ್ ಗಾರ್ಡ್ಸ್ಗಳಿಗಿದೆ. ಅರಣ್ಯ ಇಲಾಖೆ ಅವರಿಗೆ ಸಮಾನಾಂತರವಾಗಿ ಕಷ್ಟಪಟ್ಟು ಕೆಲಸ ಮಾಡುವಂತಹ ಮುಂಚೂಣಿ ಸಿಬ್ಬಂದಿಗಳಿಗೆ ಯಾವುದೇ ಅವಾರ್ಡ್ ಇರಲಿಲ್ಲ. 2014ರಲ್ಲಿ ನಾನು ಒಂದು ವನ್ಯಜೀವಿ ಸಂರಕ್ಷಣಾ ಅಭಿಯಾನ ಅಂತ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ವಿ. ಅದು ಪ್ರಾದೇಶಿಕ ಪತ್ರಿಕೆಗಳಲ್ಲಿ ಇಡೀ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ನಾವು ಮಾಡಿದ್ದನ್ನು. ಸೋಮವಾರ, ಈಗ ನಾಡಿದ್ದು ಸೋಮವಾರ 5ನೇ ಆವೃತ್ತಿಯ ಇವೆಂಟ್ಗೆ ರಾಜ್ಯಪಾಲರು ರಾಜಭವನದಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಈ ಸತಿನೂ ಕೂಡ. ಸೊ ಇದ್ರದ್ದು ಇಂಪ್ಯಾಕ್ಟ್ ಏನಾಗಿತ್ತು ಅಂತಂದರೆ, ನಾವು ಫಸ್ಟ್ ಟೈಮು ಅರಣ್ಯ ಇಲಾಖೆಯ ಇತಿಹಾಸದಲ್ಲಿ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನು ಸಿಬ್ಬಂದಿಗೆ ಸ್ಥಾಪನೆ ಮಾಡಿಸೋದಕ್ಕೆ ಕಾರಣ ಆಗಿದ್ದು ನಮ್ಮ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಮಾಡಿದ ಅಭಿಯಾನ. ಆ ಅಭಿಯಾನ ಬರೋ ತನಕ ಅರಣ್ಯಾಧಿಕಾರಿಗಳಿಗೆ ಇಂಥದ್ದೊಂದು ಬೇಕಿತ್ತು ಕೂಡ ಅಂತ ಅನಿಸಿರಲಿಲ್ಲ. ನಮ್ಮಲ್ಲಿ ಏನಾಗಿದೆ ಸರ್, IFS ಆಫೀಸರ್ಸ್ಗಳಿಗೂ ತಳಮಟ್ಟದ ಅಧಿಕಾರಿಗಳಿಗೂ ಲಿಂಕ್ ಬಹಳ ಕಡಿಮೆ. ಅಂದರೆ ಅವ್ರ ಬಗ್ಗೆ ಯೋಚನೆ ಮಾಡಲ್ಲ. ಇನ್ನೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಕಾಡು ಒಳಗಡೆಗೆ ಆಂಟಿ ಪೋಚಿಂಗ್ ಕ್ಯಾಂಪ್ಸ್ ಅಂತ ಇರುತ್ತೆ, ಬೇಟೆ ನಿಗ್ರಹ ದಳಗಳು, ಶಿಬಿರಗಳು, ಕಳ್ಳಬೇಟೆ ತಡೆ ಶಿಬಿರಗಳು. ಅಲ್ಲಿ ಕೆಲಸ ಮಾಡೋರಿಗೆ ಅವರು 24/7 ಕಾಡಲ್ಲೇ ಇರ್ತಾರೆ. ಅವ್ರ ಜೀವಕ್ಕೆ ಬಿಡಿ ಬೆಲೆನೇ ಇಲ್ಲ. ಅವರಲ್ಲಿ ಕೆಲಸ ಮಾಡೋರಿಗೆ ಭಾನುವಾರ ಒಂದಿನ ಎಕ್ಸ್ಟ್ರಾ ಕೆಲಸ ಮಾಡೋದಕ್ಕೆ ಅವರಿಗೆ ಸಂಡೇ ಅಲೋವೆನ್ಸ್ ಅಂದರೆ ಭಾನುವಾರದ ಭತ್ಯೆ ಅಂತ ಕೊಡ್ತಾರೆ. ಪೊಲೀಸರಿಗೆ 1,500 ಇದೆ, ಫೈರ್ನವರಿಗೆ 900 ರೂಪಾಯಿ ಇದೆ. ಅರಣ್ಯ ಇಲಾಖೆಯಲ್ಲಿ ಕಾಡು ಒಳಗಡೆ ಇದ್ದು ತಮ್ಮ ಜೀವನ ಪಣಕ್ಕಿಟ್ಟು ದಿನನಿತ್ಯ ಕೆಲಸ ಮಾಡುವಂತಹ ಮುಂಚೂಣಿ ಸಿಬ್ಬಂದಿ ಗಾರ್ಡ್ ವಾಚರ್ಗಳಿಗೆ ಒಂದು ದಿನ ಸಂಡೇ ಕೆಲಸ ಮಾಡಿದ್ರೆ 30 ರೂಪಾಯಿ ಇದೆ. ಅದೇ ಪೊಲೀಸ್ ಕಾನ್ಸ್ಟೇಬಲ್, ಅವನು ಅದೇ ಡೆಸಿಗ್ನೇಷನ್, ಅವನು ಸಿಟಿಲಿ ಕೆಲಸ ಮಾಡ್ತಾ ಇರ್ತಾನೆ, ಅವನಿಗೆ 1,500 ರೂಪಾಯಿ ಒಂದಿನ ಎಕ್ಸ್ಟ್ರಾ, ಒಂದಿನ ಸಂಡೇ ಕೆಲಸ ಮಾಡಿದ್ರೆ. ಇವನಿಗೆ 30 ರೂಪಾಯಿ ಇವತ್ತಿಗೂ ಇದೆ ಸರ್. ಅದನ್ನ ಗೊತ್ತಿರುತ್ತೆ. ಈಗ ಒಬ್ಬ ಆಫೀಸರ್ ಯಾರು ಹೆಡ್ ಆಗಿ ಬಂದು ಕೂತ್ಕೋತಾನೆ ಬೆಂಗಳೂರಿನಲ್ಲಿ, ಅವನು ಫೀಲ್ಡ್ ಆಫೀಸರ್ ಇದ್ದಾಗ ಅವನಿಗೆ ಅದು ಗೊತ್ತಿರುತ್ತೆ, ಅವ್ನ ಗಮನಕ್ಕೆ ಬಂದಿರುತ್ತೆ. ಅವನು ಬೆಂಗಳೂರಿಗೆ ಬಂದು ಹೆಡ್ ಆಫೀಸರ್ ಕೂತ್ಕೊಂಡು ಇಡೀ ಅರಣ್ಯ ಪಡೆಯ ಮುಖ್ಯಸ್ಥ ಆದಾಗ ಅವನು ಅದನ್ನು ಸಾಲ್ವ್ ಮಾಡ್ಬೋದು, ಮಾಡಲ್ಲ. ಆದರೆ ನಾವು ಆಂಟಿ ಪೋಚಿಂಗ್ ಕ್ಯಾಂಪ್ಗಳೆಲ್ಲ ತುಂಬ ಸರಿ ಹೋಗಿದ್ದೀವಿ, ನೋಡಿದ್ದೀವಲ್ಲ. ಅವರಿಗೆ ಒಂದು ಅನ್ನ ಬೇಯಿಸ್ಕೊಳಕ್ಕೆ ಒಂದು ಸೀಮೆಣ್ಣೆಯನ್ನು ಇಟ್ಟಿರಲ್ಲ, ಬೇಳೆ ಇಟ್ಟಿರಲ್ಲ, ಶೂ ಇಲ್ಲ, ಡ್ರೆಸ್ಗಳಿಲ್ಲ. ಇದು ನಾವು ಮತ್ತೆ ಅವ್ರಿಗೆ ವೆಪನ್ಸ್ ಇಲ್ಲ.
ಆಮೇಲೆ ಈವನ್ ಒಂದು ಅವರು ಕಾಡಿನಲ್ಲಿ ತಿರುಗಾಡ ಅಂತ ಅವ್ರಿಗೊಂದು ಶೂ ಇಲ್ಲ, ಜೀಪ್ ಡೀಸೆಲ್ ಇಲ್ಲ. ಇದೆಲ್ಲ ನಾವು ಅಲ್ಲ, ಜೀಪ್ ಇರುತ್ತೆ, ಡೀಸೆಲ್ ಇರಲ್ಲ. ಅವ್ರಿಗೆ ಯಾವುದೇ ಕಾರಣಕ್ಕೂ ವೆಹಿಕಲ್ಗಳು ಇಲ್ಲವೇ ಇಲ್ಲ, ಅದೆಲ್ಲ ಆರೋಪಗಳಿಗೆ ಇರುತ್ತೆ. ಇದು ನಮ್ಮ ಕಾಡಿನ ಸ್ಥಿತಿಗತಿಗಳು. ಹಾಗೆ ಇದು ಖುಷಿ ಸರ್, ಹೇಳ್ತೀನಿ, ಇದು ಅರಣ್ಯ ಇಲಾಖೆ ಆದರೆ ಈ ಕಡೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ, ಪರಿಸರ ಇಲಾಖೆ ಕೆಳಗಡೆ ಬರುವಂಥದ್ದು. ಅವ್ರದ್ದು ಪ್ರೈಮರಿ ಡ್ಯೂಟಿ ಏನೋ ಹೋಗಿದೆ, ಅಲ್ಲಿರೋ ಆಫೀಸರ್ಸ್ಗಳದ್ದು ನೀರು, ನೆಲ, ಜಲ, ಮಣ್ಣು, ಗಾಳಿ ಇದು ಅವ್ರಿಗೆ ಸಂಬಂಧನೇ ಪಡಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಯಾರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು. ಅವ್ರ ಫೋಕಸ್ ಏನು ಗೊತ್ತಾ, ನನ್ನ ವ್ಯಾಪ್ತಿಯಲ್ಲಿ ಎಷ್ಟು ಇಂಡಸ್ಟ್ರೀಸ್ ಬರುತ್ತೆ, ಯಾವ ಇಂಡಸ್ಟ್ರಿಗಳಿಂದ ನಾನು ಎಷ್ಟು ಅಷ್ಟೇ. ನೀರಿನ ಕ್ವಾಲಿಟಿ ಬಗ್ಗೆ, ನೀರು ಪೊಲ್ಯೂಟ್ ಆಗ್ತಾ ಇದೆಯಾ, ಯಾವ್ದಾದ್ರು ಇಂಡಸ್ಟ್ರಿ ನೀರಿಗೆ ಏನಾದ್ರು ಹಾಳು ಮಾಡ್ತಾ ಇದ್ದಾರಾ, ಲ್ಯಾಂಡ್ ಸಾಯಿಲ್ ಪೊಲ್ಯೂಟ್ ಆಗ್ತಾ ಇದೆಯಾ, ಏನು ತಲೆ ಕೆಡಿಸ್ಕೊಳ್ಳಲ್ಲ ಸರ್. ಅವ್ರ ಫೋಕಸ್ಸು ನೆಲ ಜಲದ ಕಡೆ ಬಿಟ್ಟು ಬರೀ ಕಾರ್ಖಾನೆಗಳೇನು ಮಾಡೋದು, ಕಾರ್ಖಾನೆಗಳ ಹತ್ರ ಇವ್ರ ಹತ್ರ ಏನು ಮಾಡಲಿ, ನಾನು ಈ ಕಡೆ ಹೊರಟಾಗಿಲ್ಲ. ಏನು ಬೇಡ, ನಾವು ಗಣಪತಿ ಇದನ್ನ ಇಡ್ತೀವಲ್ಲ, ಪ್ಲಾಸ್ಟಿಕ್ ಪ್ಯಾರಿಸ್ ಯೂಸ್ ಮಾಡೋದು ಬೇಡ ಅಂತ ಹೇಳ್ತಾರೆ, ಅಥವಾ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನ ಇದು ಮಾಡಿ. ಒಬ್ಬ ಅಧಿಕಾರಿ ಇಲ್ಲಿವರೆಗೂ ಒಬ್ಬ ವ್ಯಕ್ತಿಗೆ ಪನಿಷ್ ಮಾಡಿರೋದು ನಾವು ನೋಡಿಲ್ಲ, ಒಂದು ಪತ್ರಿಕೆಯನ್ನು ಬರಲಿಲ್ಲ. ಆದರೆ ಒಂದು ನೋಟಿಸ್ ಇದನ್ನು ಕಳಿಸ್ತಾರೆ ಅಷ್ಟೇ, ಏನೋ ಮುನ್ಸೂಚನೆ ಇದು ಬಳಸಬೇಡಿ ಬೆಳೆಸಬೇಡಿ ಎಲ್ಲದಕ್ಕೂ ಪರ್ಮಿಷನ್. ಈ ಮಾರಾಟಗಾರರ ಹತ್ರ ದಂಧೆ ಮಾಡಿಕೊಂಡು ಏನು ಇದು ಮಾಡ್ತಾರೆ, ಅದಿರಲಿ. ಆದರೆ ಮನು, ನೀವು ಮಕ್ಕಳಿಗೋಸ್ಕರ ಪರಿಸರ ಶಿಕ್ಷಣ ಮಾಡೋಕ್ಕೋಸ್ಕರ ನಿಮ್ಮ ಜೀವಿತಾವಧಿನೆಲ್ಲ ಸೇವಿಸ್ತಾ ಇದ್ದೀರ. ಆದರೆ ಮನು ಇದು ಯಾಕೆಂತಂದ್ರೆ ಮನು ಬಂದಿರೋ ಕಷ್ಟದ ಬಗ್ಗೆ ನನಗೆ ಗೊತ್ತು, ಅದರಿಂದ ಅವನಿಗೆ ಪ್ರಶ್ನೆ ಕೇಳ್ತಾ ಇರೋದು. ಮೊದಲು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿರೋಂಥ ಕಾಡುಗಳಲ್ಲಿ ಈ ಮಕ್ಕಳನ್ನ, ಸ್ಕೂಲ್ ಮಕ್ಕಳನ್ನ ಕರ್ಕೊಂಡೋಗಿ ಕ್ಯಾಂಪ್ ಮಾಡ್ತಾ ಇದ್ರು. ಆದರೆ ಅದಕ್ಕೂ ಇವತ್ತು ಕೋತ ಆಗಿದೆ ಮನು ಅಂತವ್ರಿಗೆ. ಮತ್ತೆ ಹೇಗೆ ಕಾಡಿನಲ್ಲಿ ಕರ್ಕೊಂಡು ಹೋಗಿ ಮಕ್ಕಳಿಗೆ ಎಜುಕೇಟ್ ಮಾಡಿದ್ರೆ ಕಾಡಿನ ಬಗ್ಗೆ ಹೇಗೆ ಗೊತ್ತಾಗುತ್ತೆ. ಈಗ ಬೀದರ್ನ ಇವ್ರಿಗೆ ರಶ್ಮಿ ಮೇಡಮ್ಗೆ ಈ ನಮ್ಮ ಮಲೆನಾಡಿನ ಮಳೆ ಗೊತ್ತಾಗಬೇಕು ಅಂದರೆ ಅವರು ಅಲ್ಲಿ ಹೋಗ್ಬೇಕು ಮಲೆನಾಡಿಗೆ. ಬೀದರ್ನ ಬಿಸಿಲು ಗೊತ್ತಾಗಬೇಕು ಅಂದ್ರೆ ನಾವು ಅಲ್ಲಿ ಬೀದರ್ ಹೋಗ್ಬೇಕು, ಇಲ್ಲ ಹೇಗೆ ಫೀಲ್ ಮಾಡೋಕ್ಕಾಗತ್ತೆ. ಆದರೆ ಮನು ಸ್ಕೂಲ್ ಮಕ್ಕಳಿಗೆ ಪಾಠ ಮಾಡ್ತಿದ್ದಾರೆ, ಅವರ ಸಮಸ್ಯೆಗಳೇನು ಅಥವಾ ಅವರ ಅದು ಯಾವ ರೀತಿ ಮಾಡಬೇಕು ಸರ್ಕಾರ ಅಂತ ಅನ್ನಿಸ್ತಾ ಇದೆ. ನಿಮ್ಮ ರೆಸಲ್ಯೂಷನ್ ಏನು? ಒಂದು 10 ವರ್ಷ ಕೊಕ್ಕರೆಬೆಳ್ಳೂರಲ್ಲಿ ಮಾಡಿದ ಕೆಲಸ ಅವ್ರಿಗೆ ಹೀರೋ ಅವಾರ್ಡ್ ಅಂತಿತ್ತಲ್ಲ, ಆ ಥರದೊಂದು ಅವಾರ್ಡ್ ಕೊಡಿಸ್ತು. ಅದರ ಅವಾರ್ಡ್ ತಗೊಳ್ಳೋಕ್ಕೆ ಬಾಂಬೆಗೆ ಹೋದಾಗ ಅಲ್ಲಿ ನಡೆದಂಥ ಒಡ್ಡೋಲಗ ಅವಾರ್ಡ್ ಕೊಡೋ ಸೆರೆಮನಿಗೆ ಮಾಡಿದ ಖರ್ಚು ನಾನು ಒಂದು 4 ತಿಂಗಳ ಖರ್ಚು ಬರ್ತಿರಲಿಲ್ಲ. ಅದು ಪಕ್ಷಿಗಳು ಮೀನು ಹಾಕ್ತಾಯಿದ್ರು. ಸೊ ಅದೆಲ್ಲ ಡೋಂಗಿ ಅನ್ನೋದು ಗೊತ್ತಾಯಿತು. ಮತ್ತು ಈ ಕೊಕ್ಕರೆಬೆಳ್ಳೂರು ಹಳ್ಳಿಯವರಿಂದ ಅರಣ್ಯ ಇಲಾಖೆ ಜಂಟಿ ಮ್ಯಾನೇಜ್ಮೆಂಟ್ಗೆ ಹೋಗ್ತೀವಿ. ಸೊ ಅವಾಗ ಅದು ಕರ್ನಾಟಕದಲ್ಲೇ ತುಂಬ ಕಡಿಮೆ ಜಾಗ, 770 ಎಕರೆ, 770 ಎಕರೆ ಸ್ಯಾಂಚುರಿ ಮಾಡಿದ್ರೆ. ಮತ್ತು ಬೆಂಗಳೂರು ಒಂದು ಲೇಔಟ್ ಅದು ಅಷ್ಟೇ. ಅಷ್ಟು ಜಾಗದಲ್ಲಿ ಒಂದು 6 ಮರನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಬಟ್ ಅಲ್ಲಿ ಆಗಿದ್ದ ಸಕ್ಸಸ್ಸು ಡೆಲ್ಲಿವರೆಗೂ ಹೋಯ್ತು. ಸೆಂಟ್ರಲ್ ಟೂರಿಸಮ್ ಅವರು 1 ಕೋಟಿ ರೂಪಾಯಿ ಕೊಟ್ಟರು ಕೊಕ್ಕರೆಬೆಳ್ಳೂರಿಗೆ. ಕೊಕ್ಕರೆಬೆಳ್ಳೂರು ಆ್ಯನ್ಯಲ್ ಬಡ್ಜೆಟ್ 23 ಲಕ್ಷ ಆಯಿತು. ಗೊತ್ತಾಗತ್ತಲ್ವಾ? ಸೊ ನನ್ನ ಇರಾದೆ ಕೊಕ್ಕರೆಬೆಳ್ಳೂರಿನ 6 ಮರಗಳನ್ನ ಸರ್ಕಾರ ತೊಗೊಂಡ್ಬಿಡಿ, ಆ ಜಾಗನ ಕೀ ಹಾಕೊಂಡು ಪಂಚಾಯತಿಗೆ ಇಟ್ಕೊಡಿ. ಅದು ಯಾರು ಮುಟ್ಟಂಗಿಲ್ಲ. 5 DC ಜೊತೆ ಹೋರಾಡಿದೆ. ಅದು ದೊಡ್ಡ ಟೂರಿಸಮ್ ಹೋಗಬೇಕು ಅಂತ ಊರನ್ನ ಸ್ವಚ್ಛ ಮಾಡಿದ್ರು. 13 ಮರ ಹೋಯ್ತು. ಊರೊಳಗೆ ಕಾರು ಹೋಗೋಕ್ಕಾಗ್ತಿರಲಿಲ್ಲ, ಮನೆಗೆ ಕಾರು ಹೋಗೋಕ್ಕಾಯ್ತು. ಪಕ್ಷಿಗಳು ಇರಲ್ಲ ಅಂತ ಗೊತ್ತಾಯ್ತು. ಸೊ ನಾನು ಮುಂಚಿತವಾಗಿ ಬಿಟ್ಟೆ. ಕಡೆ ಪಕ್ಷಿ ಬರೋವರೆಗೂ ನಾನು ಅಲ್ಲಿ ಇರೋಕ್ಕೆ ಇಷ್ಟ ಇಲ್ಲ. ಸೊ ಆದಮೇಲೆ ಏನು ಮಾಡೋಣ ಅಂತಂದ್ರೆ, ನನಗೆ IAS ಅವ್ರು ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಅಂದರೆ ವೇರ್ ಕ್ಯಾನ್ ವಿ ಸ್ಟಾರ್ಟ್? ಕ್ಯಾನ್ ಟು ಸ್ಟಾರ್ಟ್ ವಿತ್ ಅದರ್. ಸೊ ಹಂಗಾಗಿ ನಾನು ಹಿರಿಯರೊಂದಿಗೆ ಮಾತಾಡೋದೇ ಬಿಟ್ಟೆ. 2008-09ರಿಂದ ನಾನು ಬರೀ ಮಕ್ಕಳ ಜೊತೆ ಕೆಲಸ ಮಾಡ್ತೀನಿ. ಯಾಕಂದರೆ ದ ಸ್ಟಿಲ್ ಕ್ಯಾನ್ ಟೇಕ್ ಚಾನ್ಸ್ ವಿತ್ ಯುವರ್ ಆಪ್ಷನ್ಸ್. ಸ್ಟೀಲಿಂದ ಮನೆ ಕಟ್ಬೋದು ಅಂತಂದರೆ ಅವ್ರ ಹತ್ರ ಇರುತ್ತೆ. ದೊಡ್ಡವರು ಆಗಲಿ EMI ಕಟ್ತಿರ್ತಾರಲ್ಲ, ದೇ ಕಾಂಟ್ ಮೇಕ್ ಎನಿ ಚೇಂಜ್, ದೇ ಕಾಂಟ್ ಮೇಕ್ ಎನಿ ಡಿಫ್ರೆನ್ಸ್ ಟು ದ ವರ್ಲ್ಡ್. ಸೊ ಇನ್ನು ಮಕ್ಕಳ ಜೊತೆ ಕೆಲಸ ಮಾಡಿದ್ರೆ ಇನ್ಶರ್ಟ್ ಮಾಡಿಕೊಂಡು ಮತ್ತೆ ಅದೇ ಥರ ಹೈಸ್ಕೂಲ್ ಮಾಸ್ಟರ್ ಥರ ಟೀಚ್ ಮಾಡಿದ್ರೆ ಅದೇ ಸಿಮೆಂಟು ಸ್ಟೀಲ್ ಹೇಳ್ಕೊಡ್ತೀವಲ್ವಾ. ಸರಿ, ಪರ್ಯಾಯವಾದ್ದು ಬೇರೆ ಥರ ಎಜುಕೇಟ್ ಮಾಡಬೇಕು ಅಂತಂದರೆ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಕೊಡಬೇಕು. ಸೊ ಅಷ್ಟೊತ್ತಿಗೆ ಅದಾದಮೇಲೆ
ಒಕ್ಕರಬೆಳೂರು ಬಿಟ್ಟ ತಕ್ಷಣ ಒಂದು 5 ವರ್ಷ ನಾನು ಮೇಲ್ಕೋಟೆಯಲ್ಲಿ ಕೆಲಸ ಮಾಡಿದೆ. ಸೈಕಾಸ್ ಅಂತ ಹೇಳ್ಬಿಟ್ಟು ಒಂದು ಮೊಂಡೀಚರು. ಸೊ ಅದು ಡೈನಾಸರ್ಗಳಿದ್ದಾಗ ಇದ್ದಂಥ ಕಾಲ. ಸೊ ಅದರ ಇಡೀ ಸಂತತಿ ನಾಶ ಆಗಿದೆ. ಅದರ ಎಲೆ ಬೆಂಗಳೂರಿನ ಮದುವೆಗಳಿಗೆ ಬೊಕ್ಕೆ ಬರ್ತಾ ಇತ್ತು. ಆಯಿತಾ? ಅದನ್ನು ಮಾನಿಟ್ರಿ ಕನ್ವರ್ಟ್ ಮಾಡಿದ್ರೆ ಇಷ್ಟಿಷ್ಟು ಗರಿ ಅಷ್ಟೇ. ಇದು ಹಿಂದೆ ಇವತ್ತು ಇಟ್ ಈಸ್ ಇಲ್ಲ, ಒಂದು 10 ವರ್ಷದಿಂದ ಇಲ್ಲ ಅದ್ರ ಗರಿ ಇಡ್ತಿಲ್ಲ. ಯಾಕಂದರೆ ಲಾಂಗ್ ಶೆಲ್ಫ್ ಲೈಫ್ ಇದೆ. ಬರೀ ಆಯಿಲ್ ಲೀಫ್ ಅದಿಟ್ಟರೆ ಒಂದು ವಾರ ಹೊಡೆದಲ್ಲ ಬೊಕ್ಕೆ ಚೆನ್ನಾಗಿರುತ್ತೆ. ಬಾಂಬೆಗೆ ಹೋಗೋದು ಬಸ್ ಮೇಲೆ, ಪ್ರೈವೇಟ್ ಬಸ್ ಮೇಲೆ ಬಾಂಬೆ ಹೋಗೋದು. ಆ ಲಾಬಿ ತಡೆಯೋಕ್ಕೆ ಆಗಲಿಲ್ಲ. ಅರೆ ಕಿತ್ಕೊಂಡು ಹೋಗಿ ಬಿಡಿ ಸುತ್ತಾನೆ ಅಂತ ಆಫೀಸರ್ಸ್ ಇದ್ರು. ಆಯಿತಾ? ಸೊ ಇವತ್ತು ಅದು ಪೂರ್ತಿ ನುಣ್ಣಗಾಗಿದೆ. ಸೊ ಆ ಸಮಸ್ಯೆನೇ ಇಲ್ಲ. ಮೇಲ್ಕೋಟೆ ಕಾಡಲ್ಲಿ ಆ ಮರ ಇದ್ದರೆ ತಾನೇ ನಿಮ್ಗೆ ಆ ಪ್ರಾಬ್ಲಮ್ ಇರೋದು. ಆದರೆ ಅಲ್ಲಿ ಎಂಥ ನ್ಯಾಚುರಲಿಸ್ಟಲ್ ಆಗುತ್ತೆ ಅಂತ ಅದ್ಭುತವಾದ ಗಿಡ ನೋಡ್ತಾ ಇದ್ದೆ ಅಂತಂದರೆ, ಆ ಗಿಡದ ಡಿಸ್ಕ್ರಿಪ್ಷನ್ನು ನೀಟಾಗಿ ಸಿಮೆಂಟಿಕ್ ಆಗಿರೋಂಥ 5 ಅಡಿ ಉದ್ದದ ಎಲೆಗಳು, ಪಿಟಿಯೋಲ್ ಅಂತಾರೆ ಈ ಕಡೆ ಆ ಕಡೆ ಬರೋ ಸಮಾನಾಂತರದಲ್ಲಿ ಇರುತ್ತೆ ಅಂತ. ಸರ್ ಕಟ್ ಮಾಡ್ತಾ ಇದ್ದೆ ಆ ಥರದ್ದು. ಸೊ ಉಳ್ಕೊಂಡಿರೋ ಎಲ್ಲ ಗಿಡದಲ್ಲೂ ಸೊಟ್ಟಕ್ಕೆ ಒಕ್ಕರಿಗೆ ಸ್ಕ್ಯೂ ಆಗಿರುತ್ತೆ ಎಲೆಗಳು. ಅದು ಮುಗ್ತಾ ಇರಲಿಲ್ಲ. ದಟ್ ಪ್ಯಾಂಟ್ ಇಸ್ ಟ್ರೈನ್ ಟು ಸರ್ವೈವ್. ಇನ್ನೊಂದು ನಮ್ಮ ಅರ್ಥ ಆಗ್ತಿದೆಯಲ್ವಾ? ಸೊ ಹಾಗಾಗಿ ಈ ಸೂಕ್ಷ್ಮತೆ ಇಲ್ಲದೆ ಇದ್ರೆ ಕ್ಯಾನ್ ವರ್ಕ್ ವಿತ್ ನೇಚರ್. ಸೊ ಅದು ಇನ್ನೊಂದು ಹೊಡೆತ ಕೊಡ್ತು. ಮತ್ತೆ ಮಕ್ಕಳ ಹತ್ರ ಹೋಗ್ಬೇಕು ಅಂತ. ಸೊ ₹2 ಲೈವು. ಸೊ ಅಷ್ಟೊತ್ತಿಗೆ ನನಗೆ ತುಂಬ ಮುಖ್ಯವಾದ 2 ವ್ಯಕ್ತಿಗಳ ಜೀವನ ಗೊತ್ತಾಯಿತು. ಸೊ ಇಬ್ಬರು, ಒಬ್ಬ ಡೇವಿಡ್ ಸುಜುಕಿ ಅಂತ ಹೇಳ್ಬಿಟ್ಟು, ಸೊ ಕೆನಡಾದಲ್ಲಿ ಹುಟ್ಟಿ ಬೆಳೆದಂಥ ಜಪನೀಸ್. ಹಿ ಮಸ್ಟ್ ಬಿ ಅಬೌಟ್ 90. ಸೊ ಅವನ್ನ ಓದ್ಕೊಂಡೆ, ಫುಕೋಕಾನ್ ಓದ್ಕೊಂಡೆ. ಹಾಗೆ ಜೊತೆಗೆ ಇನ್ನೊಬ್ಬ ರಿಚರ್ಡ್ ಲೂ ಅಂತ ಹೇಳ್ಬಿಟ್ಟು ಅಮೇರಿಕಾದಲ್ಲಿ ಒಬ್ಬ ಜರ್ನಲಿಸ್ಟು, ಟೈಮ್ಸ್ಗೆ ಜನರಲ್ ಕರೆಸ್ಪಾಂಡೆಂಟ್ ಆಗಿರ್ತಾರೆ. ಸೊ ಅಮೇರಿಕಾದಲ್ಲಿ 4 ವರ್ಷಕ್ಕೆ ಒಂದ್ಸಲ ವೈಟ್ ಹೌಸು ಎಲ್ಲ ಮೆಡಿಕಲ್ ಪ್ರೊಫೆಷನಲ್ಸ್ ಕರೆದು, ಪೀಡಿಯಾಟ್ರಿಷನ್ಸ್ನ ಕರೆದು ಒಂದು ವರ್ಕ್ಶಾಪ್ ಮಾಡ್ತಿರ್ತಾರೆ, ದೇಶದ ಮಕ್ಕಳ ಸ್ಥಿತಿಗತಿ ಏನು ಅಂತ ಹೇಳೋದು. ಸೊ ಅಲ್ಲಿ ವೆಸ್ಟ್ ಅಮೇರಿಕಾದಲ್ಲಿ ಎಲ್ಲ ತುಂಬ ಶ್ರೀಮಂತ ಸ್ಟೇಟ್ಗಳಿದೆ, ಈಸ್ಟ್ ಕಡೆ ಎಲ್ಲ ಬಡವರಷ್ಟು ಬ್ಲ್ಯಾಕ್ಸ್ ಎಲ್ಲ ಇರುತ್ತೆ. ಸೊ ತುಂಬ ರಿಚ್ ಕಮ್ಯುನಿಟಿ ಇರೋ ಕಡೆ ಮಕ್ಕಳಲ್ಲಿ ಒಂದು ನ್ಯೂನತೆ ಕಾಣ್ತಾ ಹೋಗುತ್ತೆ. ಎಲ್ರಿಗೂ ಅದೇ ಥರ ಪ್ರಾಬ್ಲಮ್. ಅಲ್ಲಿರೋ ಒಬ್ಬ ಪೀಡಿಯಾಟ್ರಿಷನ್ ಪ್ರೆಸೆಂಟ್ ಮಾಡ್ತಿರ್ತಾರೆ, ಆ್ಯಂಗ್ಸೈಟಿ ಇದೆ, ಒಬಿಸಿಟಿ ಇದೆ, ಟೋಚ್ ಪೊಟೇಟೋಸು. ಅವರು ನಾಳೆ ಎಕ್ಸಾಮ್ ಅಂದರೆ ಮನೆ ಸೇರಿಕೊಡ್ತಾರೆ, ಎಕ್ಸಾಮ್ ಕ್ಯಾನ್ಸಲ್ ಅಂದರೆ ಖುಷಿಯಾಗಿ ಹೋಗ್ತಾರೆ. ಸೊ ಈ ಥರದ್ದು ಮತ್ತೆ ಇದು ಎಲ್ಲ ಇರುತ್ತಲ್ವಾ. ಸೊ ಆ ರಿಪೋರ್ಟ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ, ಏನೋ ಸಮಸ್ಯೆ ಇರುತ್ತೆ. ಯಾಕಂದರೆ ಪಥಾಲಜಿಕಲ್ ಜರ್ಮ್ ಇಲ್ಲ ಆ ಕಾಯಿಲೆಗೆ. ಸೊ ಆ ಸನ್ನಿವೇಶದಲ್ಲಿ ರಿಚರ್ಡ್ ಲೂ ಏನು ಮಾಡ್ತಾನೆ, 3 ಲಕ್ಷ ಪೇರೆಂಟ್ಸು, ಟೀಚರ್ಸು ಮಕ್ಕಳನ್ನ ಮೀಟ್ ಮಾಡಿ ಇಂಟರ್ವ್ಯೂ ಮಾಡ್ತಾರೆ. ಅದಾದಮೇಲೆ ಈ ಪ್ರಮೋಟ್ ವಿತ್ ಟರ್ಮ್ ನೇಚರ್ ಡಿಫಿಷಿಟ್ ಡಿಸಾರ್ಡರ್ ಅಂತ. ಸೊ ನಮಗೆ ಕನ್ವೆನ್ಷನಲ್ ಟೀಚಿಂಗು B.Ed ಎಲ್ಲ ಅಟೆನ್ಷನ್ ಡಿಫಿಷಿಯನ್ಸಿ ಸೈಕಲ್ ಹೇಳ್ಕೊಡ್ತಾರಲ್ಲ, ನೇಚರ್ ಡಿಫಿಷಿಯನ್ಸಿ ಅಂತ ಹೇಳ್ತಾರೆ. ಸೊ ಇವತ್ತು ಅಮೇರಿಕಾದಲ್ಲಿ ಸಿಸ್ಟಮ್ ಹೆಂಗಾಗಿದೆ ಅಂದರೆ, ಒಂದು ಮಗು ನೋಡಿದ್ರೆ ಎಷ್ಟು ಮಾರ್ಕ್ಸ್ ತೊಗೊಂಡಿದೆ ನನಗೆ, ಎಷ್ಟು ಅವರ್ಸ್ ಅವ್ರಿಗೆ ನೇಚರ್ ಕಮ್ಮಿ ಆಗಿದೆ ಅಂತ ಹೇಳಿ. ಸೊ ಪುಟಿಂಗ್ ಬ್ಯಾಕ್ ಟು ನೇಚರ್, ಹಿ ವಿಲ್ ಕಮ್ ಬ್ಯಾಕ್. ಸೊ ಈ ಸತ್ಯ ಅವರು 2004 ಫೈನಲೈಸ್ ಮಾಡ್ಕೊತಾರೆ. ಪ್ರತಿ ಮಗುಗೆ 16 ಗಂಟೆ ವಾರಕ್ಕೆ ಆಟ ಆಡಬೇಕು ಅಂತ. ಸೊ ನಾವೆಲ್ಲ ಆ ತಾಟಲ್ಲಿ ಬೆಳೆದವರು. ಇವಾಗ ಸ್ಕೂಲ್ಗೆ ಹೋಗಿ ನೋಡಿ, ಟೀಚರ್ಸ್ಗೆ 58 ಗಂಟೆ ಕೆಲಸ ಮಾಡಿಸ್ತಾರೆ, ಮಕ್ಕಳಿಗೂ ಬಿಡುವಿಲ್ಲ. ಸೊ ಹಂಗಾಗಿ ಎವ್ರಿ ಪೇರೆಂಟ್ ಹ್ಯಾಸ್ ಎ ಸ್ಟ್ರೇಂಜರ್ ಡೇಂಜರ್. ಪುಸ್ತಕ ತಗೊಳ್ಳೋಕ್ಕೆ 3ನೇ ಗಲ್ಲಿ ಮನೆಗೆ ಮಕ್ಕಳು ಹೋಗೋಕ್ಕಾಗಲ್ಲ, ಅಷ್ಟು ಸಸ್ಪೆಕ್ಟ್ ಮಾಡ್ತಾರೆ, ಎಲ್ಲರೂ ಸಸ್ಪೆಕ್ಟ್ ಮಾಡ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ವೈರ್ಡ್ ಕಮಿಟಿ. ಸೊ ಇಲ್ಲಿ ಬ್ಯಾಟ್ರಿ ತೆಗೆದ ತಕ್ಷಣ ನನ್ನ ಧ್ವನಿ ಹೋಯ್ತಲ್ವಾ. ಸೊ ಮಕ್ಕಳು ಬೆಳೀತಾ ಇರೋದು ಕನೆಕ್ಟ್ ಟು ಬ್ಯಾಟ್ರಿ. ನಾವೇನು 16 ಗಂಟೆ ಬೈಲಲ್ಲಿ ಆಟ ಆಡ್ತಿದ್ವೋ, ಮಣ್ಣಲ್ಲಿ ಆಟ ಆಡ್ತಿದ್ವೋ, ಅಪ್ಪ ಅಮ್ಮನ ನಮಗೂ ಸಂಬಂಧ ಇಲ್ದಂಗಿದ್ವೋ, ಅದಷ್ಟು ವೈರ್ಡ್ ಆಗಿದ್ದಾರೆ, ಎಲೆಕ್ಟ್ರಾನಿಕ್ಸ್ ಕನೆಕ್ಟ್ ಆಗಿದ್ದಾರೆ. ಸೊ ದಿಸ್ ಇಸ್ ವಾಟ್ ಇಸ್ ಕ್ರಿಯೇಟಿಂಗ್ ಆಲ್ ದ ಅನ್ರೆಸ್ಟ್ ಇನ್ ದ ಸೊಸೈಟಿ. ಸೊ ಮಕ್ಕಳದು ಮಗುವ ಇವೆಲ್ಲ ಕಿತ್ಕೊಂಡು ವಾಪಸ್ ಮಣ್ಣಿಗೆ ಸೇರಿಸಿ ಅವ್ರ ಇಮ್ಯುನಿಟಿ ಬೆಳೆಯುತ್ತೆ. ಸೊ ಇದೊಂದು ಟ್ರೂತ್ ಇಟ್ಕೊಂಡು ಓಡಾಡ್ತೀವಿ. ಸೊ ಇದು ಯಾರು ಒಪ್ಕೊತಾರೋ ದೇ ಗಿವ್ ಮಿ ಹೋಪ್. ಲಕ್ಕಿಲಿ ದೇರ್ ಆರ್ ಫ್ಯೂ ಸ್ಕೂಲ್ಸ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ. ಸೊ ಹಾಗಾಗಿ ಇವಾಗ ಈ ಪಾಠ
ಜರ್ನಲಿಸ್ಟ್ಗೂ ಬೇಕು, ಪಾಲಿಸಿ ಮೇಕರ್ಗೂ ಬೇಕು. ಅವಾಗ ಸಂವೇದನೆ ಇಟ್ಕೊಂಡು ಅವ್ರು ಪಾಲಿಸಿ ಮಾಡ್ತಾರೆ ಅಲ್ವಾ? ಸೊ ಎಜುಕೇಷನ್ ಇಸ್ ದ ಕಟ್ಸ್. ಯು ಆರ್ ನಾಟ್ ಟಾಕಿಂಗ್ ಆಫ್ ಕ್ಲೈಮೇಟ್ ಚೇಂಜ್, ಯು ಆರ್ ನಾಟ್ ಟಾಕಿಂಗ್ ಆಫ್ ಗ್ಲೋಬಲ್ ವಾರ್ಮಿಂಗ್, ಯು ಆರ್ ನಾಟ್ ಟಾಕಿಂಗ್ ಆಫ್ ಸ್ಪೀಶೀಸ್ ಎಕ್ಸ್ಟಿಂಕ್ಷನ್. ಇವಾಗ ಹುಲಿ ಆಚೆ ಬರ್ತಾ ಇರೋದು ಎಲ್ಲ ಆಗ್ತಾ ಇರೋದು 6th ಮಾಸ್ ಎಕ್ಸ್ಟಿಂಕ್ಷನ್ಗೆ ಕನೆಕ್ಟ್ ಆಗಿರೋದು. ಸೊ ಒಂದು ಕಡೆ ಅದನ್ನ ವಾಪಸ್ ಮಾಡೋಣ ಅಂತ ಹೊಡ್ತಾ ಇರೋರು ಸತ್ತೋಗಿರೋ ಸ್ಪೀಶೀಸ್ನ ವಾಪಸ್ ತರ್ತಾ ಇದ್ದಾರೆ. ಸೊ 2025 ವಿಲ್ ಬಿ ಎ ಗ್ರ್ಯಾಂಡ್ ಇಯರ್. ಆ ಕಡೆ ನ್ಯೂಜಿಲ್ಯಾಂಡಲ್ಲಿ ಟಾಸ್ಮಿನಿಯನ್ ಡೆವಲ್ ಅಂತ ಒಂದನ್ನು ಸತ್ತೋಗಿರೋ ಪಳೆಯುಳಿಕೆಯಿಂದ ಜೀನ್ ಮ್ಯೂಟೇಟ್ ಮಾಡಿಕೊಂಡು ತರ್ತಾ ಇದ್ದಾರೆ. ಇಡೀ ಜಾಗತಿಕವಾಗಿ ಒಂದು ಜಾತಿಯ ತೋಳ ಕಳೆದೋಗಿತ್ತು, ಆ ತೋಳನ ರಿವೈವ್ ಮಾಡ್ತಾ ಇದ್ದಾರೆ. ಸೊ ಎವ್ರಿ ಕಂಟ್ರಿ ಇಸ್ ಆಫ್ಟರ್ ಸಚ್ ಥಿಂಗ್ಸ್. ಅದಕ್ಕೆ ಅದರಿಂದ $multi-billion ಇಂಡಸ್ಟ್ರಿಗಳು ಅದಕ್ಕೆ ಕೆಲಸ ಮಾಡ್ತಾರೆ, ಕನ್ಸರ್ವೇಷನ್. ಸೊ ಹಾಗಾಗಿ ಹೋಪ್ ಅದ, ಅಥವಾ ಮೊನ್ನೆ ತಾನೇ ತೀರ್ಕೊಂಡಂಥ ಜೇನ್ ಗುಡಾಲ್ ಬಿಟ್ಟೋದಂಥ ಮಡ್ ಆನ್ ಬೂಟ್ಸ್, ರೂಟ್ಸ್ ಆ್ಯಂಡ್ ಶೂಟ್ಸ್ ಅಂತ ಸಂಸ್ಥೆಗಳು ಗ್ರಾಸ್ ರೂಟ್ಸಲ್ಲಿ ಹಳ್ಳಿ ಮಕ್ಕಳ ಜೊತೆ ಪರಿಸರಕ್ಕೆ ಕನೆಕ್ಟ್ ಮಾಡೋಂಥ ಕೆಲಸಗಳು ಸಹ ನಮ್ಗೆ ಗೊತ್ತಿಲ್ಲ. ಸಮಯ ಮುಗಿತಾ ಇದೆ, ಆದರೆ ಇನ್ನು 2 ಪ್ರಶ್ನೆಗಳು ಇನ್ನಿಬ್ಬರಿಗೆ, ರಶ್ಮಿ ಮತ್ತು ನಾಯಕ್ ಅವ್ರಿಗೆ. ಏನಂತಂದರೆ ಮನು ಇವಾಗ ಕೆಲಸ ಏನು ಪರಿಸರದ ಪಾಠ ಮಾಡ್ತಾ ಇದ್ದಾರೆ, ಪಾಪ ಅವರಿಗೆ ಪಾಠ ಮಾಡೋಕ್ಕೂ ಸ್ಥಳ ಇದ್ದಂಗೆ ಆಗಿದೆ ಕರ್ನಾಟಕದಲ್ಲಿ. ಯಾಕೆಂದರೆ ಎಲ್ಲ ಅರಣ್ಯ ಇಲಾಖೆಯ ಏನು ಒಂದು ಗೆಸ್ಟ್ ಹೌಸ್ಗಳಿತ್ತು ಅಥವಾ ಒಂದು ಡಾರ್ಮೆಟ್ರಿಗಳಿತ್ತು, ಅದನ್ನೆಲ್ಲ ವ್ಯವಹಾರಕ್ಕೋಸ್ಕರ ಲಾಭದಾಯಕ ಇದಕ್ಕೋಸ್ಕರ ದಂಧೆ ಮಾಡ್ಕೊಂಡಿದ್ದಾರೆ. ಅದನ್ನು ಪ್ರವಾಸೋದ್ಯಮದ ಹೆಸರಿನಲ್ಲಿ ಇವಾಗ ಜನರಲ್ ಲಾಡ್ಜಸ್ಗೆ ಯಾವನಾರು ಹೋಗೋಕ್ಕಾಗತ್ತೇನ್ರಿ? ಏನಾದ್ರು ಮಾತಾಡಿದ್ರೆ ಮಕ್ಕಳು ಪಾಠ ಮಾಡ್ತೀವಿ, ಒಂದು ದಿವಸದ್ದು ಒಂದು ಊಟ ಕೊಡಿ ಅಂತಂದರೆ $50 ಕೊಟ್ಟು ಕಾಫಿ ಕುಡಿಯುತ್ತಾರೆ ಅಂತ ಇನ್ನೊಬ್ಬ ನ್ಯಾಚುರಲಿಸ್ಟ್ ಹೇಳ್ತಾನೆ. ಓಪ್ಲೇಸ್ ಫೆಲೋ ಅವನು ನಮ್ಮ ಸ್ಟೇಟ್ನ ನ್ಯಾಚುರಲಿಸ್ಟು, ಸರ್ಕಾರದ ನ್ಯಾಚುರಲಿಸ್ಟು. ಅವನು ಕಾಫಿ ಡೇನಲ್ಲಿ ಕಾಫಿ ಕುಡಿಯಲ್ವ, $150 ಕೊಡೋಕ್ಕಾಗಲ್ವ ಅಂತ ಕೇಳ್ತಾನೆ ಮಕ್ಕಳಿಗೆ. ಓಪ್ಲೇಸ್ ಫೆಲೋ ಆ ಥರದ್ದು ಮನು ಮಾತಾಡಬೇಕಾಗಿತ್ತು. ಅವ್ನಿಗೆ ಸಿಟ್ಟು ಬರಲಿಲ್ಲ ಅವನಿಗೆ, ಏಕೆಂತಂದ್ರೆ ಅಷ್ಟು ಫೆಡಪ್ ಆಗಿದ್ದಾನೆ. ಇಲ್ಲಿ ರಶ್ಮಿ ಅವರು ಮತ್ತು ವಿನೋದ್ ನಾಯಕ್ ಇಬ್ಬರೂ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅವರಿಗೆ ಒಂದು ಪ್ರಶ್ನೆ. ನಮ್ಮ ಪರಿಸರದ ಸೂಕ್ಷ್ಮತೆಗಳನ್ನ ಜನರಿಗೆ ತಿಳಿಸೋಕ್ಕೆ ಪತ್ರಕರ್ತರು ಹೇಗೆ ರೂಪುಗೊಳ್ಳಬೇಕು, ಅದು ಯಾವ ರೀತಿ ಆಗಬೇಕು, ಅಥವಾ ಅದರಿಂದ ಏನಾದರೂ ಸಾಧ್ಯ ಆಗುತ್ತಾ ಏನಾದರೂ ಮಾಡೋಕ್ಕೆ, ಅಥವಾ ಏನಾದರೂ ಮಾಡ್ತಾ ಇದ್ದಾರಾ? ಇಬ್ಬರಿಗೂ ಒಂದೇ ಪ್ರಶ್ನೆ. ಅದು ಇಬ್ಬರೂ ಬೇರೆ ಬೇರೆ ನಿಮ್ಮ ಅಭಿಪ್ರಾಯಗಳನ್ನ ಇದು ಮಾಡಿ, ಆಮೇಲೆ 1-2 ಪ್ರಶ್ನೆಗಳು ನಿಮಗೆ ಅವಕಾಶ ಕೊಡ್ತೀನಿ. ಸರ್, ತರಬೇತಿ ಅವಶ್ಯಕತೆ ಖಂಡಿತ ಇದೆ. ಮಾಹಿತಿಯ ಕೊರತೆಯೂ ಇದೆ, ತರಬೇತಿಯ ಅವಶ್ಯಕತೆಯೂ ಇದೆ. ಕರ್ನಾಟಕದಲ್ಲಿ ನಾವು ಸಣ್ಣವರಿದ್ದಾಗ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಇತ್ತು, ತುಂಬ ಒಳ್ಳೆಯ ಪುಸ್ತಕಗಳನ್ನ ಕೊಡೋರು ಬರ್ತಿತ್ತು. ಮ್ಯೂಸಿಯಂಗಳಿದ್ವು, ಝೂಗಳಿದ್ವು, ಅವೆಲ್ಲ ಲರ್ನಿಂಗ್ ಸೆಂಟರ್ ಥರ ಇದ್ವು. ಮತ್ತು ತುಂಬ ನೇಚರ್ ಕ್ಯಾಂಪ್ಸ್ಗಳನ್ನ ಮಾಡ್ತಾಯಿದ್ರು, ಅಂದರೆ ಪರಿಸರ ತರಬೇತಿ ಶಿಬಿರಗಳು. ಅವು ಫುಲ್ ಕಮ್ಮಿ ಆಗಿದ್ದಾವೆ. ಈಗ ಮನೋಂತವ್ರು ಮಾತ್ರ ಒಂದಷ್ಟು ಜನ ಮಾಡ್ತಾ ಇದ್ದಾರೆ. ಎರಡನೇದು ಏನಂತಂದರೆ, ನಮ್ಮ ಪತ್ರಕರ್ತರಿಗೆ, ಬರೀ ಪತ್ರಕರ್ತರು ಅಂತ ನಾವು ಹೇಳ್ದಂಗೆ ಪತ್ರಕರ್ತರು, ವಕೀಲರು, ಅಂದರೆ ಪಾಲಿಸಿ ಮೇಕರ್ಸು, ಅಧಿಕಾರಿಗಳು ಎಲ್ರಿಗೂ ಅವಶ್ಯಕತೆ ಇದೆ. ಕರ್ನಾಟಕದಲ್ಲಿ ಅನ್ಫಾರ್ಚುನೇಟ್ಲಿ ಈ ಥರದ್ದು ಯಾವುದೂ ಇನ್ಸ್ಟಿಟ್ಯೂಷನ್ಸ್ ಇಲ್ಲ ಸರ್. ವೆಸ್ಟರ್ನ್ ಘಾಟ್ಸು ನಮಗೆ ಅಷ್ಟು ಇಡೀ ಇಂಡಿಯಾಗೆ, ಸೌತ್ ಇಂಡಿಯಾಗೆ ನೀರು ಕೊಡುವಂಥ ವೆಸ್ಟರ್ನ್ ಘಾಟ್ಸ್ ಅಷ್ಟು ದೊಡ್ಡ ಪ್ರಮಾಣದಲ್ಲಿ, ಅದ್ರದ್ದು ಮುಕ್ಕಾಲು ಭಾಗ ಇರೋದೇ ಕರ್ನಾಟಕದಲ್ಲಿ. ಅಷ್ಟು ದೊಡ್ಡ ಜೈವಿಕ ವೈವಿಧ್ಯ ಇರುವಂಥ ತಾಣ ಅದು. ಅದು ಬಿಟ್ಟು ಕರ್ನಾಟಕ ಅಂದರೆ ಜೈವಿಕ ವ್ಯವಸ್ಥೆಯಲ್ಲಿ ಅದರದ್ದು ಕರ್ನಾಟಕ ಭಾಳ ಇಂಪಾರ್ಟೆಂಟ್ ಪ್ಲೇಸಲ್ಲಿದೆ. ನಮ್ಮಲ್ಲಿ ಅತಿ ಹೆಚ್ಚು ಇನ್ಸ್ಟಿಟ್ಯೂಷನ್ಸ್ ಈ ಥರದ್ದು ಇರಬೇಕಾಗಿತ್ತು. ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಇದೆ, IAS ಇದೆ, A3 ಇದೆ, ಇಂಥವೆಲ್ಲ ಸಂಶೋಧನಾ ಸಂಸ್ಥೆಗಳಿದ್ದಾವೆ. ತರಬೇತಿ ಸಂಸ್ಥೆಗಳು ಯಾವುದೂ ಇಲ್ಲ. ನಾನು ಕೂಡ ನನಗೇನಾದರೂ ಟ್ರೈನಿಂಗ್ ಬೇಕು ಅಂತಂದರೆ ನಾನು ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅವರು ಆರ್ಗನೈಸ್ ಮಾಡೋ ವರ್ಕ್ಶಾಪ್ಸ್ಗಳಿಗೆ ಡೆಲ್ಲಿ ಹೋಗಿ ಎಲ್ಲೋ ಸ್ವಲ್ಪ ಕೇಳಿಕೊಂಡು, ಇಲ್ಲ ಯಾರೋ ಈಗ ಗೊತ್ತಿರೋದ್ರ ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಂಡೇ ಬರಬೇಕೇ ಹೊರತು, ಕರ್ನಾಟಕದಲ್ಲಿ ಮನೋರೆಲ್ಲ ಇದ್ದಾಗ ಒಂದು ಬಂಡೀಪುರದ ಹತ್ರನೋ ಅಥವಾ ಮೈಸೂರು ಹತ್ರನೋ ಒಂದು ಸಂಸ್ಥೆ ಮಾಡಬೇಕು ಅಂತೇಳಿ ಅವಾಗ ಅವರೆಲ್ಲ ಆಸೆ ಪಟ್ಟಿದ್ರು. ಒಂದು 24x7 365 ಡೇಸ್ ಲರ್ನಿಂಗ್ ಸೆಂಟರ್ ಇರಬೇಕು. ಬರೀ ಮಕ್ಕಳಿಗೆ ಮಾತ್ರ ಅಂತಲ್ಲ, ಎಲ್ರಿಗೂ ಕೂಡ ಇನ್ಫಾರ್ಮೇಷನ್ ಕೊಡುವಂಥದ್ದು. ಸೊ ಅದರ ಅವಶ್ಯಕತೆ ಇದೆ. ಮತ್ತು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಂತ ನಮ್ಮ ಅಕಾಡೆಮಿ ಇದೆ, ಗೊತ್ತಿರಬೇಕು. ನಮ್ದು ಒಂದು ಅದೃಷ್ಟ ಏನಂತಂದರೆ, ವಾರ್ತಾ ಇಲಾಖೆ ತುಂಬ ಹಿಂದೆ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ ಅಂತ ಸ್ಥಾಪನೆ ಮಾಡಿದೆ. ಸೊ ಹಾಗಾಗಿ ಅದೇನು ಮಾಡ್ತಾ ಇದೆ ಅಂದರೆ, ಒಂದು ಅವಾರ್ಡ್ ಕೊಡುತ್ತೆ. ಅವಾರ್ಡು ಇದೆ ಅಂತ ಅನ್ನೋ ಕಾರಣಕ್ಕೆ ಒಂದಷ್ಟು ನಾವು ಜರ್ನಲಿಸ್ಟ್ಗಳು ಬರಿತಾ ಇದ್ದೀವಿ, ಅದರಲ್ಲಿ ಏನು ಡೌಟ್ ಇಲ್ಲ.
ಮಾಧ್ಯಮ ಅಕಾಡೆಮಿ ಏನಾಗಿದೆ ಅಂದರೆ ಇಂಪಾರ್ಟೆಂಟ್ ಎಲಿಮೆಂಟ್ಗಳನ್ನು ಬಿಟ್ಟು ನಾವು ಟ್ರೈನಿಂಗ್ಗಳು ಕೊಡ್ತಾ ಇದ್ದೀವಿ ಸರ್. ಎಕ್ಸಾಂಪಲ್ ಹೇಳ್ತೀನಿ, ಈಗ ನಾವು AI ಟೆಕ್ನಾಲಜಿ ಮೇಲೆ ನಮ್ಮ ಮಾಧ್ಯಮ ಅಕಾಡೆಮಿ ರೀಸೆಂಟಾಗಿ ಇನ್ಫೋಸಿಸ್ ಅವ್ರ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ವರ್ಕ್ಶಾಪ್ ಮಾಡ್ತಾ ಇದೆ. AI ಇಂಪಾರ್ಟೆಂಟು ಪರಿಸರ ಇಲ್ಲಾಂದರೆ ಇಟ್ಕೊಂಡು ಏನು ಮಾಡೋಣ ಅಲ್ವಾ? ಆದರೆ ನಮ್ಮಲ್ಲಿ ಪರಿಸರ ಪತ್ರಿಕೋದ್ಯಮದ ಟ್ರೈನಿಂಗ್ ಆಗಲಿ ವರ್ಕ್ಶಾಪ್ಸ್ಗಳನ್ನಾಗಲಿ ಅಕಾಡೆಮಿ ಮಾಡ್ತಾ ಇಲ್ಲ. ನಮ್ಮ ಪತ್ರಕರ್ತರಿಗೆ ಅಂತಲೇ ಇರೋ ಅಕಾಡೆಮಿ ಅದು. ಮತ್ತು ನಮ್ಮಲ್ಲಿ ಪರಿಸರ ಪ್ರಶಸ್ತಿಗಳು ಕೂಡ, ಅಂದರೆ ಮೋಟಿವೇಟ್ ಮಾಡೋಕ್ಕೆ ಬೇಕು, ಪ್ರಶಸ್ತಿಗಳು ತುಂಬ ಇಂಪಾರ್ಟೆಂಟು, ಇಲ್ಲಾಂದರೆ ಯಾರೂ ಬರೆಯೋಕ್ಕೆ ಹೋಗಲ್ಲ ಸರ್. ಹಿಂದೆ ಚರಕ ಅಂತ ಒಂದು ಸಂಸ್ಥೆ ಇತ್ತು, ಅವರು ಅಭ್ಯುದಯ ಇದು ಡೆವಲಪ್ಮೆಂಟ್ ಜರ್ನಲಿಸಮು ಮತ್ತು ಎನ್ವೈರನ್ಮೆಂಟಲ್ ಜರ್ನಲಿಸಮ್ಗೆ ಅವಾರ್ಡ್ ಕೊಡೋದು ತುಂಬ ನೀಟಾಗಿ ಮಾಡ್ಕೊಂಡು ಬರ್ತಾಯಿದ್ರು. ಆ ಸಂಸ್ಥೆ ಮುಚ್ಚೋಯ್ತು. ಈಗ ಸರ್ಕಾರಿ ಪ್ರಶಸ್ತಿ ಬಿಟ್ಟರೆ ಬೇರೆ ಇನ್ಯಾವ ಆರ್ಗನೈಸೇಷನ್ ಕೂಡ ಯಾವುದೇ ರೀತಿಯಾದ ಟ್ರೈನಿಂಗು ಕೊಡ್ತಾ ಇಲ್ಲ, ಪ್ರಶಸ್ತಿಗಳು ಇಲ್ಲ, ಮೋಟಿವೇಶನಲ್ಲೂ ಇಲ್ಲ. ಸೊ ಮತ್ತು ಇನ್ನೊಂದು ನ್ಯೂಸ್ ರೂಮಲ್ಲಿ ಸರ್ ಪರಿಸರದ ಬಗ್ಗೆ ಬರೀತೀನಿ ಅಂತಂದಾಗ ಅವ್ರಿಗೆ ಅಂದರೆ ನಮ್ಮ ಸಂಪಾದಕರುಗಳಾಗಲಿ ಮತ್ತೊಬ್ಬರಾಗಲಿ ಎನ್ಕರೇಜ್ ಮಾಡ್ತಾ ಇದ್ದಾರೆ, ಅದಕ್ಕೆ ಸ್ಪೇಸ್ ಬರ್ತಾ ಇದೆ. ಬಟ್ ಏನಾಗಿದೆ ಅಂದರೆ ಒಂದು ಸಣ್ಣ ವಿಚಾರ ಹೇಳ್ಬಿಡ್ತೀನಿ, ಈ ಹುಲಿದು ಗಲಾಟೆ ಆಗ್ತಾ ಇದೆಯಲ್ಲ, ಚಿರತೆ ಗಲಾಟೆ, ಆನೆ ಬಂತು, ಈ ಥರದ್ದು ಸಂಘರ್ಷದ ಸುದ್ದಿಗಳು ಅನ್ಫಾರ್ಚುನೇಟ್ಲಿ ಅದು ಪರಿಸರದ ಸುದ್ದಿಗಳಾಗಿಲ್ಲ. ಇವಾಗ ಕ್ರೈಮ್ ನ್ಯೂಸ್ ಥರ ನಾವು ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಮೀಡಿಯಾ ಹೌಸಲ್ಲಿ. ಅಂದರೆ ಇವತ್ತು ಮತ್ತೆ ಒಂದು ಹುಲಿ ಅಟ್ಯಾಕ್ ಆಯ್ತಾ, ಒಬ್ಬ ಹೋದ್ನಾ, ಓಕೆ ಇದು ಫ್ರಂಟ್ ಪೇಜು. ಸೊ ನಾವು ಸಂಘರ್ಷವನ್ನು ಬೇರೆ ರೀತಿಯಿಂದ ನೋಡೋದ್ರ ಬದಲು ಕ್ರೈಮ್ ಆ್ಯಂಗಲ್ ತೊಗೊಂಡೋದನ್ನು ಒಬ್ಬನ ಸಾಯಿಸಿದ್ರೆ ಸುದ್ದಿ, ಅಲ್ಲಿ ಇಬ್ಬರು ಶೃಂಗೇರಿ ಹತ್ರ ನಾನು ಇಬ್ಬರನ್ನ ಸಾಯಿಸ್ತಂತೆ BJP ಕಾರ್ಯಕರ್ತರು ಸುದ್ದಿ. ಸೊ ಈ ಅದೇ ಪರಿಸರದ ವಿಚಾರನೇ ನೋಡೋ ರೀತಿ ಬದಲಾಗಿದೆ ಮೀಡಿಯಾದಲ್ಲಿ. ಸೊ ಹಾಗಾಗಿ ನಮ್ಮ ಸಂಪಾದಕರುಗಳು ಕೂಡ ಸ್ಪೇಸ್ ಕೊಡಬೇಕು. ಬರೆಯೋ ಆಸಕ್ತಿಯನ್ನು ನಾವು ಪತ್ರಕರ್ತರು ತೋರಿಸಿದ್ರೆ ಸಂಪಾದಕರು ಕೂಡ ಸ್ಪೇಸ್ ಕೊಡ್ತಾರೆ ಸರ್. ರಶ್ಮಿ ಮೇಡಮ್, ಇದು ವಿಶ್ವವಿದ್ಯಾನಿಲಯಗಳಲ್ಲಿ ನಮ್ಮ ಟೆಕ್ಸ್ಟೈಲ್ ಏನಾದರೂ ಮಾಡ್ಬೋದಾ ಅಥವಾ ಈ ಥರ? ಎರಡು ವಿಷಯಗಳು. ಒಂದು, ವಿನೋದ್ ಸರ್ ಹೇಳಿದ್ರು ಮಾಧ್ಯಮ ಅಕಾಡೆಮಿ AI ಬಗ್ಗೆ ಮಾಡ್ತಿದೆ ಅಂತ. ವಿನೋದ್ ಸರ್, ನಾನು ಅಕಾಡೆಮಿ ಮೆಂಬರು, ನಾವು ಪ್ಲ್ಯಾನ್ ಮಾಡಿದ್ದೀವಿ. ಇವ್ರ ಹತ್ರ ಈಶ್ವರ್ ಖಂಡ್ರೆ ಅವ್ರ ಹತ್ರನೂ ಡಿಸ್ಕಷನ್ ಮಾಡಿದ್ದೀವಿ. ಜರ್ನಲಿಸ್ಟ್ಗಳಿಗೆ ಪರಿಸರ ಪತ್ರಿಕೋದ್ಯಮ ಮತ್ತು ಕಾಡಿನ ಸುದ್ದಿಗಳನ್ನು ಹೇಗೆ ವರದಿ ಮಾಡಬೇಕು ಅನ್ನೋದ್ರ ಬಗ್ಗೆ 3 ದಿನದ್ದು ಯಾವುದಾದ್ರು ಒಂದು ಕಾಡಿನಲ್ಲೇ ಉಳಿಸಿ ಮಾಡಬೇಕು ಅಂತ ಅದು ಪ್ಲ್ಯಾನಲ್ಲಿದೆ. ಅದು ಖಂಡಿತ ಆಗತ್ತೆ. ಸೊ ಅದೊಂದು ಸಮಾಧಾನ ಅನ್ನಿಸ್ತು, ನಾವು ಒಂದು ದಿಕ್ಕಲ್ಲಿ ಕರೆಕ್ಟಾಗಿ ಯೋಚನೆ ಮಾಡ್ತಿದ್ದೀವಿ ಅಂತ. ಸೊ ಅದಾಗುತ್ತೆ. ಇನ್ನು ಎರಡನೇದು ಸ್ಪೇಸ್ ಸಮಸ್ಯೆ ಖಂಡಿತವಾಗಿಯೂ ಕೋವಿಡ್ ನಂತರದ ಎಲ್ಲ ಪತ್ರಿಕೋದ್ಯಮದಲ್ಲಿಯೂ, ಅಂದರೆ ಅದು ಪ್ರಿಂಟ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರಬಹುದು, ಸ್ಪೇಸ್ ಸಮಸ್ಯೆ ಆಗ್ತಿದೆ ನಿಜ. ಆದರೆ ಈ ಸುದ್ದಿಗಳಿಗೆ ಒಂದು ಒಳನೋಟ ಏನು ಬೇಕಲ್ಲ, ಅದು ಎಲ್ಲ ಸುದ್ದಿ ಮನೆಗಳಲ್ಲೂ ಆಗಬೇಕು. ಪರಿಸರದ ಸುದ್ದಿಗಳು ಅಂದ ತಕ್ಷಣವೇ ನಾವು ಗಾಬರಿ ಬೀಳಿಸುವ ಸುದ್ದಿಗಳನ್ನೇ ಮಾಡಬೇಕ ಅನ್ನೋ ಪ್ರಶ್ನೆನೂ ಇದೆ. ಅಂದರೆ ನಾವು ಹೆಚ್ಚಾಗಿ ಕವರ್ ಮಾಡೋದೇನು, ಒಂದು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಹೇಳ್ತೀವಿ ಅಥವಾ ಹವಾಮಾನ ವೈಪರೀತ್ಯದ ಬಗ್ಗೆ ಮಾತಾಡ್ತೀವಿ. ಆದರೆ ನಮ್ಮಲ್ಲಿ ಮಾತ್ರ ಬಂತು ಅನ್ಸುತ್ತೆ ಆ ಸುದ್ದಿ, ಹೋಮ್ ಸ್ಟೇಗಳು ಎಷ್ಟು ಗಲಾಟೆ ಆಗ್ತಿದ್ದಾವೆ ಅಂತ. ಅಂದರೆ ನಮ್ಮ ಮನುಷ್ಯರ ಒಂದು ಮನರಂಜನೆಗಾಗಿ ಅಥವಾ ಮನುಷ್ಯರ ಸಂತೋಷಕ್ಕಾಗಿ ನಾವು ಕಾಡಲ್ಲಿ ಅದೆಷ್ಟು ಹಸ್ತಕ್ಷೇಪ ಮಾಡ್ತಿದ್ದೀವಿ ಅಂತ. ಇವುಗಳನ್ನು ತಡೆಯಬಹುದಾದ ಕೃತ್ಯಗಳು ಇವು. ಇಂಥವುಗಳ ಕುರಿತು ಜಾಸ್ತಿ ಬರೆಯುವ ಹಾಗೆ ಒಂದಷ್ಟು ಟ್ರೈನಿಂಗ್ ಅನ್ನೋದಕ್ಕಿಂತ ಪ್ರೇರಣೆ ಬೇಕು. ಕೆಲವು ಸಲ ಹೌದು, ಸಂವೇದನೆ ಬೇಕು, ಪ್ರೇರಣೆ ಬೇಕು, ಇವೆರಡೂ ಆಗಬೇಕು. ಇನ್ನು ಮೂರನೇದು, ಇದನ್ನ ಟೆಕ್ಸ್ಟಲ್ಲಿ ಸೇರಿಸಬಹುದಾ ಅಂತ. ಪತ್ರಿಕೋದ್ಯಮದ ಪಠ್ಯಕ್ರಮದಲ್ಲಿ, ಅಂದರೆ ನಾನೀಗ ಯಾವ ಜಾಗದಲ್ಲಿ ನಿಂತು ನಮ್ಮ ಕಿರಿಯ ಪತ್ರಕರ್ತರನ್ನ ನೋಡ್ತಿದ್ದೀನೋ ಅವರಿಗೆ ಮೊದಲು ಭಾಷೆಯಿಂದ ಕಲಿಸ್ಬೇಕಾಗಿದೆ ಸರ್. ಅದು ದುರಂತ. ಪರಿಸರ ಅದೇ ವರದಿಗಾರಿಕೆ ಕಲಿಸೋದು ದೂರದ ಮಾತು. ಯಾವುದು ಸೀಳಬೇಕು, ಯಾವುದು ಸೀಳಬಾರ್ದು, ಭೇದ ಯಾವುದು, ಬೇದಿ ಯಾವುದು ಹೇಳೋದ್ರಲ್ಲೇನೆ ನಮ್ಮ ದಿನ ಕಳೆದು ಹೋಗ್ತಿದೆ. ಆದರೆ ಕರಿಕ್ಯುಲಮ್ ಬರಬೇಕಾಗಿರೋದು ಪತ್ರಿಕೋದ್ಯಮಕ್ಕಲ್ಲ, ಪ್ರಾಥಮಿಕ ಶಿಕ್ಷಣದಲ್ಲಿ.
ಪ್ರಾಥಮಿಕ ಶಿಕ್ಷಣದಲ್ಲಿ ಭಾಷೆಯೊಂದಿಗೆ ಇಂತಹ ಸಂವೇದನಾತ್ಮಕ ವಿಷಯಗಳನ್ನು ಸಹ ಸೇರಿಸ್ಬೇಕು. ಮೊದಲೆಲ್ಲ ಹೆಂಗಿತ್ತು, ನಾವು ಕಲಿಬೇಕಾದ್ರೆ ಕನ್ನಡದಲ್ಲಿ ಒಂದು ನಾಟಕ ಇರ್ತಿತ್ತು, ಒಂದು ಹಳಗನ್ನಡ ಪದ್ಯ ಇರ್ತಿತ್ತು. ಈಗ ನಾಟಕ ಸಿಗದೇ ಇಲ್ಲ, ಯಾವ ಪಠ್ಯಕ್ರಮದಲ್ಲೂ ನಾಟಕ ಇಲ್ಲ. ಎಲ್ಲಿವರೆಗೂ ಪ್ರಾಥಮಿಕ ಹಂತದಿಂದಲೇ ನಾವು ಪಠ್ಯಕ್ರಮದಲ್ಲಿ ಇಂಥ ವಿಷಯಗಳನ್ನು ಸೇರಿಸೋದಿಲ್ವೋ, ಎಲ್ಲಿವರೆಗೂ ಭಾಷೆಯನ್ನು ಪರಿಣಾಮಕಾರಿಯಾಗಿ ಕಲಿಸೋದಿಲ್ವೋ, ಅಂದರೆ ಪ ಹೇಳಿದಾಗ ತುಟಿ ಹತ್ತಬೇಕು, ಫ ಹೇಳಿದಾಗ ಗಾಳಿ ಹೊರಗೆ ಬರಬೇಕು ಅಂತ ಹೇಳೋದಿಲ್ವೋ, ಅಲ್ಲಿವರೆಗೂ ನೀವು ಇದನ್ನ ಎಲ್ಲಿ ಯಾವ ಪಠ್ಯಕ್ರಮಕ್ಕೆ ಸೇರಿಸಿದ್ರು ಅದು ಪರಿಣಾಮಕಾರಿಯಾಗಿ ಬರೋದಿಲ್ಲ ಸರ್. ಹಾಗಾಗಿ ಪಠ್ಯಕ್ರಮ ಅನ್ನೋದಕ್ಕಿಂತಲೂ ನಮಗೆಲ್ಲ ಹೆಂಗೆ ಹೇಳ್ತಿದ್ರಲ್ಲ, ರಾತ್ರಿ ಹೂ ಕೀಳಬಾರ್ದು ಅಂತ ಏನು ಹೇಳ್ತಿದ್ರು, ಅಥವಾ ಆ ಮೌಢ್ಯದ ಕಡೆ ಹೋಗೋದು ಬೇಡ, ಆದ್ರೆ ಪ್ರತಿ ಮಗುಗೂ ಅದರದ್ದೊಂದು ಜವಾಬ್ದಾರಿ ಗೊತ್ತಿರಬೇಕು. ಆ ಥರದ ಕೆಲಸಗಳು ನಮ್ಮಿಂದ ಆಗಬೇಕು. ಆಮೇಲೆ ಮೊನ್ನೆ ಡೆಕ್ಕನ್ ಹೆರಾಲ್ಡಲ್ಲಿ ಒಂದು ಸುದ್ದಿ ಬಂತು, ರಾಜಸ್ಥಾನಲ್ಲಿ ಯಾವ ಹಕ್ಕಿ ಇದು, ಒಂದು ನಿಮಿಷ, ಬಸ್ಟರ್ಡ್, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನ ಕೃತಕವಾಗಿ ಮೊಟ್ಟೆಗಳನ್ನ ಮರಿ ಮಾಡ್ತಿದ್ದಾರೆ. ಸಹಜವಾಗಿ ಮರಿ ಆಗುವ ಸಾಧ್ಯತೆಗಳು ಕಡಿಮೆ ಇರೋದ್ರಿಂದ ಕೃತಕವಾಗಿ ಮರಿ ಮಾಡಿದ್ರೆ 98% ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಅಂತ. ಅದರಲ್ಲಿ 2 ಸಾಲುಗಳಲ್ಲಿ ಕಳೆದು ಹೋದ ಸುದ್ದಿ ಏನು ಅಂದ್ರೆ, ಈ ಹಿಂದೆ ಅದು ರಾಣೆಬೆನ್ನೂರ್ಗೂ ಬರ್ತಿತ್ತು ಮರಿ ಮಾಡ್ಕೊಳಕ್ಕೆ, ಈಗ ಇಲ್ಲ ಸರ್, ಬರ್ತಿಲ್ಲ ಅಂತ ಹೇಳ್ತಾರೆ. ಬರ್ತಿಲ್ಲ ಸರ್, ಇದೆ, ಬಟ್ ರಾಣೆಬೆನ್ನೂರ್ಗೆ ಬರ್ತಿಲ್ಲ, ನಮ್ಮ ರಾಣೆಬೆನ್ನೂರಿಗೆ ಬರ್ತಿಲ್ಲ. ಯಾಕೆಂದ್ರೆ ರಾಣೆಬೆನ್ನೂರಲ್ಲಿ ಅಭಯಾರಣ್ಯ ಮಾಡಕ್ ಹೋಗಿ ಹುಲ್ಲುಗಾವಲನ್ನೆಲ್ಲ ಓಡಿಸಿದ್ರು. ಅಂದ್ರೆ ನಾವು ಯಾವುದಕ್ಕೆ ಹೆಚ್ಚು ಗಮನ ಕೊಡ್ಬೇಕೀಗ? ಒಂದ್ ಕಡೆ ಮರಿ ಹಾಕ್ತಿದೆ ಅಂತನ, ಒಂದ್ ಕಡೆ ನಾವು ಅದರ ಆವಾಸ ಸ್ಥಾನನ ಕಳ್ಕೊಂಡ್ವಿ ಅಂತನ. ಅಲ್ಲ, ಇವನ್ ಮೈದನಹಳ್ಳಿನಲ್ಲೂ ಅಲ್ಲಿ ಆ ಕೃಷ್ಣಮೃಗಗಳಿಗೆ ಬಯಲು ಪ್ರದೇಶ ಬೇಕು, ಆದರೆ ಅಲ್ಲಿ ತಂದು ನೀಲಗಿರಿ ತಪ್ಪು ಮಾಡಿದ್ರು. ಈಗ ಅಲ್ಲೆಲ್ಲ ಖಾಲಿ ಆಗಿದೆ ಈ ಥರ. ಆದರೆ ಈ ಥರ ತುಂಬ ಮಾತುಕತೆ. ದುರಂತ ಅಂದ್ರೆ ಲಾಂಟಾನ ಅಂತ ಹೇಳ್ಬಿಡ್ತೀನಿ. ಲಾಂಟಾನ ಬೆಳೆದು ಆನೆಗಳೇ ಕಾಣ್ತಿಲ್ಲ ಅಂತ ಮೆಟ್ರೋ ಸ್ಟೇಷನ್ ನಲ್ಲಿ ಲಾಂಟಾನದ ಆನೆಗಳನ್ನು ನಿಲ್ಲಿಸಿದ್ದಾರೆ. ಇಂಥ ಕ್ಲೇಶಗಳ ನಡುವೆ ನಾವು ಬದುಕ್ತಿದ್ದೀವಿ. ಗೊತ್ತು ಸರ್, ಆದ್ರೆ ಅದನ್ನ ಎಲ್ಲೂ ಬರ್ದಿಲ್ಲ, ಬರೀ ಆನೆಗಳನ್ನ ನಿಲ್ಲಿಸಿದ್ದಾರೆ ಅಷ್ಟೇ. ಅಂದ್ರೆ ಈ ಟಾಪಿಕ್ ಏನಂದ್ರೆ ಆಗ್ಬೇಕು 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 ಮತ್ತೆ ಸಮಸ್ಯೆಗಳು, ಇದು ಇದು ನಿಲ್ಲಾರದ ಮಾತುಗಳಾಗುತ್ತೆ. ಅಥವಾ ಈ ಥರದ್ದೇ ನಿಮಿಷ, ಟೆಕ್ಸ್ಟ್ ಬುಕ್ ಸೇರಿಸೋದು ಅದೆಲ್ಲ ಹೊಸ ಆಟಗಳು. ಮತ್ತೆ ಟೆಕ್ಸ್ಟ್ ಬುಕ್ ಕಮಿಟಿಗೆ ಚೆನ್ನಾಗಿ ಗೊತ್ತು. 9ನೇ ಕ್ಲಾಸಲ್ಲಿ ಮಕ್ಕಳಿಗೊಂದು ಪಾಠ ಇದೆ CBSE, ಪ್ರೊಟೆಕ್ಟಿಂಗ್ ನ್ಯಾಚುರಲ್ ರಿಸೋರ್ಸಸ್ ಅಂಡ್ ಇನ್ಕ್ರೀಸಿಂಗ್ ಪ್ರೊಡಕ್ಷನ್ ಅಂತ. ಒಂದೇ ಪದ, ಒಂದೇ ಪಾಠದ ಹೆಸರು, 2 ಕಾಂಟ್ರಡಿಕ್ಟರಿ. ಮಗು ಏನು ಇನ್ಕ್ರೀಸಿಂಗ್ ಪ್ರೊಡಕ್ಷನ್ ಏನು ಗೊತ್ತಿಲ್ಲ ಅವ್ರಿಗೆ. ಮತ್ತೆ ಇಡೀ ಇದರಲ್ಲಿ ಕ್ರಾಪ್ ಪ್ರೊಡಕ್ಷನ್ ಜಾಸ್ತಿ ಮಾತಾಡ್ತಾರೆ, ಪೆಸ್ಟಿಸೈಡ್ ಅನ್ನೋ ಪದ ಇಲ್ಲ. ಪೆಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮಿಟಿಗೇಷನ್ ಅಂತ ಇದೆ. ಹೆಂಗೆ ಪಾಠ ಮಾಡ್ತೀರಾ? 500 ಕೆಮಿಕಲ್ಸ್ ನಮ್ಮ ಸುತ್ತ, ಕಾರ್ಸಿನೋಜನ್ಸ್, ಕೆಮಿಕಲ್ ಕಾರಕ ರಾಸಾಯನಿಕ ವಸ್ತುಗಳ ಜೊತೆ ಬದುಕಕ್ಕೆ ಕಲಿಸ್ಕೊಂಡಿದ್ದೀವಿ ಬ್ಲೈಂಡ್ ಆಗಿ. ಸೊ ಟೆಕ್ಸ್ಟ್ ಬುಕ್ನು ಸಂಬಡಿ ಈಸ್ ಕಂಟ್ರೋಲಿಂಗ್. ಸೊ ಇವತ್ತು ನಾನು ಸ್ಕೂಲ್ನ ಬಿಟ್ಟು ನಮ್ಮ ಮಕ್ಕಳನ್ನ ನಾಲೆಡ್ಜ್ ಕೊಡ್ತೀನಿ ಅಂತಂದರೆ ಇರೋದು ಸ್ಕೂಲ್ ಬಿಟ್ಟು, ಯೂನಿವರ್ಸಿಟಿ ಬಿಟ್ಟರೆ ಮಾಧ್ಯಮ, ಇದೆರಡು ಹೈಜಾಕ್ ಹೋಗಿದೆ. ಸೊ ನೋಬಡಿ ಈಸ್ ಟಾಕಿಂಗ್ ಅಬೌಟ್ ವೆನ್ ದ ಪೆಟ್ರೋಲ್ ಎಂಡ್ಸ್. ಗೊತ್ತಾನೆ, ಜಾರ್ ಡೈಮಂಡ್ ಅಂತ ಹೇಳ್ಬಿಟ್ಟು ಒಬ್ಬ ಕೊಲಾಪ್ಸ್ ಅಂತ ಒಂದು ಮೇರು ಕೃತಿ ಬರೆದಿದ್ದಾನೆ. ಅದು ಅವನು ವಿಶ್ಲೇಷಣೆ ಮಾಡ್ತಾನೆ, ಯಾವ್ಯಾವ ನಾಗರಿಕತೆಗಳು ಯಾಕೆ ಹೆಂಗೆ ಹುಡ್ತಾ ಹೆಂಗೆ ಸಾಯ್ತು ಅಂತ. ಒಂದೇ ವರ್ಡಲ್ಲಿ ಹೇಳಿದ್ರೆ ಆ ನಾಗರಿಕತೆಯನ್ನು ಡ್ರೈವ್ ಮಾಡ್ತಾ ಇದ್ದ ಯಾವ ರಿಸೋರ್ಸ್ ಇತ್ತು ಅದನ್ನು ಅಪಗೌರವ ಆಗುತ್ತೆ, ಅಥವಾ ನ್ಯಾಚುರಲ್ ರಿಸೋರ್ಸನ್ನು ಹಾಳು ಮಾಡುತ್ತೆ, ಸತ್ತೋಗುತ್ತೆ. ಇಂಡಸ್ ವ್ಯಾಲಿ, ಮೆಸೊಪೊಟೇಮಿಯಾ ಯಾವುದೇ ಇರ್ಬೋದು. ಹಾಗೆ ಇವತ್ತು ಇಡೀ ಗ್ಲೋಬ್ಗೆ ಒಂದೇ ಸಿವಿಲೈಸೇಷನ್ ಅಂತ ನಾವು ಅಂದ್ಕೊಂಡ್ರೆ, ದಿಸ್ ಇಸ್ ಗೋಯಿಂಗ್ ಟು ಎಂಡ್ ವೆನ್ ದ ಫಾಸಿಲ್ ಫ್ಯೂಲ್ ಇಸ್ ಓವರ್. ಸೊ ಈ ಮಾಹಿತಿ ಮುಚ್ಚಿಟ್ಕೊಂಡು ನೀವು
ನಿಮಗೆ ಬ್ಯಾಟ್ರಿ ವೆಹಿಕಲ್ಸು ಚೀಪು ಅದು ಇದೊಂದು ಸಬ್ಸಿಡೈಸ್ ಮಾಡ್ತಾರೆ. ಬ್ಯಾಟ್ರಿ ವೆಹಿಕಲ್ಸು ನಿಮ್ಮ ಮನೆ ಮೇಲಿರೋಂಥ ಸೂರ್ಯನ ಫಲಕದಿಂದ ಬಂದರೆ ಮಾತ್ರ ಎಕೋ ಫ್ರೆಂಡ್ಲಿ. ಇಲ್ಲದೇ ಯು ವಿಲ್ ಬಿ ಬರ್ನಿಂಗ್ ಮೋರ್ ಫ್ಯೂಯಲ್ ಇನ್ ರಾಯಚೂರು ಅಲ್ವಾ? ಸೊ ಕಲ್ಲಿದ್ದ ಗಡಿನೂ ಹಾಳು, ಲಿಥಿಯಂ ತೆಗೆಯೋದಕ್ಕೆ ಇನ್ನೊಂದು ಗಡಿನೂ ಹಾಳು, ಕಾಡು ಹಾಳು. ಸೊ ಇದನ್ನು ಥಿಂಕ್ ಮಾಡಿ ಸ್ಕ್ಯಾಮ್ ಅಂತ ಕನ್ವಿನ್ಸ್ ಮಾಡೋಕ್ಕಾಗ್ತಾ ಇಲ್ವಲ್ಲ. ಯಾವುದೇ ಯೂನಿವರ್ಸಿಟಿಲಿ ಈ ಥರದ್ದು ವರ್ಕ್ಸೇ ನಡೆಯಕ್ಕೆ ಬಿಡಲ್ವಲ್ಲ, ಹೌದಲ್ವಾ? ಸೊ ಇವತ್ತು ಸಾವಯವ ಚಳುವಳಿ ಅಂತ ಶುರುವಾಗಿ ಅದೊಂದು ಜೀವ ಇಟ್ಕೊಂಡಿದೆ ಕರ್ನಾಟಕದಲ್ಲಿ. ಅದನ್ನು ಬೆಂಬಲಿಸಬೇಕು, ಅದ್ರ ಮೂಲಕ ಇದೆಲ್ಲನೂ ತಗೋಬೇಕು. ದಟ್ಸ್ ದ ಓನ್ಲಿ ಹೋಪ್. ಅಂದರೆ ನಾವು ಸ್ವಾತಂತ್ರ್ಯಕ್ಕಾಗಿ ಮೊದಲನೇ ಯುದ್ಧ ಮಾಡ್ತಾ ಇದ್ದಾಗ ಒಟ್ಟು ಪ್ರಪಂಚದಲ್ಲಿ ಎಷ್ಟು ಸಸ್ತನಿ ಇತ್ತೋ ಅಷ್ಟು ಸಸ್ತನಿಗಳನ್ನ ಒಂದು ತೂಕಕ್ಕೆ ಹಾಕ್ಬಿಟ್ಟು ಮನುಷ್ಯನ ಎಷ್ಟು ಪಳಗಿಸ್ಕೆ ಅವ್ನು ಸಾಕೊಂಡು ಪ್ರಾಣಿ ಇನ್ನೊಂದು ಕಡೆಗೆ ಹಾಕಿದ್ರೆ 10-14% ಇತ್ತಂತೆ. ಇವತ್ತು ಬರೀ 4% ಪರಿಸರದಲ್ಲಿದೆ. 96% ದನ, ಕುರಿ, ಕೋಳಿ, ಮೇಕೆ ಏನು ಊಟಕ್ಕೆ ಕಳಿಸ್ತಾನೋ ಅದರ ಸಂತತಿಯ ತೂಕ 96 ಆಗಿದೆ. ಸೊ ಇದಕ್ಕಿಂತ ಮಾಸ್ ಎಕ್ಸ್ಟಿಂಕ್ಷನ್ ಬೇಕಾ? ಆದರೆ ವಿ ಆರ್ ಬಿಹೇವಿಂಗ್ ಆಸ್ ದೋ ದಟ್ ಇಸ್ ನಾಟ್ ಹ್ಯಾಪನಿಂಗ್. ಇಟ್ ಈಸ್ ಟ್ರೀಟೆಡ್ ಆಸ್ ದೋ ಇಟ್ ಇಸ್ ಸಮ್ ಫ್ರೇಸಸ್ ಇನ್ ದ ಟೆಕ್ಸ್ಟ್ ಬುಕ್. ಸೊ ನಾನು ಭಾಳ ವರ್ಷ ಮೇಲೆ ಸಿಕ್ಕಿದಾಗ ಡು ಯು ಸ್ಟಿಲ್ ಹ್ಯಾವ್ ಹೋಪ್ ಅಂತ ಕೇಳಿದೆ. ಇಲ್ಲಿಗೆ ನಮ್ಮ ಸಂವಾದ ಮುಗಿಸೋಣ. ಇದಕ್ಕಿಂತ ಮೊದಲು ಒಂದು ನಿಮಿಷ, ಇದಕ್ಕಿಂತ ಮೊದಲು ನಿಮಗೊಂದು ಮಾಹಿತಿ ಪರಿಸರದ ಬಗ್ಗೆ. ಇಲ್ಲಿಯ ಅಂದರೆ ವಿಶ್ವದ ಪರಿಸರ ಅಥವಾ ಜಲ ಮತ್ತು ಕಾಡು, ಬೆಟ್ಟ ಎಲ್ಲ 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 ಸಬ್ಜೆಕ್ಟ್ಗಳ ಬಗ್ಗೆ ಪ್ರತಿ ವಾರ ಮನು ಅವರು ಖಾಸಗಿಯಾಗಿ ಅವರೊಂದು ಫಿಲ್ಮ್ ಡಿಸ್ಕಷನ್ಸು ಮತ್ತು ಫಿಲ್ಮ್ ನೋಡೋದು, ಡಾಕ್ಯುಮೆಂಟ್ರೀಸು, ಪರಿಸರದ ಬಗ್ಗೆ ಮಾತಾಡೋದು, ಪರಿಸರದ ಬಗ್ಗೆ ಚಿಂತೆ ಇರೋದು ಪ್ರತಿ ಭಾನುವಾರ ಇರುತ್ತೆ. ಅದರದ್ದು ಮಾಹಿತಿನ ನಿಮಗೆ ಆಸಕ್ತಿ ಇದ್ದವರು ಮನು ಕೇಳಿ ಮನು ಕೊಡ್ತಾರೆ. ಆ ಗುಂಪಿಗೆ ಸೇರ್ಕೊಳ್ಬೋದು ಯಾರು ಬೇಕಾದ್ರೂ. ಮತ್ತು ಯಾರಾದ್ರೂ ನಿಮ್ಮ ಪ್ರಶ್ನೆಗಳಿದ್ದರೆ ಕೇಳಿ. ಪ್ರಶ್ನೆ ಏನಿಲ್ಲ ರಶ್ಮಿ ಮೇಡಮ್ಗೆ. ಅಂದರೆ ನೀವು ಪತ್ರಕರ್ತರಿಗೆ ಟ್ರೈನಿಂಗ್ ಕೊಡಿಸ್ಬೇಕು ಅಂತ ಏನು ಹೇಳಿದ್ರಲ್ಲ, ಸರ್ಕಾರದಿಂದ ಕೊಡಿಸಿದ್ರೇ ಡೇಂಜರು ಅಂತ ನನಗನ್ಸುತ್ತೆ. ಯಾಕಂದರೆ ಅವರಿಗೆ ಅದ್ರ ಕ್ಲಾರಿಟಿನೇ ಇಲ್ಲ. ಅವರು ಅದನ್ನು ನೋಡೋ ರೀತಿನ ಅದನ್ನು ಪ್ರೊಡಕ್ಟಿವ್ ಆಗಿ ನೋಡ್ತಾರೆ ಅವರು. ಸೊ ಹಾಗಾಗಿ ನನಗನ್ಸೋದೇನೆಂದರೆ ಮನೋರು ಮಾಡೋ ಕ್ಲಾಸಸ್ ಎಲ್ಲ ನೋಡಿದ್ರಲ್ಲ, ಆ ಮಕ್ಕಳಲ್ಲಿ ತುಂಬ ಬೇಸಿಕ್ಕಾಗಿ ಪರಿಸರದ ಬಗ್ಗೆ ಆಸಕ್ತಿ, ಕ್ಯೂರಿಯಾಸಿಟಿ ಭಾಳ ಮುಖ್ಯವಾದ್ದು. ಅದನ್ನು ಹುಟ್ಟೋ ಹಾಗೆ ಮಾಡೋದೇ ನಿಜವಾದ ಎಜುಕೇಷನ್. ಅದು ಟೆಕ್ಸ್ಟಲ್ಲಿ ಇಲ್ಲದೆ ಇರೋದ್ರಿಂದ ಬನ್ನುವಂಥವ್ರು ತುಂಬ ಮುಖ್ಯ ಆಗ್ತದೆ. ಹಾಗಾಗಿ ಸರ್ಕಾರದ ಸಹಾಯ ತಗೊಳ್ಳಿ, ಅದರ ಬನ್ನುವಂಥವ್ರನ್ನ ಬಳಸ್ಕೊಂಡ್ರೆ ಹೆಚ್ಚು ಸೂಕ್ತ ಅಂತ ಅನಿಸುತ್ತೆ. ಯಾಕಂದರೆ ಸುಮಾರು ಸಲ ಈಗ ರಿಪೋರ್ಟರ್ಸ್ಗಳು ಹುಲಿ ಬಗ್ಗೆ ಯಾವುದೋ ಚಿಂತೆ ಬಂತು ಅಂತ ತಕ್ಷಣ ಫೋನ್ ಮಾಡ್ತಾರೆ ನಮಗೆಲ್ಲ. ಪೂರ್ತಿ ಮಾಹಿತಿ ನಮ್ಮದೇ, ನಾವು ಇಷ್ಟು ವರ್ಷ ಮಾಡಿದ ಎಕ್ಸ್ಪೀರಿಯನ್ಸ್ ಎಲ್ಲ ತೊಗೊಂಡಿರ್ತಾರೆ. ನಮಗೊಂದು ಖುಷಿ ಬರುತ್ತಲ್ಲ ಅತ್ಲಾಗೆ ಅಂತ. ಆದರೆ ಅವ್ರಿಗೆ ನಾವು ಕನ್ವಿನ್ಸ್ ಮಾಡೋದೇ ತುಂಬ ಎಷ್ಟು ಸಾರಿ. ನಾನು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದವ್ರಿಗೆ ಎಷ್ಟು ದಂಡ್ರಿರ್ತಾರೆ ಅಂದರೆ ಅವ್ರಿಗೆ ಅದ್ರದ್ದು ಬೇಸಿಕ್ಕು ಗೊತ್ತಿರಲ್ಲ, ಸೂಕ್ಷ್ಮಗಳು ಕೂಡ ಗೊತ್ತಿರಲ್ಲ, ಆಮೇಲೆ ಕೇಳಿಸ್ಕೊಳ್ಳೋ ತಾಳ್ಮೆ ಕೂಡ ಇರೋದಿಲ್ಲ. ಹಾಗಾಗಿ ಒಂದು ಇಡೀ ಸಮಾಜವನ್ನು ಕುರಿತು ಬರೆಯೋರಿಗೆ ಅದ್ರ ಬಗ್ಗೆ ಭಾಳ ಡೀಪ್ ನಾಲೆಡ್ಜು ಇರೋದು ತುಂಬ ಮುಖ್ಯ. ಯಾಕಂದರೆ ಪರಿಸರದ ಬಗ್ಗೆ ಬರೆಯೋರೇ ಕಡಿಮೆ ಇದ್ದಾರೆ. ಆದರೆ ಅವರೊಂದು ದೊಡ್ಡ ನಾಲೆಡ್ಜ್ ಇಟ್ಕೊಂಡು ಬರೆದ್ರೆ ಬೆಸ್ಟ್ ವಿಷನ್ ಇರುತ್ತೆ ಅಂತ ನನಗೆ ಅನಿಸುತ್ತೆ. ಮನು ಅಂಥವರು ಅವರ ಪಾತ್ರ ಭಾಳ ದೊಡ್ಡದಿದೆ ಅಂತ ಕಡಿಮೆ ಇದ್ದಾರೆ. ನೀವು ನಾಚಿಕೆ ತೋರಿಸ್ತಾ ಇದನ್ನು ಹೆಚ್ಚು ಪ್ರಸರಣ ಮಾಡಬೇಕು ಅಂತ ನನ್ನ ಅದು ವಿನೋದ್ ಸರ್ಗೆ ಏನು ಹುಲಿಯಿರ ಕಾಡುಗಳಲ್ಲಿ ನದಿ ಹುಟ್ಟುತ್ತೆ ಅಂತ ಹೇಳಿದ್ರಿ. ಭೋಪಾಲ್, ಹಿಮಾಲಯದಲ್ಲಿ ಹುಟ್ಟುವಂತ ನದಿಗಳು ಹೇಗೆ ಅಂತ? ಹಿಮಾಲಯದ ತಪ್ಪಲ ಕಾಡಿದೆ ಅಲ್ಲ, ಅಂದರೆ ಹಿಮಾಲಯದ ಗ್ಲೇಷಿಯರ್ಸ್ಗಳು ಬೇರೆ. ಅದು ಗ್ಲೇಷಿಯರ್ಸ್ ಇಂದ ಬಂದಿರೋ ನದಿಗಳ ಪಾತ್ರ ಅಂದರೆ ನದಿಗಳ ಸಂಖ್ಯೆನೇ ಬೇರೆ ಇದೆ. ಮತ್ತೆ ಅದು ಹರಿದು ಬರೋ ದಾರಿನಲ್ಲೂ ಕೂಡ ಕಾಡಿದೆ, ಚೆಕ್ ಮಾಡ್ಬೋದು. ಅಲ್ಲ
ಅಷ್ಟೊಂದು ವಾಚ್ಯಾರ್ಥದಲ್ಲಿ ತಗೋಬಾರ್ದು. ವಾಚ್ಯಾರ್ಥದಲ್ಲಿ- ನಾನು ಇನ್ನೊಂದು ಹೇಳ್ಬೋದು, ಇಂಡಿಯಾ ಮ್ಯಾಪ್ ಇದೆಯಲ್ಲ, 6ನೇ ಕ್ಲಾಸ್ ಗೊತ್ತು ಇಂಡಿಯಾದಲ್ಲಿ ಎಲ್ಲಿ ಜಾಸ್ತಿ ಮಿಲ್ಕ್ ಪ್ರೊಡಕ್ಷನ್ ಇದೆ ನೋಡಿ, ಮಿಲ್ಕ್ ಪ್ರೊಡಕ್ಷನ್ ವಲಯದ ಹಿಂದೆ ಹುಲಿ ಕಾಡಿರುತ್ತೆ. ಅವ್ರ ಕಾಡನ್ನ ಅದ್ರ ಡಿಪೆಂಡೆನ್ಸ್ ಗ್ರಾಸ್ ಲ್ಯಾಂಡ್ ಮೇಲೆ ಇರ್ತಾರೆ. ತುಂಬ ಅಷ್ಟೊಂದು ವಾಚ್ಯಾರ್ಥದಲ್ಲಿ ತಗೋಬಾರ್ದು. ಅಂದರೆ ಟು ಕನ್ವಿನ್ಸ್ ದಟ್ ಅದು ಟಾಪ್ ಸಾಯಿಲ್ ಹಿಡಿಯುತ್ತೆ ಇದು ಅಂತ. ಇದು ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ಅನ್ನೋದ್ರಲ್ಲಿ ಒಂದು 69 ವರ್ಷ ತೋಳ ಇರಲಿಲ್ಲ. ಯಾಕಂದರೆ ಅಮೆರಿಕ ರಿಜೆಕ್ಟ್ ಮಾಡಿತ್ತು ಬೇಡ ಅಂತ. ಅದು 69 ವರ್ಷ ಆದಮೇಲೆ ವಾಪಸ್ ತರ್ತಾರೆ ಕೆನಡಾಯಿಂದ, ಅದು ಸ್ಟಾಕ್ ತಂದು ಬಿಡ್ತಾರೆ. ಅದು ತಂದು ಬಿಡೋಕ್ಕೆ ಮುಂಚೆ 11 ವರ್ಷ ಎಲ್ಲ ಸ್ಕೂಲ್ ಮಕ್ಕಳ ಜೊತೆ ಕೆಲಸ ಮಾಡ್ತಾರೆ. ಇಷ್ಟು ದೊಡ್ಡ ತೋಳದ್ದು ಮಾಡಲ್ ತಗೊಂಡು ಸ್ಕೂಲ್ಗೆ ಮುಗಿಸಿ ಇದು ಪಾಪ ಅಲ್ಲ, ಇದೊಂದು ಮಾಡಲ್ಲ, ಯಾಕಂದರೆ ಅದನ್ನು ಡೆಮನೈಸ್ ಮಾಡಿರ್ತಾರೆ ಮಾಧ್ಯಮದಲ್ಲಿ ಎಲ್ಲ ಕಡೆ. ಅದು ತಂದು ಬಿಟ್ಟ ಮೇಲೆ ಯೆಲ್ಲೋಸ್ಟೋನ್ ಅಲ್ಲಿ ನದಿಗಳು ಫುಲ್ ತಿಳಿ ಆಗ್ತವೆ. ಅದು ಕಾಣದೇ ಇದ್ದ ಎಲ್ಲ ಹಂಪ್ಸು ವಾಪಸ್ ಬರ್ತವೆ, ಸಣ್ಣ ಸಣ್ಣ ಹೂ ಬಿಡೋದು. ಯಾಕೆಂತ ಹೇಳಿದ್ರೆ ಜಿಂಕೆಗಳು ಕಂಟ್ರೋಲ್ ಮಾಡೋದು. ಆ ಸಂಬಂಧ ಹೇಳೋದು ಅಷ್ಟೇ. ಮತ್ತೆ ಸರ್ ನಿಮಗೆ ಲಂಟಾನ ಮತ್ತೆ ಇದೆಲ್ಲ ಅಲೈನ್ ಸ್ಪೀಶೀಸ್ ಇನ್ವೇಷನ್ ಇದೆಲ್ಲ, ಇದು ಪಾರ್ಟ್ ಆಫ್ ಎವಲ್ಯೂಷನ್ ಆಗಿರ್ಬೋದಲ್ಲ? ಅಂದರೆ ಇವಾಗ ಲೊಡೇಶಿಯಾ, ಅಂದರೆ ಡಬಲ್ ಕೊಕೊನಟ್, ಈ ಥರದ್ದೆಲ್ಲ ಕಾಂಟಿನೆಂಟಲ್ ಡ್ರಿಫ್ಟ್ ಆದಾಗೆಲ್ಲ ಬಟ್ ವಾಟ್ ಸ್ಕೇಲ್? ಕಾಂಟಿನೆಂಟಲ್ ಡ್ರಿಫ್ಟ್ ಅಥವಾ ನೀವು ಎವಲ್ಯೂಷನ್ ಸ್ಪೀಡ್ ಹೇಳಿದ್ರಲ್ವಾ, ಎವಲ್ಯೂಷನ್ ಸ್ಪೀಡಲ್ಲೇ ಎಕ್ಸ್ಟಿಂಕ್ಷನ್ ಇದೆ. ಅದು ಎಕ್ಸ್ಟೆನ್ಷನ್ ಅದೇ ಅದ್ರ ಸ್ಪೀಡು 10,000 ಟೈಮ್ಸ್ ಜಾಸ್ತಿ ಆಗುತ್ತೆ, 10,000 ಪಟ್ಟು ಜಾಸ್ತಿ ಆಗುತ್ತೆ. ಅದಕ್ಕೆ ಆತಂಕ, ರೈಟ್? ನಮಸ್ತೆ, ನಾನು ಭಾಗ್ಯಶ್ರೀ ಅಂತೇಳಿ ಸಂಶೋಧನಾ ವಿದ್ಯಾರ್ಥಿನಿ, ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ. ಈಗ ಸರ್, ಮೊದಲಾದರೆ ವಾತಾವರಣ ಹೇಗೆ ಇದೆ, ಹವಾಮಾನ ವೈಪರೀತ್ಯಗಳು ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಈಗ ಆಧುನಿಕತೆ ಬಂದಮೇಲೆ ಆಧುನಿಕ ತಂತ್ರಜ್ಞಾನ ಇದ್ರ ಮೇಲೆ ಎಷ್ಟು ಪರಿಣಾಮ ಬೀರ್ತಾ ಇದೆ ಅಂತ ನಮಗೆ ಉದಾಹರಣೆಗೆ ಹೇಳಬೇಕಂದ್ರೆ, ನಾವು ಕರೋನಾದಲ್ಲಿ ನಾವು ಅನುಭವಿಸಿರೋಂಥದ್ದು ಸಾಕಷ್ಟಿದೆ. ಈಗ ಇದಕ್ಕೆ ಹೆಚ್ಚಾಗಿ ತರಂಗಗಳ ಎಲ್ಲ ಈ ತಂತ್ರಜ್ಞಾನ ಬಳಕೆಯಿಂದನೇ ಈ ರೀತಿ ಆಗ್ತಾ ಇರೋದು ಅಂತ ಹೇಳ್ತೀರಾ, ಅಥವಾ ನಾವು ಇದ್ರ ಬಳಕೆಯನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡಿದರೆ ಇದಕ್ಕೆ ನಾವೇನಾದರೂ ಪರಿಹಾರ ಕಂಡುಕೊಳ್ಬಹುದಾ ಅಂತ? ಇಲ್ಲ, ತಂತ್ರಜ್ಞಾನ ಬಿಟ್ಟು ವಾಪಸ್ ಹೋಗೋದು ಎಲ್ಲ ಥರನೂ ಸಹಾಯ ಮಾಡಲಿದೆ. ಆದರೆ ಒಂದೇ ದಿವಸ ಅಷ್ಟು ಕಳಚಿ ಹಾಕೋಕ್ಕಾಗಲ್ಲ, ಒಂದೊಂದು ಹೆಜ್ಜೆ ಹಿಂದೆ ಹೋಗ್ಬೇಕು. ಅದಕ್ಕೆ ಸುಸ್ಥಿರ ಬದುಕು, ಸುಸ್ಥಿರ ಜೀವನ ಶೈಲಿ ಅಂತ ಇದೆ. ಸೊ ಈ ಸುಸ್ಥಿರ ಜೀವನ ಶೈಲಿನ ಪದನೇ ಇರಲಿಲ್ಲ 60-70 ಟೆಕ್ಸ್ಟ್ ಬಂದವ್ರಿಗೆ. ಸೊ ಸುಸ್ಥಿರವಾಗಿ ಇರಬೇಕು ಅಂತಂದ್ರೆ ಸ್ಥಿರವಾಗಿದೆ. ಹಾಗೆ ಈ ಜೀವ ವೈವಿಧ್ಯತೆ ಅನ್ನೋ ಪದ 60-70 ದಶಕದಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಪರಿಸರ ಯಾವತ್ತೂ ಇದ್ದ ಹಾಗೆ ಇರಲ್ಲ, ಬದಲಾಗ್ತಾ ಇರುತ್ತೆ. ಸೊ ಬದಲಾವಣೆ ಯಾವ ಜೀವ ಪ್ರಭೇದಕ್ಕೂ ತೊಂದರೆ ಆಗದಂಗೆ ಬದುಕಬೇಕು. ನಮಸ್ಕಾರ, ನಾನು ವಾಸುದೇವ್ ಶರ್ಮಾ ಅಂತ. ಹೀಗಾಗೋದಿರಲಿ ಚಾಲೆಂಜಸಲ್ಲಿ ಅವ್ರು ಜ್ಞಾಪಿಸ್ಕೊಂಡಿದ್ದು, ಅವರು ಫಸ್ಟ್ ಟೈಮ್ ಫೋಟೋಗ್ರಫಿ ವರ್ಕ್ಶಾಪ್ ಮಾಡಿದಾಗ 86 ಐ ಥಿಂಕ್ ನಾವು ಹೀಗಾಗದಿರಲಿ ಅಂತ ಒಂದು ನಾಟಕ ಮಾಡಿದ್ವಿ ಅವರ ಫೋಟೋಗ್ರಫಿ ವರ್ಕ್ಶಾಪ್ಗೆ. ಅಬೌಟ್ ಅಣು ಬಾಂಬ್ ಬಿದ್ದರೆ ಏನಾಗುತ್ತೆ ಅಂತ ಅದು ಜ್ಞಾಪಿಸ್ಕೊಂಡ್ರು ಅವರು. ವೆಲ್, ಖಂಡಿತ ಈ ಪ್ಯಾನಲ್ನಲ್ಲಿ ಬಂದಂಥ ವಿಚಾರಗಳು ಮತ್ತು ನೀವು ಮಂಡಿಸಿದ ರೀತಿ ಭಾರಿ ಸೊಗಸಾಗಿತ್ತು, ಮೆಚ್ಚಲೇಬೇಕು. ನಾನು ಮೊದಲು ಲೋಕೇಶ್ ಶುರು ಮಾಡಿದಾಗ ಏನಾಗತ್ತಪ್ಪ ಇದು, ಏನಾಗುತ್ತೋ ಅಂತ ಅನ್ಕೊಂತ ಇದ್ದೆ. ಅವನು ಒಂದು ಪದ ಬಳಸ್ತಾ ಇದ್ದೀನಿ, ನಾವು ಜೊತೆಲಿ ಓದ್ದವರು, ಯಾಕೆ ಹಿಂಗೆ ತಡವರಿಸ್ತೀಯಾನೆ, ಎಲ್ಲಿ ವಿಷಯ ಬರುತ್ತೆ ಆಚೆಗೆ ಕಾಯ್ತಾ ಇದ್ದೆ. ಬಟ್ ದ ಫ್ಲೋ ವೆಂಟ್ ಆನ್ ವೆರಿ ವೆರಿ. ನಿಮ್ಮೆಲ್ಲರ ಅನುಭವಗಳನ್ನ ನೀವು ಹೇಳ್ತಾ ಇದ್ದಾಗ ನನಗೆ ಪ್ರತಿಯೊಂದು ಪದಾನು ಬರ್ಕೊಳ್ಬೇಕೇನೋ ಅಂತ ಅನ್ನಿಸ್ತಾ ಇತ್ತು. ಆ ರೀತಿಯಲ್ಲಿ 2 ಸಂಗತಿಗಳು ಮತ್ತೆ ನಿಮ್ಮ ಮುಂದೆ ಇಡ್ತೇನೆ. ಇಲ್ಲಿ ತರಬೇತಿಗಳ ಬಗ್ಗೆ ಹೇಳ್ತಿದ್ರಿ. ಯುನಿಸೆಫ್ ವಿಶ್ವವಿದ್ಯಾನಿಗಳ ಜೊತೆಯಲ್ಲಿ ಒಂದು ಕಾಂಟ್ರಾಕ್ಟ್ ಥರ ಅನ್ಕೊಳ್ಳೋಣಂತೆ ಅದು ಮಾಡಿಕೊಂಡು ಮಕ್ಕಳನ್ನ ಕುರಿತು ಪತ್ರಿಕೋದ್ಯಮಗಳನ್ನ ಸೆನ್ಸಿಟೈಸ್ ಮಾಡಲಿಕ್ಕೆ, ಸೂಕ್ಷ್ಮಗೊಳಿಸಲಿಕ್ಕೆ ತರಬೇತಿಗಳು ಮಾಡ್ತಾ ಇದೆ. ಒನ್ಸ್ ಇನ್ ಎವ್ರಿ 3 ಮಂತ್ಸ್ ಆಗುತ್ತೆ. ನಾನು ಸೆಷನ್ಸ್ ಮಾಡ್ತೇನೆ ಅವ್ರ ಜೊತೆಯಲ್ಲಿ. ಆ ರೀತಿಯಲ್ಲಿ ಯುನಿಸೆಫ್ ಅಲ್ಲದಿದ್ದರೆ ಬೇರೆ ಯಾವುದಾದ್ರೂ ಬಾಡಿ ಇರಬಹುದು, ಅದು UN ಲೆವೆಲ್, ಅವರ ಜೊತೆಯಲ್ಲಿ ನೀವು ಮಾಧ್ಯಮ ಅಕಾಡೆಮಿನವರು
ಮತ್ತೊಬ್ಬರು ಸಂಪರ್ಕ ಇಟ್ಕೊಂಡು ವಿಶ್ವವಿದ್ಯಾಲಯಗಳಿಗೆ ಕರೆಸಿದರೆ ಇವರು ಬರ್ತಾರೆ. ಅಲ್ಲಿ ಸರ್ಕಾರದ ಮೌತ್ ಪೀಸ್ ಆಗಬೇಕಾದಿಲ್ಲ. ಅಲ್ಲಿ ನೀವು ಕೊಡುವಂತಹ ತರಬೇತಿ ಬೇರೆ ಇದ್ದಿರ್ಬೋದು, ಅದೊಂದು ಸಲಹೆ. ಎರಡನೇದು, ನೀವು ಹುಲಿ ಮತ್ತು ನೀರಿನ ಜ್ಞಾಪಿಸಿದ್ರಲ್ಲ, ನನಗೆ ಐ ವೆಂಟ್ ಬ್ಯಾಕ್ ಟು ಮೈ ಚೈಲ್ಡ್ಹುಡ್. 1981-82ನಲ್ಲಿ ಆಕಾಶವಾಣಿನಲ್ಲಿ ಒಂದು ಸೀರೀಸ್ ಆಫ್ ಪ್ರೋಗ್ರಾಮ್ಸ್ ಬಂತು. ಅದರಲ್ಲಿ ಹೆಂಗೆ ಶುರು ಮಾಡೋರವರು ಅಂತಂದ್ರೆ, ಬೆಂಗಳೂರಿನ ಮಕ್ಕಳು ನೀರು ಕುಡಿಬೇಕು ಅಂತಂದ್ರೆ ಕೊಡಗಿನಲ್ಲಿ ಹುಲಿ ಇರಬೇಕು ಅಂತ. ಆ ಒಂದು ಸಂಬಂಧ ಏನು ಅಂತ ಹೇಳಿ ಅವರೊಂದು 7-8 ಕಾರ್ಯಕ್ರಮದಲ್ಲಿ ನಮಗೆಲ್ಲ ಹೇಳೋದು. ಇನ್ಫ್ಯಾಕ್ಟ್ ನನಗೂ ಜ್ಞಾಪಕ ಇದೆ, ನಾನು ಒಂದು ಎಕ್ಸಾಮ್ ಎಲ್ಲ ಬರೆದಿದ್ದೆ ಅದಕ್ಕೆ, ಯಾಕೆ ಸಂಬಂಧ ಏನು ಅಂದ್ಬಿಟ್ಟು. ಪ್ರಾಬ್ಲಿ ಆ ಥರದ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ರೀತಿಯಲ್ಲಿ ನಡೆಸಬೇಕು ಅಂತ ಅನ್ಸುತ್ತೆ. ಇವತ್ತು ಆಕಾಶವಾಣಿ ಕೇಳದೇ ಇರ್ಬೋದು, ಬಟ್ ಯು ಕ್ಯಾನ್ ಆಲ್ವೇಸ್ ಟ್ರೈ ವಿತ್ ಯೂಟ್ಯೂಬ್ ಆರ್ ಸಮಥಿಂಗ್ ಎಲ್ಸ್. ಥ್ಯಾಂಕ್ ಯು, ಅಪ್ರಿಷಿಯೇಟ್ ದಿ ಹೋಲ್ ಕಂಟೆಂಟ್. ಥ್ಯಾಂಕ್ ಯು ಸರ್. ಅದಕ್ಕೊಂದು ಇದು ನಾವು ಅವಾಗಲೇ ಫಸ್ಟ್ ಒಂದ್ಸತಿ ಕೇಳಿದ್ರು ಲೋಕೇಶ್ ಭೂಷಣ್ ಅವರು ಎಷ್ಟು ಜನ ಇದ್ದಾರೆ ವನ್ಯಜೀವಿಗಳ ಬಗ್ಗೆ ಬರೆಯೋರು ಅಂತ. ಒಂದು 25 ಜನ ಇದ್ದಾರೆ ಸರ್. ಅಂದರೆ ಎಲ್ಲರೂ ಫುಲ್ ಟೈಮರ್ಸ್ ಅಲ್ಲ. ಇನ್ನು ನಾವು ಒಂದು 10 ವರ್ಷದಿಂದ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿದ್ವಿ, JAW ಅಂತ. ಅಂದರೆ ಅಂದರೆ ದೌಡೆ, ಜರ್ನಲಿಸ್ಟ್ ಅಸೋಸಿಯೇಷನ್ ಫಾರ್ ವೈಲ್ಡ್ ಲೈಫ್ ಅಂತ ಹೇಳಿ. ಅದರಲ್ಲೆಲ್ಲ ತುಂಬ ಸೀನಿಯರ್ ಜರ್ನಲಿಸ್ಟ್ಗಳೆಲ್ಲ ಸೇರಿ ಮಾಡಿದ್ದು. ಗೊತ್ತಲ್ಲ, ಪತ್ರಕರ್ತರಲ್ಲಿ ಇದು ಏನಂತಾರೆ ಈಗೋ ಜಾಸ್ತಿ, ಹಾಗಾಗಿ ನಾವು ಅದನ್ನು ಸರಿಯಾಗಿ ಪ್ರೋಗ್ರಾಮ್ಗಳು ಮಾಡೋಕ್ಕಾಗಿರಲಿಲ್ಲ. ಒಂದು 7 ವರ್ಕ್ಶಾಪ್ಸ್ ನಾವು ಮಾಡಿದ್ದೀವಿ, ಪ್ರೈವೇಟ್ ಆಗಿ ಮಾಡಿದ್ದೀವಿ. ಅದರ ಸರ್ ಹೇಳ್ದಂಗೆ ಸರ್ಕಾರದ ಅದರ ಮೇಲೆ ಛಾಯೆ ಬೀಳದೇ ಇರೋ ರೀತಿಯಲ್ಲಿ ನಾಗೇಶ್ ಹೆಗಡೆಯವ್ರನ್ನೆಲ್ಲ ಅವರೆಲ್ಲ ಬರ್ತಿದ್ರು ನಮಗೆ ರಿಸೋರ್ಸ್ ಪರ್ಸನ್ ಆಗಿ. ನಮ್ಮ ಸಂಸ್ಕೃತಿ ಸಂಪದ ಬೆಳಿಗ್ಗೆ 12 ಗಂಟೆ ಪ್ರಾರಂಭ ಆಗಿದ್ದು, ಈಗ 6:45ಗೆ ಮಧ್ಯದಲ್ಲಿ ಅರ್ಧ ಗಂಟೆ ನಾವು ಊಟದ ಬ್ರೇಕ್ ಕೊಟ್ಟಿದ್ದು. ಸುಮಾರು 7.25 ಗಂಟೆ ನಿರಂತರವಾಗಿ ಈ ಒಟ್ಟು 5 ಮುಖ್ಯ ವೇದಿಕೆಗಳಿದ್ದಾವೆ. 5 ಮುಖ್ಯ ವೇದಿಕೆಗಳಲ್ಲಿ ಸಂಸ್ಕೃತಿ ಸಂಪದ ನಿರಂತರವಾಗಿ ಒಟ್ಟು 5 ಗೋಷ್ಠಿಯನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ. ಈ ಮುಖ್ಯವಾದಂಥ ಪರಿಸರ ಪತ್ರಿಕೋದ್ಯಮ ಇದು 1.5 ತಾಸು, ಬೇರೆ ಗೋಷ್ಠಿಗಳಿಂದ 1.25 ತಾಸು ಆದರೆ ಇದು 1.5 ತಾಸು ನಡೆದಿದೆ. ಇದನ್ನು ಇವರು ಸರ್ ಕಲಿಮಲ್ಲ ಸರ್ ನೀವೇ ಬಂದು ಕೊಡಬೇಕು. ಸಮನ್ವಯವನ್ನು ಮಾಡಿದಂಥ ಲೋಕೇಶ್ ಬಸ್ಲೆ ಸರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿಯಲ್ಲಿ ಬನ್ನಿ ವಿನೋದ್ ನಾಯಕ್ ಸರ್, ವಾಸುದೇವ್ ಶರ್ಮಾ ಸರ್ ಅವರು ಅವರು ಒಂದು ಕೊಡ್ಬೇಕಂತ ವಿನೋದ್ ನಾಯಕ್ ಸರ್ ಅವರಿಗೆ, ರಶ್ಮಿ ಮೇಡಮ್ ಅವರಿಗೆ, ಮನು ಸರ್ ಅವರಿಗೆ, ಮನು ಸರ್ ಅವರಿಗೆ, ಮುಖ್ಯವಾಗಿ ಅತ್ಯಂತ ಪ್ರೀತಿಯಿಂದ ಆಲಿಸಿದಂಥ ತಮಗೆ, ಮತ್ತು ಮುಖ್ಯವಾಗಿ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅವರಿಗೆ, ಮತ್ತು ಟೆಕ್ನಿಷಿಯನ್ಸ್, ಸೌಂಡ್ ಸಿಸ್ಟಮ್ ಮೈಂಟೈನ್ ಇಲ್ಲಿ ಸ್ವಯಂ ಸೇವಕರಾಗಿ ಕೆಲಸವನ್ನು ಮಾಡಿದಂಥವ್ರಿಗೆ ಒಂದು ಗ್ರೂಪ್ ಫೋಟೋ, ಎಲ್ಲರಿಗೂ ಧನ್ಯವಾದಗಳು. ಈಗ ನಾಟಕ ಈಗಾಗಲೇ ಇದು ಯಕ್ಷಗಾನ, ತಾಳಮದ್ದಲೆ ಯಕ್ಷಗಾನ ಈಗಾಗಲೇ ಪ್ರಾರಂಭವಾಗಿದೆ. ಅದಾದಮೇಲೆ ಊಟದ ವ್ಯವಸ್ಥೆ ಇದೆ, ದಯವಿಟ್ಟು ಊಟವನ್ನು ಕೂಡ ಸ್ವೀಕರಿಸಿ. ಅದು ಈಗಾಗಲೇ ವಸತಿ ಯಾರ್ಯಾರು ಇಲ್ಲ ಅಂದರೆ ಅಲ್ಲಿ ಎಂಟ್ರೆನ್ಸಲ್ಲಿ ವಸತಿಗೆ ಅನುಕೂಲ ಇದೆ, ಅದನ್ನು ಕೂಡ ಇದು ಮಾಡ್ಕೊಳ್ಳಿ.